ಹಾಯ್ ಹಲೋ ನಮಸ್ಕಾರ. 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸೀರೀಸ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈಗಾಗಲೇ ಹಿಂದಿನ ಒಂದು ಕ್ಲಾಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಭಾಳಷ್ಟು ಸಮಯ ಕಡಿಮೆ ಇರೋದ್ರಿಂದ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಈ ಹಿಂದೆ ಮಾಡಿದಂಥ ಕ್ಲಾಸ್ಗಳಿಗೆ ಭಾಳಷ್ಟು ಚೆನ್ನಾಗಿರುವಂಥ ರೆಸ್ಪಾನ್ಸ್ಗಳು ಮತ್ತು ವ್ಯೂಸ್ಗಳು ಚೆನ್ನಾಗಿ ಬಂದಿದ್ದಾವೆ ಅಂತ ನಾನು ಭಾಳಷ್ಟು ಖುಷಿಯನ್ನು ಪಡ್ತಾ ಇದ್ದೇನೆ ಮಕ್ಕಳೇ. ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. 4 ಅಂಕದ ಪ್ರಶ್ನೆಗಳನ್ನು 2D ಪಾಠದ ಮೇಲೆ ಯಾವ ರೀತಿ ಬರ್ತವೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗೋಣ. ಮತ್ತು ಈ ರೋಮಿಯೋ ಜೂಲಿಯೆಟ್ಟು 2D ರೋಮಿಯೋ ಜೂಲಿಯೆಟ್ ಮೇಲೆ ಯಾವುದೇ ರೀತಿಯಾದಂಥ 4 ಮಾರ್ಕ್ಸ್ ಕ್ವಶನ್ಸ್ಗಳು ಬರೋಂಗಿಲ್ಲ ಮಕ್ಕಳೇ. ಅದರ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ನೆಕ್ಸ್ಟ್ ಇಲ್ಲಿ 2D ಮೇಲೆ ಯಾವ ರೀತಿ 4 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, ಮೊನ್ಯಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್, ಗಿವ್ ರೀಸನ್ಸ್. ನೋಡಿರಿ, ಮೊನ್ಯಾಕೋವನ್ನು ನಾವು ಟಾಯ್ ಕಿಂಗ್ಡಮ್ ಅಂತ ಕರಿತೀವಿ. ಅಂದರೆ ಒಂದು ಚಿಕ್ಕ ಒಂದು ಆಟ ಸಾಮಾನುಗಳಿಗೆ ಏನು ಮಾಡ್ತಾರೆ, ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ರಾಜ್ಯ ಅಂತ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾಕೆ ಅವರು ಟಾಯ್ ಕಿಂಗ್ಡಮ್ ಅಂಥೇಳಿ ಲಿಯೋ ಟಾಲ್ಸ್ಟಾಯ್ ಅವರು ಕರಿತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊನ್ಯಾಕೋ ವಾಸ್ ರೆಫರ್ಡ್ ಟು ಆ್ಯಸ್ ಅ ಟಾಯ್ ಕಿಂಗ್ಡಮ್ ಪ್ರೈಮರಿಲಿ ಬಿಕಾಸ್ ಆಫ್ ಇಟ್ಸ್ ಇನ್ಕ್ರೆಡಿಬಲ್ ಸ್ಮಾಲ್ ಸೈಜ್. ಟಾಯ್ ಕಿಂಗ್ಡಮ್ ಅಂತಂದಾಗ ಸಣ್ಣದು ಅಂತ ಅರ್ಥ ನೋಡಿರಿ. ಆ್ಯಂಡ್ ಪಾಪ್ಯುಲೇಷನ್ ವೆರಿ ಲೆಸ್ ಪಾಪ್ಯುಲೇಷನ್ಸ್. ನೋಡಿರಿ, ಪಾಪ್ಯುಲೇಷನ್ ಎಷ್ಟಿತ್ತು, ಭಾಳಷ್ಟು ಕಡಿಮೆ ಇತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಇಟ್ ಹ್ಯಾಡ್ ಓನ್ಲಿ 7,000 ಇನ್ಹ್ಯಾಬಿಟನ್ಸ್. ನೋಡಿರಿ, 7,000 ಅಲ್ಲಿರೋಂಥ ಒಂದು ಜನಸಂಖ್ಯೆ ಅಂತ ಕರಿತೀವಿ ನಾವು. ಬರೀ ಜಸ್ಟ್ ಒಂದು ಗ್ರಾಮದಲ್ಲಿ ನಾವು 7,000 ಜನಗಳನ್ನು ನೋಡ್ಬೋದು ನಾವು. ಇಲ್ಲಿ ಒಂದು ಸಾಮ್ರಾಜ್ಯ, ಒಂದು ರಾಜ್ಯ ಅಂತ ಕರಿತೀವಿ. ಆ ರಾಜ್ಯದಲ್ಲಿ ಬರೀ 7,000 ಜನ ಏನಿದ್ರು ಇನ್ಹ್ಯಾಬಿಟೆಂಟ್ಸ್ ಇದ್ದರು, ಅಥವಾ ವಂಶಸ್ಥರಿದ್ದರು, ಅಥವಾ ಅಲ್ಲಿ ಜನಗಳಿದ್ದರು ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಕರಿತೀವಿ. ಓನ್ಲಿ ದೇರ್ ವಾಸ್ 7,000 ಇನ್ಹ್ಯಾಬಿಟೆಂಟ್ಸ್. ಆ್ಯಂಡ್ ಇಫ್ ದ ಲ್ಯಾಂಡ್ ವರ್ ಡಿವೈಡೆಡ್ ಅಮಾಂಗ್ ದೆಮ್, ಒಂದು ವೇಳೆ ಅಲ್ಲಿ ಭೂಮಿ ಏನಾದರೂ ಡಿವೈಡ್ ಮಾಡಿದ್ರಿ, ಎವ್ರಿವನ್ಗೆ ಏನಾದರೂ ಲ್ಯಾಂಡ್ ಡಿವೈಡ್ ಮಾಡಿದ್ದೆ ಆದರೆ ಈಚ್ ವುಡ್ ಗೆಟ್ ಲೆಸ್ ದ್ಯಾನ್ ಆ್ಯನ್ ಎಕರ್. ನೋಡಿರಿ, ಆ 7,000 ಜನಕ್ಕೆ ಜಸ್ಟ್ ನಾವು ಏನು ಮಾಡ್ಬೋದಾಗಿತ್ತು, 1 ಎಕರೆ ಮಾತ್ರ ಕೊಡ್ಬೋದಾಗಿತ್ತು. ಇಲ್ಲಿ ನಮ್ಮಲ್ಲಿ ಹೆಂಗದಂತಂದಾಗ ಒಬ್ಬರಿಗೆ 100 ಎಕರೆ 200 ಎಕರೆ ಏನು ಮಾಡ್ತದ, ನಮ್ಮಲ್ಲಿ ಭೂಮಿ ದೊರೀತದ. ಬಟ್ ಈ ಒಂದು ಮೊನ್ಯಾಕೋ ಕಿಂಗ್ಡಮ್ನೊಳಗೆ ಆ 7,000 ಜನಕ್ಕೆ ಡಿವೈಡ್ ಮಾಡಿದ್ರೆ 1 ಎಕರೆ ದೊರೀತದ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಎಷ್ಟೇ ರೀ, ಭಾಳ ಹೈ ಆಗಿ ಬರೆಯುವಂಥ ಅವಶ್ಯಕತೆ ಇಲ್ಲ. ದೇರ್ ಈಸ್ ಅ ಇನ್ಕ್ರೆಡಿಬಲ್ ಸ್ಮಾಲ್ ಸೈಜ್ ಆ್ಯಂಡ್ ಲೆಸ್ ಪಾಪ್ಯುಲೇಷನ್. ದೇರ್ ವರ್ ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್ ಆ್ಯಂಡ್ ಇಫ್ ಈಚ್ ವುಡ್ ಗೆಟ್ ಲೆಸ್ ದೆನ್ ಆ್ಯನ್ ಎಕರ್. ಏನಾದರೂ ಅಲ್ಲಿ ಏನಾದರೂ ಲ್ಯಾಂಡ್ ಡಿವೈಡ್ ಮಾಡಿದ್ರೆ 1 ಎಕರೆಕ್ಕಿಂತಲೂ ಕಡಿಮೆ ಬರ್ತಾಯಿತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್, ಡಿಸ್ಪೈಟ್ ಇಟ್ ಸೈಜ್, ಈ ಸೈಜನ್ನು ಹೊರತುಪಡಿಸಿ ಇಟ್ ಮಿಮಿಕ್ಡ್ ಎ ಲಾರ್ಜ್ ಎಂಪೈರ್ ಬೈ ಹ್ಯಾವಿಂಗ್ ಅ ಕಿಂಗ್ಲೆಟ್. ಮತ್ತು ಅಲ್ಲಿ ಏನು ಸ್ಪೆಷಾಲಿಟಿ ಇತ್ತು ಅಂತಂದ್ರೆ, ಅಷ್ಟೇ ಒಂದು ಸಣ್ಣ ಒಂದು ಗ್ರಾಮದ ಒಂದು ಲೆಕ್ಕದಲ್ಲಿ ಇದ್ದರೂ ಕೂಡ ಅಲ್ಲೇನಿತ್ತು, ಒಬ್ಬ ರಾಜ ಇದ್ದ, ರಾಜಧಾನಿ ಇತ್ತು. ದೇರ್ ಈಸ್ ಅ ಪ್ಯಾಲೇಸ್. ನೋಡಿರಿ, ಅಲ್ಲಿ ಪ್ಯಾಲೇಸ್ ಇತ್ತು. ಕರ್ಟಿಯರ್ಸ್ ಅಂತಂದ್ರೆ ಆಸ್ಥಾನಿಕರಿದ್ದರು. ಆ್ಯಂಡ್ ಮಿನಿಸ್ಟರ್ಸ್, ಮಂತ್ರಿಗಳಿದ್ದರು. ಆ್ಯಂಡ್ ಬಿಷಪ್ ಆ್ಯಂಡ್ ಎ ಸ್ಮಾಲ್ ಆರ್ಮಿ. ನೋಡಿರಿ, ಜಸ್ಟ್ ಒಂದು ಸಣ್ಣ ಆರ್ಮಿ ಒಳಗೆ ಎಷ್ಟು ಜನ ಇತ್ತು ಅಂತಂದ್ರೆ ನೀವು ನಗ್ತೀರಿ. ಯಾಕಂತಂದ್ರೆ ಭಾಳ ಕಡಿಮೆ ಐತ್ರಿ. ಓನ್ಲಿ ದೇರ್ ವರ್ 60 ಜನ ಮಾತ್ರ ಏನಿದ್ರಿ ಅಲ್ಲಿ ಆರ್ಮಿಯನ್ನು ಕಾಣ್ತೀವಿ ನಾವು. ನಮ್ಮ ಇಂಡಿಯಾದ ನೋಡ್ದೆ ಅಂದ್ರೆ ಎಲ್ಲ ಎದೆ ಹೊಡೆದು ಸಾಯ್ತಾವ್ರಿ. ಬರೀ 60 ಜನ ಒಂದು ಮನೆಯೊಳಗೆ ನಮ್ಮಲ್ಲಿ 60 ಜನ ಏನದಾರ ರೀ ವಾಸ ಮಾಡ್ತಾರೆ. ಬಟ್ ಇನ್ ದಿಸ್ ಕಿಂಗ್ಡಮ್ ದೇರ್ ವರ್ ಓನ್ಲಿ 60 ಮೆನ್. ದ ಕಾಂಟ್ರಾಸ್ಟ್ ಬಿಟ್ವೀನ್ ಇಟ್ಸ್ ಗ್ರ್ಯಾಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್, ಇಟ್ಸ್ ಟೈನಿ ಜಿಯೋಗ್ರಫಿಕಲ್ ರಿಯಾಲಿಟಿ. ಭಾಳ ಅಂದ್ರೆ ಚಿಕ್ಕದಾಗಿರುವಂಥ ಒಂದು ಜಿಯೋಗ್ರಫಿಕಲ್ ಆಗಿರುವಂತಹ ರಿಯಾಲಿಟಿಯನ್ನು ಹೊಂದಿತ್ತು. ಓಕೆ, ದಿಸ್ ವಾಸ್ ದ ಮೇಕಿಂಗ್ ಇಟ್ ಟಾಯ್ ಕಿಂಗ್ಡಮ್. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್.
ನೀವು ನಿಯತ್ತಿಂದ ಒಂದು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ರೀ, ಒಂದು ಕಲ್ಲಿನ ಮನೆಯನ್ನು ಕೂಡ ಕಟ್ಟಲಿಕ್ಕೆ ಆಗಂಗಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೂರ್ತಿ ಕ್ವಶನ್ ಜಾಸ್ತಿ ಲೆಂದಿ ಕೇಳಿದ್ದಾರೆ ಅಂತೇಳಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಡಿಯರ್. ಮುಂದಿಂದೆಲ್ಲ ಬಿಟ್ಬಿಡ್ರಿ, ಜಸ್ಟ್ ಅವ ಏನು ಕೇಳತ್ತಾನ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಇದರ ಮೀನಿಂಗ್ ಏನು ಅಂತ ಬರೆದ್ಬಿಟ್ರೆ ಸಾಕು. ನೋಡ್ರಿ ಏನದ, ದಿಸ್ ಸ್ಟೇಟ್ಮೆಂಟ್ ಹೈಲೈಟ್ಸ್ ದ ಮಾರಲ್ ಡೈಲಮಾ ಆಫ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ. ನೋಡ್ರಿ ಆ ರಾಜ ಹೇಳ್ತಾ ಇರ್ತಾನೆ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಯಾರಾದರೂ ನಿಯತ್ಲಿಂದ ದುಡಿಲಿಕ್ಕೆ ಹೋಗ್ತೀನಿ ಅಂತಂದಾಗ ಒಂದು ಸಣ್ಣ ಮನೆ ಕಟ್ಟಬೇಕಂತಂದ್ರೆ ಅದು ಕೋಟ್ಯಾನುಗಟ್ಲೆ ಏನಾಗ್ತದೆ ರೀ, ಸಮಯ ವ್ಯರ್ಥ ಆಗಿ ಹೋಗಿರ್ತದೆ. ಓಕೆ, ದ ಕಿಂಗ್ಲೆಟ್ ರಿಯಲೈಸ್ ದ್ಯಾಟ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ವರ್ ಇನ್ಸಫಿಷಿಯಂಟ್ ಟು ಮೇಂಟೈನ್ ಹೀಸ್ ಕೋರ್ಟ್ ಆ್ಯಂಡ್ ಸ್ಟೋನ್ ಪ್ಯಾಲೇಸ್. ನೋಡಿರಿ ಇಲ್ಲಿ ಬರುವಂಥ ತಂಬಾಕಿನ ಮೇಲೆ ಒಂದು ತೆರಿಗೆ, ವೈನ್ ಮೇಲೆ ಬರುವಂಥ ತೆರಿಗೆ, ಸ್ಪಿರಿಟ್ ಈ ಡ್ರಿಂಕ್ಸ್ ಮೇಲೆ ಬರುವಂಥ ತೆರಿಗೆ, ಆ್ಯಂಡ್ ಇಟ್ ವಾಸ್ ಸಫಿಷಿಯಂಟ್ ಟು ಮೇಂಟೈನ್ ಹೀಸ್ ಕೋರ್ಟ್. ಅವನ ಒಂದು ಆಸ್ಥಾನವನ್ನು ನಡೆಸಬೇಕು ಮತ್ತು ಅವರಿಗೆಲ್ಲ ಸ್ಯಾಲ್ರಿ ಕೊಡಬೇಕಂತಂದ್ರೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಮತ್ತು ಒಂದು ತನ್ನ ಏನು ಪ್ಯಾಲೇಸ್ ಇತ್ತಲ್ಲ ಅದನ್ನು ನಡೆಸಬೇಕು ಅಂತಂದಾಗ ಅದು ಭಾಳಷ್ಟು ಕಷ್ಟ ಆಗಿತ್ತು. ಟು ಕೀಪ್ ಅಪ್ ಹೀಸ್ ರಾಯಲ್ ಲೈಫ್ ಸ್ಟೈಲ್. ಹಾಗಾಗಿ ಅವ ಏನಾಗಬೇಕಾಗಿತ್ತು ರೀ, ಬದುಕಬೇಕಾಗಿತ್ತು. ಹೆಂಗೆ ಬದುಕಬೇಕಾಗಿತ್ತು, ರಾಯಲ್ ಆಗಿ ಬದುಕಬೇಕಾಗಿತ್ತು. ಹಾಗಾಗಿ ಹೀ ರಿಲೀಡ್ ಆನ್ ದ ರೆವೆನ್ಯೂ ಫ್ರಮ್ ಗೇಮಿಂಗ್ ಹೌಸಸ್. ನೋಡ್ರಿ ಗ್ಯಾಂಬ್ಲಿಂಗ್ ಜೂಸನ್ನು ಆಡಲಿಕ್ಕೆ ಏನು ಮಾಡ್ಲಿಕ್ಕತ್ರು, ಇಲ್ಲಿ ಪ್ರಿಫರೆನ್ಸನ್ನು ನೀಡ್ಲಿಕ್ಕತ್ರು. ಗ್ಯಾಂಬ್ಲಿಂಗ್ ಈಗಾಗಲೇ ನೀವು ಗೊತ್ತಿರ್ಬೋದು, ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ಜೂಜಾಟ ಆಡ್ಕೊಂಡೇ ನಾವು ಏನು ಮಾಡಿದ್ವಿ, ಸಾಮ್ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಇಲ್ಲಿ ಏನು ಮಾಡ್ತಾಯಿದ್ರು, ಗೇಮಿಂಗ್ ಹೌಸನ್ನು ನಡೆಸ್ತಾಯಿದ್ರು. ಇಟ್ ವಾಸ್ ಕಾಲ್ಡ್ ರೌಲೆಟ್. ಅದಕ್ಕೆ ಏನಂತ ಕರೀತಾರೆ ರೀ ಅಂತಂದಾಗ ರೌಲೆಟ್ ಅಂತ ಕರಿತೀವಿ ನಾವು. ಎಸ್, ರೌಲೆಟ್ ಅಂತ ಕರಿತೀವಿ. ಇವನ್ ದೋ ಗ್ಯಾಂಬ್ಲಿಂಗ್ ವಾಸ್ ಫಾರ್ಬಿಡನ್ ಇನ್ ಅದರ್ ಯುರೋಪಿಯನ್ ನೇಷನ್ಸ್. ನೋಡಿರಿ ಯುರೋಪ್ಯ ರಾಷ್ಟ್ರಗಳಲ್ಲಿ ಇದು ನಿಷೇಧ ಆಗಿದ್ದರೂ ಕೂಡ ಈ ಒಂದು ಚಿಕ್ಕ ರಾಜ್ಯದಲ್ಲಿ, ಚಿಕ್ಕ ಒಂದು ದೇಶದಲ್ಲಿ ಏನಾಗ್ತಾ ಇತ್ತು, ಈ ಒಂದು ಗೇಮನ್ನು ನಡೆಸ್ತಾ ಇದ್ದ. ದಟ್ ವಾಸ್ ಗ್ಯಾಂಬ್ಲಿಂಗ್. ಅದಕ್ಕೆ ರೌಲೆಟ್ ಅಂತ ಕರಿತೀವಿ ನಾವು. ಬಿಕಾಸ್ ಇಟ್ ಕಾಸ್ಡ್ ಮಿಸರಿ ಆ್ಯಂಡ್ ರೂನ್. ದ ಪ್ರಿನ್ಸ್ ಕಂಟಿನ್ಯೂಡ್ ಇಟ್ ಬಿಕಾಸ್ ಇಟ್ ವಾಸ್ ಹೀಸ್ ಓನ್ಲಿ ಸ್ಟಡಿ ಸೋರ್ಸ್ ಆಫ್ ಡರ್ಟಿ ಇನ್ಕಮ್. ನೋಡಿರಿ ಇದರಿಂದ ಅವನಿಗೊಂದು ಒಳ್ಳೆಯ ಆದಾಯ ಬರ್ತಾ ಇತ್ತು. ಯಾವುದೇ ರೀತಿಯಾಗಿ ಕೆಟ್ಟ ಕೆಲಸವನ್ನು ಮತ್ತು ಇನ್ನೊಬ್ಬರ ಮನೆಯನ್ನು ಹಾಳು ಮಾಡಿಕೊಂಡು ಗಳಿಸಿದ್ರು ಕೂಡ ಅದು ಏನಾಗ್ತದೆ ರೀ, ಆದಾಯ ಬಂದೇ ಬರ್ತದೆ. ಹಾಗಾಗಿ ಇಲ್ಲಿ ಅವನಿಗೆ ಏನು ಬೇಕಾಗಿತ್ತು, ಜಸ್ಟ್ ಒಂದು ಇನ್ಕಮ್ ಬೇಕಾಗಿತ್ತು. ಹಾಗಾಗಿ ಈ ಗೇಮನ್ನು ನಡೆಸ್ತಾ ಇದ್ದ. ಪ್ರೂವಿಂಗ್ ದ್ಯಾಟ್ ಹೀಸ್ ಲಕ್ಸುರಿ ವಾಸ್ ಬಿಲ್ಟ್ ಆನ್ ದ ವಿಸಸ್ ಆಫ್ ಅದರ್ಸ್ ರ್ಯಾದರ್ ದ್ಯಾನ್ ಆನೆಸ್ಟ್ ವರ್ಕ್. ಇದು ಇಲ್ಲಿ ಏನು ಪ್ರಿಫರೆನ್ಸ್ ಮಾಡ್ಲಿಕ್ಕತ್ತದ ಅಂತಂದಾಗ ಹಾನೆಸ್ಟಾಗಿ ನಾವು ಬದುಕಿ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಈ ರೀತಿ ಯಾವ ರೀತಿ ಗಳಿಸ್ಬೋದು ಅನ್ನುವಂಥದ್ದನ್ನು ಅಲ್ಲಿ ಈ ಒಂದು ಟೈಟಲ್ ಮೂಲಕ ನಾವು ತಿಳ್ಕೊಳ್ಬೋದು ಮಕ್ಕಳು. ನೆಕ್ಸ್ಟ್ ಹೋಗೋಣ. ಈವನ್ ಆಫ್ಟರ್ ಸೆವೆರಲ್ ಅಟೆಂಪ್ಟ್ಸ್ ಟು ಕ್ಯಾರಿ ಔಟ್ ಡೆತ್ ಸೆಂಟೆನ್ಸ್. ನೋಡಿರಿ ಅಲ್ಲಿರುವ ಕೈದಿಗೆ ಏನು ಮಾಡಿರ್ತಾರೆ, ಡೆತ್ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ದ ಪ್ರಿನ್ಸ್ ಆಫ್ ಮೊನ್ಯಾಕೋ ವಾಸ್ ನಾಟ್ ಸಕ್ಸಸ್ಫುಲ್. ಗಿವ್ ರೀಸನ್ಸ್. ನೋಡಿರಿ ಅಲ್ಲಿರುವಂಥ ಒಬ್ಬ ಕ್ರಿಮಿನಲ್ಗೆ, ಏನು ಕೊಲೆ ಮಾಡೋಂಥ ಕ್ರಿಮಿನಲ್ಗೆ ಡೆತ್ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಮರಣ ದಂಡನೆಯನ್ನು ನೀಡಿರ್ತಾರೆ. ಇಟ್ ವಾಸ್ ನಾಟ್ ಸಕ್ಸಸ್ಫುಲ್. ವೈ ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಸ್ವಲ್ಪ ರೀಸನ್ಸ್ಗಳನ್ನು ಕೊಡಬೇಕು. ಏನಾಗಿತ್ತು, ಅವನಿಗೆ ನಾವು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಅವನನ್ನು ಅಲ್ಲಿ ಸಾಕಬೇಕಂತಂದ್ರೆ ಭಾಳಷ್ಟು ಏನಾಗಿತ್ತು ರೀ, ಖರ್ಚಾಗ್ತಾಯಿತ್ತು. ಹಾಗಾಗಿ ಏನನ್ನು ಮಾಡ್ಬೇಕು ಅಂದ್ಕೊಂಡ್ರವರು ಗಲ್ಲು ಶಿಕ್ಷೆಯನ್ನು ಕೊಡಬೇಕಂತ ವಿಚಾರ ಮಾಡಿದ್ರು. ಹೌದಾ? ಎಸ್, ನೋಡೋಣ. ದ ಪ್ರಿನ್ಸ್ ಫೇಲ್ ಟು ಎಕ್ಸಿಕ್ಯೂಟ್. ಗಲ್ಲು ಶಿಕ್ಷೆ ಮಾಡೋದರಿಂದ ಇವ ತಪ್ಪಿಸ್ಕೊಂಡ. ದ ಕ್ರಿಮಿನಲ್ ಬಿಕಾಸ್ ದ್ಯಾಟ್ ಕಿಂಗ್ಡಮ್ ಲ್ಯಾಕ್ಡ್ ದ ನೆಸಸರಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕ್ಯಾಪಿಟಲ್ ಪನಿಷ್ಮೆಂಟ್. ನೋಡಿರಿ ಆ ಗಲ್ಲಿಗೇರಿಸ್ಬೇಕಂತಂದಾಗ ನಮ್ಮಲ್ಲಿ ಒಂದು ಹಗ್ಗ ಹಾಕಿ ಕುತ್ತಿಗೆ ಹಾಕಿಸಿಂದ ಹೆಂಗೆ ನೇಣು ಹಾಕ್ತಾರಲ್ಲ ಆ ರೀತಿ ಇರಲಿಲ್ಲ. ಒಂದು ಗೆಲಟಿನ್ ಮಷಿನ್ ಅಂತ ಹೇಳಿಸಿಂದು ಏನು ಗಿಡವನ್ನು ಕತ್ತರಿಸ್ತೀವಲ್ಲ ಆ ರೀತಿಯಾಗಿ ಒಂದು ಮಷಿನ್ ಬರ್ತದೆ. ಅದರ ಮುಖಾಂತರ ಏನು ಮಾಡ್ತಾಯಿದ್ರು, ಇವರನ್ನು ಕೊಲ್ತಾ ಇದ್ದರು. ಅದನ್ನು ಏನಾಗ್ತದೆ, ಇವರಿಗೆ ತೆಗೆದುಕೊಂಡು ಬರುವಂಥ ಶಕ್ತಿ ಇವ್ರ ಹತ್ರ ಇರಲಿಲ್ಲ. ದೇರ್ ವಾಸ್ ನಾಟ್ ನೆಸಸರಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕ್ಯಾಪಿಟಲ್ ಪನಿಷ್ಮೆಂಟ್. ದೇ ಹ್ಯಾಡ್ ನೀದರ್ ಗಿಲಟನ್. ನೋಡಿರಿ ಗಿಲಟನ್ ಅವ್ರ ಹತ್ರ ಇರಲಿಲ್ಲ, ನಾರ್ ಆ್ಯನ್ ಎಕ್ಸಿಕ್ಯೂಷನರ್. ಮತ್ತು ಆ ಗಿಲಟನ್ ನಡೆಸೋಂಥವ ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ.
ವೆನ್ ದೇ ಟ್ರೈ ಟು ಬಾರೋ ದೀಸ್ ಫ್ರಾಮ್ ಫ್ರಾನ್ಸ್, ಯಾವಾಗ ಇವರು ಪಕ್ಕದ ದೇಶದಿಂದ ಫ್ರಾನ್ಸ್ನಿಂದ ಅದನ್ನು ಏನು ಮಾಡ್ಲಿಕ್ಕತ್ತರಿ ಬಾಡಿಗೆ ರೂಪದಲ್ಲಿ ತರಬೇಕಂತ ವಿಚಾರ ಮಾಡಿದ್ರು. ಏನು ಮಾಡಿದ್ರು? ಬಾಡಿಗೆ ರೂಪದಲ್ಲಿ ತರಬೇಕಂತ ವಿಚಾರ ಮಾಡಿದ್ರು. ಆ್ಯಂಡ್ ಇಟ್ಲಿ, ಬರೀ ಫ್ರಾನ್ಸ್ನವ್ರ ಜೊತೆಗೆ ಅಷ್ಟೇ ಅಲ್ಲ, ಇಟ್ಲಿಗೂ ಕೂಡ ಟ್ರೈ ಮಾಡಿದ್ರು. ಯಾಕಂತಂದ್ರೆ ಇಟ್ ಕಾಸ್ಟ್ ವರ್ ಟು ಹೈ. ನೋಡಿರಿ, ಫ್ರಾನ್ಸ್ ವರ್ ಡಿಮ್ಯಾಂಡೆಡ್ 16,000 ಫ್ರಾಂಕ್ಸ್ ಆ್ಯಂಡ್ ಇಟ್ಲಿ ಡಿಮ್ಯಾಂಡೆಡ್ ಟು 12,000 ಫ್ರಾಂಕ್ಸ್. ಹಾಗಾಗಿ ಇಷ್ಟು ರೊಕ್ಕ ಕೊಟ್ಟು ಇವ್ನಿಗೆ ಯಾಕೆ ನಾವು ಕಡಿಯೋಣ ಅಥವಾ ಕೊಲ್ಲೋಣ ಅನ್ನುವಂಥದ್ದು ಅವ್ರ ತಲೆಯೊಳಗೆ ಬಂತು. ದಟ್ಸ್ ವೈ ಫರ್ದರ್ ಮೋರ್ ದ ಸೋಲ್ಜರ್ಸ್ ರೆಫ್ಯೂಸ್ ಟು ಪರ್ಫಾರ್ಮ್ ದ ಎಕ್ಸಿಕ್ಯೂಷನರ್ ಕ್ಲೇಮಿಂಗ್ ದೇ ವರ್ ನಾಟ್ ಟ್ರೈನ್ ಟು ಕಿಲ್. ಮತ್ತು ಇನ್ನೊಂದು ಏನಾಗಿತ್ತು ಅಂತಂದಾಗ ಅಲ್ಲಿರುವಂಥ ಆರ್ಮಿಗೆ ಏನು ಮಾಡ್ತಾರೆ ಇವರು, ಅಫೀಲನ್ನು ಕೊಡ್ತಾರೆ, ಮನವಿಯನ್ನು ನೀಡ್ತಾರೆ. ಏನಂತೇಳಿ, ಇವನನ್ನು ಗಲ್ಲಿಗೇರಿಸ್ರಿ, ನೀವೇ ಯಾರಾದರೂ ಒಬ್ರು ಗಲ್ಲಿಗೇರಿಸ್ರಿ ಅಂತ ಹೇಳಿದಾಗ ಅವರು ಸೋಲ್ಜರ್ಸು ಕೂಡ ಏನು ಮಾಡ್ತಾರೆ, ರೆಫ್ಯೂಸ್ ಮಾಡ್ತಾರೆ. ವಿ ವರ್ ನಾಟ್ ಟ್ರೈನ್ಡ್ ಅತ್ತೇಶಿಂದ ಏನು ಮಾಡ್ತಾರೆ ರೀ, ಅವರು ಕೂಡ ರೆಫ್ಯೂಸ್ ಮಾಡ್ತಾರೆ. ದ ಲ್ಯಾಕ್ ಆಫ್ ರಿಸೋರ್ಸಸ್ ಆ್ಯಂಡ್ ದ ಹೈ ಕಾಸ್ಟ್ ಆಫ್ ಪ್ರೊಸೀಜರ್ ಪೋಸ್ಟ್ ದ ಫ್ರೆಂಚ್ ಟು ಅಬ್ಯಾಂಡನ್ ದ ಡೆತ್ ಸೆಂಟೆನ್ಸ್. ನೋಡಿರಿ, ಈ ಮರಣ ದಂಡನೆಯನ್ನು ಏನು ಮಾಡ್ತಾರೆ ರೀ, ಸ್ಟಾಪ್ ಮಾಡ್ತಾರೆ. ಓಕೆ, ಇದಾದ ನಂತರ ಏನು ತೀರ್ಪಾಗ್ತದ? ಲೈಫ್ ಇಂಪ್ರಿಸನ್ಮೆಂಟ್ ಆಗ್ತದೆ, ಜೀವಾವಧಿ ಶಿಕ್ಷೆ ಆಗ್ತದೆ. ಓಕೆ, ಇದು ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೋಡ್ಕೊಂಬರೋಣ. ಟೆನ್ದು ಕಾಸ್ಟ್ ಹೆಚ್ಚಾಗ್ತದೆ ನೋಡ್ರಿ, ಆವಾಗ ಲೈಫ್ ಇಂಪ್ರಿಸನ್ಮೆಂಟ್ಗೆ ಅವ್ರು ಏನು ಮಾಡ್ತಾರೆ, ಮುಂದಾಗ್ತಾರೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಅಂತ. ರೈಟ್ ಅ ನೋಟ್ ಆನ್ ದ ಗೇಮಿಂಗ್ ಹೌಸಸ್ ಇನ್ ಯುರೋಪ್ ವಿತ್ ಅ ಸ್ಪೆಷಲ್ ರೆಫರೆನ್ಸ್ ಟು ಮೊನ್ಯಾಕೋ. ನೋಡಿರಿ, ಒಂದು ಗೇಮಿಂಗ್ ಹೌಸ್ ನಡೆಸುವಂಥ, ಯುರೋಪ್ನಲ್ಲಿ ಗೇಮಿಂಗ್ ಹೌಸ್ ನಡೆಸುವಂಥದ್ರ ಮೇಲೆ ಒಂದು ಏನು ಮಾಡಿರಿ, ಸ್ಪೆಷಲ್ ರೆಫರೆನ್ಸನ್ನು ಏನು ಮಾಡಿರಿ, ಮೊನ್ಯಾಕೋ ಕಂಪ್ಯಾರಿಸನ್ ಮಾಡ್ಕೊಂಡು ಬರೀರಿ ಅಂತ ಹೇಳಿಕತ್ತಾರ. ಯಾವ ರೀತಿ ಅದ ನೋಡೋಣ ಬರ್ರಿ. In the 19th century, many German sovereigns used to keep the gaming houses. ಸಾಕಷ್ಟು ಜರ್ಮನ್ ಸಾರ್ವಭೌಮ ರಾಷ್ಟ್ರಗಳು ಏನು ಮಾಡಿದ್ರಿ, ಆ ಗೇಮಿಂಗ್ ಹೌಸಸ್ಸನ್ನು ರನ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ಅಂದರೆ ಈ ಝೂಸ್ ಆಟ ಆಡಲಿಕ್ಕೆ ಪ್ರಿಫರೆನ್ಸನ್ನು ಕೊಟ್ಟಿದ್ದರು. ಬಟ್ ದೇ ವರ್ ಇವೆಂಚುವಲಿ ಬ್ಯಾನ್ಡ್. ಅದನ್ನೇನು ಮಾಡ್ತಾರೆ, ಬರಬಾರ್ದು ಬಂದಾಗೆ ಸಾಕಷ್ಟು ಮನೆಗಳನ್ನು ಏನು ಮಾಡ್ಲಿಕ್ಕತ್ತರು, ಹಾಳು ಮಾಡ್ಲಿಕ್ಕತ್ತು. ಹಾಗಾಗಿ ಅದನ್ನು ಸೋ ಮೆನಿ ಜರ್ಮನ್ ಸವರಿವನ್ಸ್ ಬ್ಯಾಂಡ್ ಹಿಯರ್, ಅಲ್ಲಿ ಏನು ಮಾಡ್ತಾರೆ ರೀ, ಬಂದ್ ಮಾಡ್ತಾರೆ. ಬಿಕಾಸ್ ಪೀಪಲ್ ವುಡ್ ಲಾಸ್ ಎವ್ರಿಥಿಂಗ್. ಯಾಕಂತಂದು ಜನ ಹಾಳಾಗ್ಲಕತ್ರು, ಬೀದಿಗೆ ಬರ್ಲಾಕತ್ರು, ಹೆಣ್ಣು ಮಕ್ಕಳೆಲ್ಲ ಏನಾಗ್ಲಿಕ್ಕತ್ತರು, ಬೀದಿಗೆ ಬರ್ಲಾಕತ್ರು. ಹಾಗಾಗಿ ಅದನ್ನೇನು ಮಾಡಿದ್ರು, ಬ್ಯಾನ್ ಮಾಡಿದ್ರು. ಆ್ಯಂಡ್ ಸಮ್ ಟೈಮ್ಸ್ ಕಮಿಟ್ ಸುಸೈಡ್. ಮತ್ತು ಮಿಕ್ಕಿದಕ್ಕೆ ಏನು ಮಾಡ್ಬೇಕ್ರಿ, ಅವರು ಸತ್ತು ಹೋಗ್ಬೇಕು. ಒಂದು ಹಗ್ಗರೆ, ಒಂದು ಮಾವಿಯರೆ ತೊಗೊಂಡು ಕಿಶಿಂದ ಏನು ಮಾಡಬೇಕಾಗ್ತದೆ, ಹೋಗಿ ಸಾಯುವಂಥ ಪರಿಸ್ಥಿತಿ ಬಂತು. ಹಿಯರ್ ಮೊನ್ಯಾಕೋ ರಿಮೈನ್ ದ ಓನ್ಲಿ ಪ್ಲೇಸ್ ಇನ್ ಯುರೋಪ್. ನೋಡಿರಿ, ಯುರೋಪಿನೊಳಗೆ ಇದು ಒಂದೇ ಒಂದು ಚಿಕ್ಕ ರಾಷ್ಟ್ರ ಮೊನ್ಯಾಕೋ ಏನು ಮಾಡ್ತಾಯಿತ್ತು, ರನ್ನಿಂಗ್ ಗೇಮಿಂಗ್ ಹೌಸಸ್. ನೋಡಿ, ಇದು ಏನು ಮಾಡ್ತಾಯಿತ್ತು ಅಂತಂದಾಗ ಲೀಗಲಾಗಿ ಗೇಮಿಂಗ್ ಹೌಸನ್ನು ರನ್ ಮಾಡ್ತಾಯಿತ್ತು. ಈಗ ಹೆಂಗೆ ನಮ್ಮಲ್ಲಿ ಸ್ಪೀಟು, ನೆಕ್ಸ್ಟ್ ಅವು ಚಕ್ಕರ್ ಅಂತ ಕರಿತೀವಿ, ಏನು ಬೆಟ್ಟಿಂಗ್ ಆಡಿಕ್ಷನ್ ನಾವೇನು ಮಾಡ್ತೀವಲ್ಲ, ಇಲ್ಲೆಲ್ಲ ಸಾಕಷ್ಟು IPL ಅವು ಇವು ಎಲ್ಲ ನೋಡ್ತೀವಲ್ಲ, ಆನ್ಲೈನ್ ಬೆಟ್ಟಿಂಗ. ಅದೇ ರೀತಿ ಇದು ಕೂಡ ಏನಾಗಿತ್ತು, ಒಂದು ಹಾಳು ಮಾಡುವಂತಹ ಗೇಮ್ ಆಗಿತ್ತು. ನೆಕ್ಸ್ಟ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ ಹೆಲ್ಡ್ ಅ ಮೊನೋಫೋಲಿ ಓವರ್ ಇಟ್. ಇದ್ರ ಮ್ಯಾಗ ಹಕ್ಕು ಸ್ವಾಮ್ಯವನ್ನು ಏನು ಮಾಡಿದ್ದ, ಅವನು ಪಡ್ಕೊಂಡಿದ್ದ. ಹಿ ಜಸ್ಟಿಫೈಡ್ ದಿಸ್ ಇಮ್ಮಾರಲ್ ಬಿಸ್ನೆಸ್ ಬೈ ಕ್ಲೇಮಿಂಗ್ ಇಟ್ ಫಂಡೆಡ್ ಹಿಸ್ ಗೌರ್ಮೆಂಟ್. ಅದು ಇಮ್ಮಾರಲ್ ಆದರೂ ಕೂಡ ಅದು ಏನಾಗ್ತಾಯಿತ್ತು, ಅವನಿಗೆ ಆದಾಯ ಬರ್ತಾಯಿತ್ತು. ಹಾಗಾಗಿ ಅವನು ಏನು ಮಾಡಲಿಲ್ಲ, ಬ್ಯಾನ್ ಮಾಡಲಿಲ್ಲ. ಏನು ನೋಡ್ರಿ, ನಮ್ಮಲ್ಲಿ ಸರ್ಕಾರಗಳು ಹೆಂಗೆ ಅದಾವ ಅಂತಂದಾಗ ಎಷ್ಟೋ ಆನ್ಲೈನ್ ಬೆಟ್ಟಿಂಗ್ ಅದಾವೆ, IPL ಬೆಟ್ಟಿಂಗ್ ಅದ, ನೆಕ್ಸ್ಟ್ ಇಸ್ಪೀಟ್ ಆಟಗಳದಾವೆ. ನಮ್ಮಲ್ಲಿ ರೊಕ್ಕ ಆಗ್ತದೆ ತಿಳ್ಕಿಸಿಂದ ಅವ್ರು ಬ್ಯಾನು ಕೂಡ ಮಾಡೋಂಗಿಲ್ಲ. ಹೌದ್ರಿ, ಎಷ್ಟೋ ಆನ್ಲೈನ್ ಬೆಟ್ಟಿಂಗ್ಸ್ ಆ್ಯಪ್ಸ್ಗಳು, ಇಲ್ಲೀಗಲ್ ಆ್ಯಪ್ಸ್ಗಳದಾವೆ, ಅವುಗಳನ್ನು ಇವರು ಬ್ಯಾನ್ ಮಾಡಲಿಕ್ಕೆ ತಯಾರಿಲ್ಲ. ಹೌದಾ? ಹಾಗೆ ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಬೇಕಾಗಿದ್ದು ಒಂದು ಫಂಡಿಂಗ್ ಬೇಕಾಗಿದೆ. ನಮ್ಮಲ್ಲಿ ಕೂಡ ಸಾಕಷ್ಟು ಸಾರಾಯಿ ಅಂಗಡಿಗಳದಾವೆ, ಮದ್ಯದ ಅಂಗಡಿಗಳದಾವೆ, ಅವುಗಳನ್ನು ಕೂಡ ಇವರು ಬ್ಯಾನ್ ಮಾಡಲಿಕ್ಕೆ ಏನು ಮಾಡ್ತಾಯಿಲ್ಲ, ಹೋರಾಟವನ್ನು ಮಾಡ್ತಾಯಿಲ್ಲ. ಹೀಸ್ ಆರ್ಮಿ ಆ್ಯಂಡ್ ಹೀಸ್ ಓನ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ವಿಚ್ ಹಿ ಕುಡಂಟ್ ಅಫೋರ್ಡ್ ಥ್ರೂ ಟ್ರೆಡಿಷನ್ ಟ್ಯಾಕ್ಸೇಷನ್. ನೋಡಿರಿ, ಒಂದು ವೇಳೆ ಅವೇನಾದರೂ ನಿಯತ್ತಾಗಿ ಹೋಗಿದ್ದ ಅಂತಂದಾಗ ಅವನು ಲಕ್ಸುರಿಯಸ್ ಲೈಫ್ ಏನಾಗ್ತಿತ್ತು, ಬೀದಿಗೆ ಬರ್ತಾಯಿತ್ತು. ಮತ್ತು ಅವನ ಆರ್ಮಿ ಕೂಡ ಇರ್ತಿರಲಿಲ್ಲ. ಅವನು ಒಂದು ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕಾಗಿತ್ತು. ಹಾಗಾಗಿ ಹಿ ವಾಂಟೆಡ್ ಟು ಸೇವ್ ಹೀಸ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಆ್ಯಂಡ್ ಸೇವ್ ಹೀಸ್ ಆರ್ಮಿ.
ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Do you agree with the reasons provided by the criminal for not running away from the prison? ನೋಡ್ರಿ, ಇಲ್ಲಿ ಕ್ರಿಮಿನಲ್ ಅವನಿಗೆ ಓಡಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಅವ ಯಾಕೆ ಓಡೋಗಲಿಲ್ಲ, ಮತ್ತು ಅವನು ಏನನ್ನ ರೀಸನ್ಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನ ನೀವೇನು ಮಾಡ್ತೀರಿ, ಒಪ್ಕೊಳ್ತೀರಾ ಅಂತ ಕೇಳಕತ್ತಾರೆ. ನೋಡಿರಿ, ಡು ಯು ಅಗ್ರಿ, ನೀವು ಒಪ್ಕೊಳ್ತೀರಾ ವಿತ್ ದ ರೀಸನ್ಸ್ ಪ್ರೊವೈಡೆಡ್ ಬೈ ದ ಕ್ರಿಮಿನಲ್ ಫಾರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದ ಪ್ರಿಸನ್. ಜೈಲಿನಿಂದ ಯಾಕೆ ಓಡೋಗಿಲ್ಲ ಅಂತ ಕೇಳಿದಾಗ ಅವನೇನು ಮಾಡ್ತಾನೆ, ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕೊಡ್ತಾನೆ, ಅವುಗಳನ್ನು ನೀವು ಒಪ್ತೀರಾ ಅಂತ ಕೇಳಿಕತ್ತಾನೆ. ಎಸ್, ವಿ ಹ್ಯಾವ್ ಟು ಅಗ್ರಿ ದಿಸ್, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಸ್, ದ ಕ್ರಿಮಿನಲ್ ಸೈಸ್ ಹಿಯರ್ ರೀಸನ್ಸ್ ವರ್ ಲಾಜಿಕಲ್ ಫ್ರಮ್ ಎ ಸರ್ವೈವಲ್ ಸ್ಟ್ಯಾಂಡ್ ಪಾಯಿಂಟ್. ಭಾರಿ ಒಂದು ಗುಡ್ ಪಾಯಿಂಟನ್ನು ಏನು ಮಾಡ್ತಾನೆ, ಅವನು ಹಾಕ್ತಾನೆ. ಹಿ ಆರ್ಗ್ಯೂಡ್ ದ್ಯಾಟ್ ದ ಅಥಾರಿಟೀಸ್ ಹ್ಯಾಡ್ ರೂನ್ಡ್ ಹೀಸ್ ರೆಪ್ಯುಟೇಷನ್. ಏನು ಹೇಳ್ತಾನೆ, ನಂದು ಒಂದು ಮರ್ಯಾದೆ ಹೋಗ್ಯದ, ನಂದು ಮರ್ಯಾದೆ ನೀವೇನು ಮಾಡಿರಿ, ಹಾಳು ಮಾಡಿದ್ದೀರಿ, ನನ್ನ ರೆಪ್ಯುಟೇಷನ್ ಏನೂ ಉಳಿದಿಲ್ಲ, ಮೇಕಿಂಗ್ ಇಟ್ ಇಂಪಾಸಿಬಲ್ ಫಾರ್ ಹಿಮ್ ಟು ಫೈಂಡ್ ವರ್ಕ್. ನೋಡಿರಿ, ಅವ ಒಂದು ಸಾರಿ ಜೈಲಿಗೆ ಹೋಗಿ ಬಂದಾನಂತಂದಾಗ ಅವನಿಗೆ ಯಾರು ಕೂಡ ಕೆಲಸ ಕೂಡ ಏನು ಮಾಡೋಂಗಿಲ್ಲ, ಕೊಡೋಂಗಿಲ್ಲ. ಯಾಕಂತಂದಾಗ ಅವನನ್ನು ಕೈದಿಯನ್ನಾಗೆ ನೋಡ್ತಾರೆ ಹೊರತು ಅವನನ್ನು ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗೆ ನೋಡ್ತಾರೆ ಹೊರತು ಯಾರು ಕೂಡ ಅವನನ್ನು ಏನು ಮಾಡೋಂಗಿಲ್ಲ, ಒಳ್ಳೆಯ ವ್ಯಕ್ತಿ ಅಂತ ನೋಡೋಂಗಿಲ್ಲ. ದಿಸ್ ವಾಸ್ ದ ಫಸ್ಟ್ ಪಾಯಿಂಟ್. ನೋಡಿರಿ, ಫಸ್ಟ್ ಪಾಯಿಂಟ್ ಏನಾಗ್ಯದ, ದೇ ಹ್ಯಾಡ್ ರೂನ್ಡ್ ಹೀಸ್ ರೆಪ್ಯುಟೇಷನ್ ಮೇಕಿಂಗ್ ಇಟ್ ಇಂಪಾಸಿಬಲ್ ಫಾರ್ ಹಿಮ್ ಟು ಫೈಂಡ್ ವರ್ಕ್. ಇದು ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ ಏನದ, he pointed out that they had stopped guarding him but he had nowhere to go. ಅವನಿಗೆ ಎಲ್ಲಿ ಹೋಗುವಂಥ ಸ್ಥಳನೇ ಗೊತ್ತಿಲ್ಲ. having been thought to be lazy by being fed in prison. ನೋಡ್ರಿ, ಅವ ಏನಾಗಿಬಿಟ್ಟಿದ್ದ, ತಿನ್ನೋದು, ಆರಾಮ್ ತಿರುಗಾಡೋದು, ಅಲ್ಲೇ ಜೈಲಿನಾಗ ಒಂದು ಕಡೆ ಕೂಡೋದು ಮಾಡ್ತಾಯಿದ್ದ, ಲೇಜಿ ಆಗಿಬಿಟ್ಟಿದ್ದ. he was being lazy ಅಂದ್ರೆ ಅದರಿಂದ ಅವನಿಗೆ ಕೆಲಸ ಮಾಡುವಂಥ ಆಸಕ್ತಿನೂ ಹೋಗಿಬಿಟ್ಟಿತ್ತು. ಹಿ ಫೆಲ್ಟ್ ದ್ಯಾಟ್ ಸ್ಟೇಟ್ ಓಡ್ ಹಿಮ್ ಲಿವಿಂಗ್. ಹೀಸ್ ರಿಫ್ಯೂಸಲ್ ಟು ಎಸ್ಕೇಪ್ ಪೋಸ್ಟ್ ದ ಗೌರ್ಮೆಂಟ್ ಟು ಆಫರ್ ಹಿಮ್ ಪೆನ್ಷನ್. ಇದೆಲ್ಲ ಆದಮ್ಯಾಗ ತಪ್ಪು ದಂಡವನ್ನು ಅವರೇ ಏನು ಮಾಡ್ತಾರೆ, ಇವನಿಗೆ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ನೋಡಿ, ನನಗೆ ಎಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಯಾರು ಹೋದರೂ ನನ್ನ ಮುಖ ತಿರುಗಿಸಿ ಹೋಗ್ತಾರೆ. ದೇ ಟರ್ನ್ಡ್ ದೇರ್ ಫೇಸಸ್ ಬ್ಯಾಕ್. ಅವ್ರ ಮುಖ ಏನು ಮಾಡ್ತಾರೆ, ಹೊಳೆ ತಿರುಗಿಸ್ತಾರೆ. ಯಾಕಂತಂದಾಗ ನಾನು ಒಬ್ಬ ಕೈದಿ ಅಂತೇಳಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಕ್ರಿಮಿನಲ್ ಅಂಥೇಳಿ ದೂರ ಹೋಗ್ತಾರೆ. ವಿಚ್ ವಾಸ್ ಅ ಕ್ಲೇವರ್ ಮೂವ್ ಆನ್ ಹಿಸ್ ಪಾರ್ಟ್. ಇದರೊಳಗೆ ಆ ಒಂದು ಸರ್ಕಾರಕ್ಕೆ ದಂಡವನ್ನು ಹಾಕದಂಥ ಈ ಕ್ರಿಮಿನಲ್ ಏನು ಮಾಡ್ಬೋದು, ನಾವು ಒಂದು ಮೆಚ್ಚುಗೆಯನ್ನು ಕೊಡ್ಬೋದು. ಮುಂದಿನ ಒಂದು ಪ್ರಶ್ನೆ, ವೈ ವಾಸ್ ದ ಡೆತ್ ಸೆಂಟೆನ್ಸ್ ಕನ್ವರ್ಟೆಡ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್. ಫಸ್ಟ್ನೇ ಕ್ವಶನ್ನಾಗ ನಾನು ನಿಮಗೆ ಹೇಳಿದೆ ಏನಂತೇಳಿ, ಆ ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ನೋಡಿರಿ, ಗಲ್ಲು ಶಿಕ್ಷೆ ಹೋಗಿ ಯಾಕೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು ಅದು ಒಂದೇ ನಿಮ್ಗೆ ತಿಳ್ಕೊಂಬಿಡ್ರಿ. ಅವ್ರ ಹತ್ರ ದೇರ್ ವರ್ ನೋ ಸೋರ್ಸಸ್ ಫಾರ್ ಆ್ಯಂಡ್ ದೇರ್ ವರ್ ನೋ ಇಕ್ವಿಪ್ಮೆಂಟ್ಸ್ ಫಾರ್ ಡೆತ್ ಸೆಂಟೆನ್ಸ್. ಗಲ್ಲಿಗೇರಿಸ್ಬೇಕಂತಂದಾಗ ಒಂದು ಗೆಲೆಟಿನ್ ಮೆಷಿನ್ ಬೇಕಾಗಿತ್ತು, ಅದನ್ನು ಒಬ್ಬ ನಡ್ಸವ ಏನ್ರಿ ವ್ಯಕ್ತಿ ಬೇಕಾಗಿದ್ದು, ಅದನ್ನು ಕೂಡ ಅವ್ರ ಹತ್ರ ಇರಲಿಲ್ಲ. ದೇ ಬಾರೋಡ್ ಫ್ರಮ್ ಅದರ್ ಕಂಟ್ರೀಸ್. ಬೇರೆ ಕಡೆ ತರಬೇಕಂತಂದಾಗ ಒಬ್ಬರು 16,000 ಫ್ರಾಂಕ್ಸ್ ಕೇಳ್ತಾರೆ ಫ್ರಾನ್ಸ್ನವರು, ಇನ್ನೊಬ್ಬರು 12,000 ಇಟ್ಲಿಯವ್ರು ಏನು ಮಾಡ್ತಾರೆ, ಕೇಳ್ತಾರೆ. ಓಕೆ, ಏನೇನದ ನೋಡೋಣ ಇದ್ರೊಳಗೆ. ಸೇಮ್ ಪಾಯಿಂಟ್ಸ್. ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಬಿಕಾಸ್ ಎಕ್ಸ್ಪೆನ್ಸ್ ಆಫ್ ಹೈರಿಂಗ್ ಅ ಗೆಲೆಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್ ಫ್ರಮ್ ನೇಬರಿಂಗ್ ಕಂಟ್ರೀಸ್ ವಾಸ್ ಅಸ್ಟ್ರೋನಾಮಿಕಲ್ ಆ್ಯಂಡ್ ಎಕ್ಸೀಡೆಡ್ ದ ಸ್ಟೇಟ್ಸ್ ಬಜೆಟ್. ನೋಡಿರಿ, ಅವರಲ್ಲಿರೋಂಥ ಒಂದು ಬಜೆಟ್ಗೆ ಅದಕ್ಕೆ ಮ್ಯಾಚೇ ಆಗ್ಲಕತ್ತಿಲ್ಲ. 7,000 ಜನ ಇರೋದ ಒಂದು ರಾಜ್ಯ, 7,000 ಇರೋವಂಥ ಒಂದು ಜನಸಂಖ್ಯೆ ಇರುವಂಥ ಒಂದು ದೇಶ ಆಗಲಿ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ, 12,000 ಫ್ರಾಂಕ್ಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದೇರ್ ವಾಸ್ ನೋ ಎ ಗೆಲೆಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ನೋಡಿರಿ, ಈಗ ಹೆಂಗೆ ನಾವು ಮರವನ್ನು ಕಡಿತೀವಲ್ರಿ, ಅಂಥ ಒಂದು ಮಷೀನ ಅಂಥ ಒಂದು ನಡೆಸುವಂಥ ವ್ಯಕ್ತಿ ಇರಲಿಲ್ಲ ಅಂತೇಶಿಂದ ಅವ್ರು ಏನು ಮಾಡಕತ್ತಾರ, a death sentence was changed to a life imprisonment and the council of ministers decided to that a permanent executioner was too expensive. ಒಂದು ವೇಳೆ ಎಕ್ಸಿಕ್ಯೂಷನರ್ ಪರ್ಮನೆಂಟ್ ಆಗಿರುವಂಥ ಒಂದು ಎಕ್ಸಿಕ್ಯೂಷನರ್ಗೆ ಹೈಯರ್ ಮಾಡಿಕೊಂಡ್ರು ಅಥವಾ ತಮ್ಮ ಆರ್ಮಿಯಲ್ಲಿ ಇಟ್ಕೊಂಡ್ರು ಅಂತಂದಾಗ ಅವನಿಗೂ ಕೂಡ ಪೇಮೆಂಟನ್ನು ಕೊಡಬೇಕಾಗಿತ್ತು. ಸೊ ದೇ ಆಪ್ಟೆಡ್ ಫಾರ್ ಲೈಫ್ ಇಂಪ್ರಿಸನ್ಮೆಂಟ್.
ಹಾಗಾಗಿ ಅವರು ನಿರ್ಧಾರ ಮಾಡಿರುವಂಥದ್ದೇನು, ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ, ತನ್ನ ಜೀವ ಹೋಗುವವರೆಗೆ ಜೈಲಿನಾಗೆ ಇರುವಂಥದ್ದು, ಆ್ಯಸ್ ಅ ಚೀಪರ್ ಅಲ್ಟರ್ನೇಟಿವ್. ಇದು ಒಂದು ವೇಳೆ ಚೀಪ್ ಆಗ್ತದ ಅಂತ ತಿಳ್ಕೊಳ್ತಾರೆ, ಬಟ್ ಇಟ್ ವಾಸ್ ಟೂ ಹೈ ಫಾರ್ ದೆಮ್ ಬಿಕಾಸ್ ದ ಎಕ್ಸ್ಪೆನ್ಸಿವ್ ವಾಸ್ ಟೂ ಹೈ. 600 ಫ್ರಾಂಕ್ಸ್ ಮಂತ್ಲಿ ಏನಾಗ್ತಾಯಿತ್ತು, ಖರ್ಚಾಗ್ತಾಯಿತ್ತು. ಹಾಗಾಗಿ ಅವರು ಕೂಡ ಅಲ್ಲಿ ಏನಾಗ್ತದೆ, ಮತ್ತೆ ಒಂದು ತಲೆಯನ್ನು ಚೇಂಜ್ ಮಾಡಿಕೊಂಡು ಅವನನ್ನು ಏನು ಮಾಡ್ತಾರೆ ರೀ, ಪೆನ್ಷನನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡು ತನ್ನ ಒಂದು ಜೈಲಿನಿಂದ ಹೊರಗಡೆಯನ್ನು ಹಾಕ್ತಾರೆ. ಎಸ್, ದಿಸ್ ಇನ್ವಾಲ್ವ್ಡ್ ಪುಟ್ಟಿಂಗ್ ದ ಕ್ರಿಮಿನಲ್ ಇನ್ ಅ ಸ್ಮಾಲ್ ಲಾಕ್-ಆಫ್ ಆ್ಯಂಡ್ ಹೈರಿಂಗ್ ಗಾರ್ಡ್ ಟು ವಾಚ್ ಹಿಮ್ ಆ್ಯಂಡ್ ಫೆಚ್ ಹೀಸ್ ಫುಡ್. ಎಸ್, ಅವನನ್ನು ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಒಳಗೆ ಇಟ್ಟಂಥ ಸಂದರ್ಭದಲ್ಲಿ ಅವನಿಗೊಬ್ಬನಿಗೆ ಗಾರ್ಡನ್ನು ನೇಮಿಸ್ಲಿಕ್ಕತ್ತರು. ಆ ಗಾಡಿಗೂ ಕೂಡ ಏನು ಮಾಡಬೇಕಾಗಿತ್ತು, ಪೇಮೆಂಟನ್ನು ಕೊಡಬೇಕಾಗಿತ್ತು, ಮತ್ತು ಇವನಿಗೆ ಊಟ ಹಾಕಬೇಕಾಗಿತ್ತು. ಯಾರಿಗೆ, ಇವೊಬ್ಬ ಪ್ರಿಸನರಿಗೆ ಊಟ ಹಾಕಬೇಕಾಗಿತ್ತು. ಹೌದಾ, ಇಲ್ಲಿ ಇಬ್ಬರ ಕೆಲಸ ಏನು ಮಾಡಬೇಕಾಗಿತ್ತು, ಅವರು ಮಾಡುವಂಥದ್ದಾಗಿತ್ತು. ಯಾರಿಗೆ, ಈ ಕಡೆ ಗಾಡಿಗೆ ಕೂಡ ಪೇಮೆಂಟನ್ನು ಕೊಡಬೇಕು, ಅವನಿಗೆ ಖರ್ಚು ಕೂಡ ಏನು ಕೊಡಬೇಕಾಗಿತ್ತು. ದ್ಯಾಟ್ಸ್ ವೈ ದೇ ಚೇಂಜ್ಡ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಓಕೆ ಮಕ್ಕಳೇ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಭಾಳಷ್ಟು ನೀವೇನು ಮಾಡಿರಿ, ಜಸ್ಟ್ ಕ್ಲಾಸನ್ನು ಲಿಸನ್ ಮಾಡಿರಿ, ಏನು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕುಂತು ಹಗಲು ರಾತ್ರಿ ಓದುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 3 to 4 ಅವರ್ ಏನು ಮಾಡಿರಿ, ಕ್ಲಾಸನ್ನು ಕೇಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಟಾಪಿಕ್ಕಿಗೆ ಹೋಗೋಣ. ಎ ಸನ್ನಿ ಮಾರ್ನಿಂಗ್. ಹಿಯರ್ ಸೆರಾಫಿನ್ ಆ್ಯಂಡ್ ಜಾಕೋವಿನ್ ಅಲ್ವರೇಜ್ ಕ್ವಾಂಟೆರೋ ಅಂತ ಕರಿತೀವಿ, ಇವರು ಬರೋದಂಥದ್ದು ಎ ಸನ್ನಿ ಮಾರ್ನಿಂಗ್. ಓಕೆ, ಒಂದನೇ ಕ್ವಶನ್ ನೋಡೋಣ. ಡಿಸ್ಕ್ರೈಬ್ ಹೌ ಡಾನ್ ಗೊನ್ಸಾಲೋ ಗ್ಲೋರಿಫೈಸ್ ಹೀಸ್ ಕಸಿನ್ಸ್ ಡೆತ್. ಕಜಿನ್ಸ್ ಡೆತ್ ಅಂತಂದ್ರೆ ಯಾರ್ದು ಡೆತ್ ಅಲ್ರಿ, ತಾನೇ ಯಾರ್ದು ಡಾನ್ ಗೊನ್ಸಾಲೋ ತಾನೇ ಕಜಿನ್ ಅಂತೇಶಿಂದ ಏನು ಮಾಡ್ತಾ ಇರ್ತಾನೆ, ಬಿಂಬಿಸ್ತಾನೆ. ಹೌದಾ, ಅದು ಯಾವ ರೀತಿ ಹೇಳಿಕತ್ತಾನ ಅವಳ ಮುಂದೆ, ಡೋನಾ ಲೋರಾ ಮುಂದೆ ನನ್ನ ಒಬ್ಬ ಕಜಿನ್ ಇದ್ದ, ಹಿಂಗೊಂದು ಹುಡುಗಿ ಪ್ರೀತಿಸ್ತಾ ಇದ್ದ, ಇಂಥ ರೀತಿ ಕಥೆಯನ್ನು ಏನು ಮಾಡಿರ್ತಾನೆ, ಹೇಳಿರ್ತಾನೆ. ಯಾವ ರೀತಿ ಹೇಳ್ಯಾನ ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಡಾನ್ ಗೊನ್ಸಾಲೋ ಕನ್ಸೀಲಿಂಗ್ ಹಿಸ್ ಟ್ರೂ ಐಡೆಂಟಿಟಿ, ತನ್ನ ಒಂದು ರಿಯಲ್ ಐಡೆಂಟಿಟಿಯನ್ನು ಏನು ಮಾಡ್ಲಿಕ್ಕತ್ತಾನವ, ಮುಚ್ಚಿಡ್ಲಿಕ್ಕತ್ತಾನ. ಟೆಲ್ಸ್ ಲಾರಾ ದ್ಯಾಟ್ ಹೀಸ್ ಕಜಿನ್, ಅದನ್ನು ಕಜಿನ್ ಅಂತಂದ್ರೆ ಯಾರ್ರಿ, ಹಿಮ್ಸೆಲ್ಫ್, ತನ್ನನ್ನು ತಾನೇ ಏನು ಮಾಡ್ಕೊಳಿಕತ್ತಾನ, ಕಜಿನ್ ಅಂತ ಹೇಳಿಕತ್ತಾನ. ಡೈಡ್ ಹೀರೋಯಿಕಲಿ, ಹೆಂಗೆ ಬಿಂಬಿಸ್ಲಿಕ್ಕತ್ತಾನ ಅಂತಂದಾಗ ಒಂದು ಹೀರೋಯಿಕ್ ಸ್ಟೇಟ್ಮೆಂಟ್ ಕೊಟ್ಟು ಬಿಂಬಿಸ್ಲಿಕ್ಕತ್ತಾನ. ಹೀರೋ ಆಗಿ ಸತ್ತ, ಒಂದೇನೋ ಆರ್ಮಿ ಒಳಗೆ ಸೇರ್ಕೊಂಡು ಏನು ಮಾಡಿ ಸತ್ತಿನ ಅಂತ ಹೇಳಿಸಿನ ಸುಳ್ಳನ್ನು ಹೇಳಿಕತ್ತಾನ. ಹಿ ಕ್ಲೇಮ್ಸ್ ದ್ಯಾಟ್ ಆಫ್ಟರ್ ಬೀಯಿಂಗ್ ಫೋರ್ಸ್ ಟು ಬಿ ಪ್ಲೀ ಫಾಲೋಯಿಂಗ್, ಯಾವಾಗ ಇವ ಓಡಿ ಹೋಗ್ತಾನೆ ನೋಡ್ರಿ, ತನ್ನ ಒಂದು ದೇಶದಿಂದ ಓಡಿ ಮತ್ತೊಂದು ದೇಶಕ್ಕೆ ಹೋಗ್ತಾನಲ್ಲ, ಎ ಡ್ಯುವೆಲ್ ಓವರ್ ಎ ವುಮೆನ್ ದ ಕಜಿನ್ ಜಾಯಿನ್ ದ ಆರ್ಮಿ. ಯಾವಾಗ ಈ ಒಂದು ಡೋನಾ ಲೋರಾನ ಒಬ್ಬ ಮರ್ಚೆಂಟನ ಜೊತೆಗೆ, ಅಂದ್ರೆ ಯಾರು ಪಿಯಾನ್ಸಿ ಅಂತ ಕರಿತೀವಲ್ಲ, ಅವನ ಜೊತೆಗೆ ಏನಾಗ್ತದೆ, ಹೊಡೆದಾಟ ಆಗ್ತದೆ. ಅದಾದ ನಂತರ ಇವ ಏನು ಮಾಡ್ತಾನೆ ರೀ, ಓಡಿ ಹೋಗ್ತಾನೆ, ಬೇರೆ ದೇಶಕ್ಕೆ ಓಡಿ ಹೋಗ್ತಾನೆ. ದೆನ್ ಹೀ ಜಾಯಿನ್ ದ ಆರ್ಮಿ, ಆಗ ಏನು ಮಾಡ್ತಾನೆ, ಒಂದು ಆರ್ಮಿಗೆ ಜಾಯ್ನ್ ಆಗ್ತಾನೆ. ಆ್ಯಂಡ್ ವೆಂಟ್ ಟು ಆಫ್ರಿಕಾಕ್ಕೆ ಹೋಗಿ ಆರ್ಮಿ ಜಾಯ್ನ್ ಆಗೇನೆ ಅಂತ ಹೇಳ್ತಾನೆ. ಹೀ ಅಸರ್ಟ್ಸ್ ದ್ಯಾಟ್ ದ ಕಜಿನ್ ಡೈಡ್ ಇನ್ ದ ಟ್ರೆಂಚಸ್, ಅಲ್ಲಿ ಆದಂಥ ಒಂದು ಗಲಭೆಯಿಂದ ಏನಾಗ್ತೀನಿ, ಸಾಯ್ತೀನಿ ಅಂತ, ಅಂದ್ರೆ ನನ್ನ ಕಜಿನನ್ನು ಸತ್ತಾನ ಅನ್ನುವಂಥದ್ದನ್ನು ಹೇಳಿಕತ್ತಾನ. ಕ್ಲಚಿಂಗ್ ದ ಫ್ಲಾಗ್ ಆಫ್ ಸ್ಪೇನ್, ವಿಸ್ಪರಿಂಗ್ ದ ನೇಮ್ ಆಫ್ ಹಿಸ್ ಬಿಲೌಡ್ ಲಾರಾ. ನೋಡ್ರಿ, ಆ ಒಂದು ಸಮಯದೊಳಗೆ ಯುದ್ಧದಾಗ ಸಾಯುವಂಥ ಸಮಯದೊಳಗೆ ಧ್ವಜವನ್ನು ಹಿಡ್ಕೊಂಡು ತನ್ನ ಲಾರಾನ ಹೆಸರನ್ನು ನೆನೆಸ್ಕೊಳ್ತಾ ಏನು ಮಾಡ್ದ, ಜೀವವನ್ನು ಬಿಟ್ಟ ಅನ್ನುವಂಥ ದೊಡ್ಡ ಸುಳ್ಳನ್ನು ಏನು ಮಾಡ್ಲಿಕ್ಕತ್ತಾನೆ, ಹೇಳಿಕತ್ತಾನೆ. ಎಸ್, ದಿಸ್ ವಾಸ್ ರೊಮ್ಯಾಂಟಿಸೈಸ್ಡ್ ಲೈ. ಇದು ಎಂಥ ಸುಳ್ಳು ಅಂತಂದಾಗ ರೀ, ರೊಮ್ಯಾಂಟಿಕಲ್ ಆಗಿರುವಂಥ ಒಂದು ಸುಳ್ಳು. ಇಂಟೆಂಡೆಡ್ ಟು ಪ್ರಿಸರ್ವ್ ಹಿಸ್ ಡಿಗ್ನಿಟಿ ಆ್ಯಂಡ್ ಹೈಡ್ ದ ಫ್ಯಾಕ್ಟ್ ಹಿ ಆ್ಯಕ್ಚುಲಿ ರ್ಯಾನ್ ಅವೇ ಆ್ಯಂಡ್ ಮ್ಯಾರಿಡ್ ಸಮ್ ಒನ್ ಎಲ್ಸ್. ಇವ ಹೋಗಿದ್ದು ಒಂದು ಬ್ಯಾಲೆಟ್ ಡ್ಯಾನ್ಸರ್ ಜೊತೆಗೆ ಏನು ಮಾಡಿರ್ತಾನೆ, ಕಳ್ಳನ ಮಗ ಓಡೋಕಿಶಿಂದ ಈ ಒಂದು ಸುಳ್ಳನ್ನು ಏನು ಮಾಡ್ಲಿಕ್ಕತ್ತಾನೆ, ಇವಳು ಮುಂದೆ ಹೇಳಲಿಕ್ಕತ್ತಾನೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಡಸ್ ಡೋನಾ ಲೋರಾ ಡೆಕೋರೇಟ್ ಹರ್ ಓನ್ ಫ್ಯೂನರಲ್ ಇನ್ ದ ಪ್ಲೇ. ನೋಡಿ, ತನ್ನದೇ ಆದಂಥ ಒಂದು ಸಮಾಧಿಯನ್ನು ಕಟ್ಕೊಂಡವ್ರು ಯಾರು ಅಂತಂದಾಗ ಡೋನಾ ಲೋರಾ. ಹೆಂಗೆ ಸತ್ಲು ಅನ್ನುವಂಥದ್ದನ್ನು ಅಂದ್ರೆ ಈಗ ಸತ್ರ ಹೆಂಗೆ ಹೇಳ್ತಾರ್ರಿ ಅಂತಂದಾಗ ಈಗಿನೂ ಕೂಡ ತನ್ನ ಒಂದು
ಫ್ರೆಂಡು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾಳೆ. ಅದನ್ನು ಯಾವ ರೀತಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿರಿ ಸರ್, ಡೊನಾ ಲೋರಾ ಕ್ರಿಯೇಟ್ಸ್ ಅ ಪೊಯೆಟಿಕ್ ಆ್ಯಂಡ್ ಟ್ರ್ಯಾಜಿಕ್. ಯಾವ ರೀತಿ ಬಿಂಬಿಸ್ಲಿಕ್ಕತ್ತಾಳ್ರಿ? ಒಂದು ಪೊಯೆಟಿಕ್ ಆಗಿರುವಂಥದ್ದು, ಒಂದು ಟ್ರ್ಯಾಜಿಕ್ ಆಗಿರುವಂಥದ್ದು. ಎಂಡ್ ಫಾರ್ ಹರ್ ಯಂಗರ್ ಸೆಲ್ಫ್. ನೋಡ್ರಿ, ಒಂಥರ ದುಃಖದ ಒಂದು ಸಂಗತಿಯಲ್ಲಿ ತಾನು ಸತ್ತೀನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕತ್ತಾಳ. ಸಿ ಟೆಲ್ಸ್ ಗೋನ್ಶಾಲೋ ದ್ಯಾಟ್ ದ ಗರ್ಲ್ ಹರ್ ಸೆಲ್ಫ್, ಅವಳೇ ನೋಡ್ರಿ, ಡೊನಾ ಲೋರಾನೇ ಅವಳು ತನ್ನ ಫ್ರೆಂಡು ಅನ್ನುವಂಥ ಸುಳ್ಳನ್ನು ಹೇಳ್ತಾಳೆ. ವೇಟೆಡ್ ಫಾರ್ ಹರ್ ಲವರ್ ಫಾರ್ ಮಂತ್ಸ್, ತಾನು ತಿಂಗಳುಗಳ ಕಾಲ ಏನು ಮಾಡೀನಿ, ವೇಟ್ ಮಾಡೀನಿ ಅನ್ನುವಂಥ ಸುಳ್ಳನ್ನು ಏನು ಮಾಡ್ಲಿಕ್ಕತ್ತಾಳೆ, ಹೇಳಿಕತ್ತಾಳ. ವೆನ್ ಹಿ ಡಿಡಂಟ್ ರಿಟರ್ನ್, ಯಾವಾಗ ಇವ ಬರಲಿಲ್ಲ ನೋಡ್ರಿ, ಸಿ ವೆಂಟ್ ಟು ಬೀಚ್ ವೇರ್ ದೇ ಯೂಸ್ ಟು ಮೀಟ್, ರೋಟ್ ಹೀಸ್ ನೇಮ್ ಇನ್ ದ ಸ್ಯಾಂಡ್ ಆ್ಯಂಡ್ ಸ್ಯಾಟ್ ಆನ್ ಅ ರಾಕ್ ಅಂಟಿಲ್ ಸಿ ವಾಸ್ ಸ್ವೆಪ್ಟ್ ಅವೇ ಬೈ ದ ವೇವ್ಸ್. ನೋಡ್ರಿ, ಹೋಗಿಸಿಂದ ಕಲ್ಲಿನ ಬಂಡಿ ಮ್ಯಾಗ ಕುಂತಂಥ ಸಂದರ್ಭದೊಳಗೆ ಸಮುದ್ರದ ಅಲೆಗಳ ಒಂದು ಕರ್ಕೊಂಡು ಏನು ಮಾಡೋದು ಅತ್ತ ಈ ಒಂದು ಡೊನಾ ಲೋರಾನನ್ನು ಕರ್ಕೊಂಡು ಹೋದು ಅಂತೇಶಿಂದ ಎಷ್ಟು ದೊಡ್ಡ ಬಿಲ್ಡಪ್ ಏನು ಮಾಡ್ಲಿಕ್ಕತ್ತಾಳ, ತನ್ನ ಒಂದು ಸಾವಿನ ಒಂದು ಸುಳ್ಳನ್ನು ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ಲಿಕ್ಕತ್ತಾಳ. ದಿಸ್ ಡ್ರಾಮ್ಯಾಟಿಕ್ ಡೆತ್ ವಾಸ್ ಹರ್, ಇದು ಯಾರೂ ಬೇರೆದವ್ರು ಯಾರೂ ಸತ್ತಿಲ್ಲ, ತನ್ನ ಬಗ್ಗೆ ತಾನೇ ಏನು ಮಾಡ್ಲಿಕ್ಕತ್ತಾಳ, ವರ್ಣನೆ ಮಾಡ್ಲಿಕ್ಕತ್ತಾಳ. ಹರ್ ವೇ ಆಫ್ ಶೋವಿಂಗ್ ಗೋನ್ಶಾಲೋ ದ್ಯಾಟ್ ಹರ್ ಲವ್ ವಾಸ್ ಎಟರ್ನಲ್ ಆ್ಯಂಡ್ ಟ್ರ್ಯಾಜಿಕ್, ಇದು ಒಂಥರ ದುಃಖದ ಒಂದು ಸಂಗತಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕತ್ತಾಳ. ರ್ಯಾದರ್ ದ್ಯಾನ್ ಅಡ್ಮಿಟಿಂಗ್ ಸಿ ಇವೆಂಚುವಲಿ ಮ್ಯಾರಿಡ್ ಅನದರ್ ಮ್ಯಾನ್, ಅಲ್ಲಿ ನಡೆದಿದ್ದು ಸತ್ಯವಾಗಿರುವಂಥ ಘಟನೆನೇ ಬೇರೆ ಆಗಿತ್ತು. ಅವಳು ಕೂಡ ಸತ್ತಿಲ್ಲ, ಬೇರೆ ಮದುವೆಯಾಗಿ ಆರಾಮದಳ, ಇವನು ಕೂಡ ಸತ್ತಿಲ್ಲ, ಒಂದು ಬ್ಯಾಲೆಟ್ ಡ್ಯಾನ್ಸರ್ ಜೊತೆಗೆ ಓಡ್ಕೊಂಡಿಸಿನ ಇವನು ಕೂಡ ಸೆಟ್ಲಾಗಿ ಇವನು ಆರಾಮಿದ್ದ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ಕೊಳ್ಳೋಣಂತ. ಡಾನ್ ಗೋನ್ಶಾಲೋ ಆ್ಯಂಡ್ ಡೊನಾ ಲೋರಾ outwit each other in weaving stories about their own deaths. Elaborate. ನೋಡಿರಿ, ಡಾನ್ ಗೋನ್ಶಾಲೋ ಮತ್ತು ಡೊನಾ ಲೋರಾ ತಮ್ಮ ಬಗ್ಗೆ ತಾವು ಕಥೆಯನ್ನು ಹೇಳಲಿಕ್ಕೆ ಭಾಳಷ್ಟು ಪಂಡಿತರ ಹಾಗೆ ಏನು ಮಾಡ್ಲಿಕ್ಕತ್ತಾರ, ಬಿಂಬಿಸ್ಲಿಕ್ಕತ್ತಾರ. ಯಾವ ರೀತಿ ಅವ್ರು ಬಿಂಬಿಸ್ಕೊಂಡ್ರು ಅಂತ ಕೇಳ್ತಿದ್ದಾರೆ. ಮ್ಯಾಲೆ ಎರಡು ಏನು ಉತ್ತರ ನೋಡಿದ್ವಲ್ಲ ಅದನ್ನೇ ಇಲ್ಲಿ ಬರೆದ್ರೂ ಕೂಡ ಏನಾಗ್ತದೆ, ಸರಿಯಾಗಿ ಇರುವಂಥ ಉತ್ತರ ಆಗ್ತದೆ ಮಕ್ಕಳೇ. ಎಸ್, ಹಿಯರ್ ಬೋತ್ ಕ್ಯಾರೆಕ್ಟರ್ಸ್ ರಿಯಲೈಸಸ್ ದೇ ಆರ್ ದ long lost lovers from their youth, but they choose to keep their identities. ಅವರಿಬ್ಬರು ಕೂಡ ನಾನೇ ಲವರ್ ಅನ್ನುವಂಥದ್ದು ಇವನು ಕೂಡ ಹೇಳ್ತಾ ಇಲ್ಲ, ಅವಳು ಕೂಡ ಹೇಳ್ತಾ ಇಲ್ಲ. ಇಬ್ಬರು ಕೂಡ ಏನು ಮಾಡ್ಲಿಕ್ಕತ್ತಾರ, ದೇ ಕೀಪ್ ದೇರ್ ಐಡೆಂಟಿಟೀಸ್ ಹಿಡನ್ ಟು ಅವಾಯ್ಡ್ ಶೋವಿಂಗ್ ಹೌ ಮಚ್ ದೇ ಹ್ಯಾವ್ ಏಜ್ಡ್. ಯಾಕೆ ತೋರಿಸ್ಕೊಳ್ಲಿಕ್ಕತ್ತಿಲ್ಲ ಅನ್ನುವಂಥದ್ದನ್ನು ನೋಡಿದಾಗ ಅವ್ರಿಗೆ ವಯಸ್ಸಾಗ್ಯದಲ್ಲ, ಇನ್ನೇನು ಮಾಡೋದು, ಹೇಳ್ಯಾರೆ ಏನು ಮಾಡೋದು ಅಂತ ಹೇಳಿಸಿಂದ ಅವ್ರು ಏನು ಮಾಡ್ಲಿಕ್ಕತ್ತಾರ, ಮುಚ್ಚಿಡ್ಲಿಕ್ಕತ್ತಾರ. ಓಕೆ, ಒಂದು ವೇಳೆ ಅವ್ರು ಏನಾದರೂ ವಯಸ್ಸಿನವರಿದ್ದರು ಅಂತಂದಾಗ ಹೇಳಿಕೆಸಿಂದ ಏನು ಮಾಡ್ಬೋದಾಗಿತ್ತು, ಮತ್ತೆ ಅವರು ಕಮಿಟ್ ಆಗ್ಬೋದಾಗಿತ್ತು. ಓಕೆ, ಇಲ್ಲಿ ಏಜ್ ಆಗ್ಯದ, ಇನ್ನೇನು ಮಾಡುವ ಅಂತ ಹೇಳಿಸಿಂದ ಅವ್ರು ಏನು ಮಾಡ್ಲಿಕ್ಕತ್ತಾರ, ಸುಳ್ಳನ್ನು ಹೇಳಲಿಕ್ಕತ್ತಾರ. ದೇ ಎಂಗೇಜ್ ಇನ್ ಅ ಲೈಯಿಂಗ್ ಕಂಟೆಸ್ಟ್, ಇಬ್ಬರು ಕೂಡ ಸುಳ್ಳು ಹೇಳಿಕ್ಕೆ ಸ್ಪರ್ಧೆಯನ್ನು ಮಾಡ್ಲಿಕ್ಕತ್ತಾರ. ಅವಳೊಂದು ರೀತಿಯಲ್ಲಿ ಸುಳ್ಳು ಹೇಳಿಕತ್ತಾಳ, ಇವನೊಂದು ಕೂಡ ರೀತಿಯಲ್ಲಿ ಸುಳ್ಳನ್ನು ಹೇಳಿಕತ್ತಾಳ. ವೇರ್ ಗೋನ್ಶಾಲೋ ಇನ್ವೆಂಟ್ಸ್ ಎ ಹೀರೋಯಿಕ್ ಸೋಲ್ಜರ್ಸ್ ಡೆತ್, ಇವನು ತಾನೊಬ್ಬ ಸೋಲ್ಜರ್ಸ್ ಆಫ್ರಿಕಾದೊಳಗೆ ಹೋಗಿ ಸೋಲ್ಜರ್ ಆಗಿದ್ದ, ಅಲ್ಲಿ ಲೊಕೇಶನ್ ಏನು ಮಾಡಿದೆ, ಒಂದು ಸ್ಟ್ರಗಲ್ನೊಳಗೆ ಸತ್ತು ಹೋದೆ ಅನ್ನುವಂಥ ರೀತಿಯಲ್ಲಿ ಇವ ಬಿಂಬಿಸಿರ್ತಾನೆ. ಫಾರ್ ಹಿಸ್ ಕಜಿನ್, ತನ್ನ ಕಜಿನ್ ಅಂತ ಹೇಳಕತ್ತಾನ. ಡೊನಾ ಲೋರಾ ಇನ್ವೆಂಟ್ಸ್ ಎ ಟ್ರ್ಯಾಜಿಕ್, ಭಾಳಷ್ಟು ದುಃಖದ ಸಂಗತಿಯಲ್ಲಿ ಇವಳು ಏನು ಮಾಡ್ಲಿಕ್ಕತ್ತಾಳೆ ಹೇಳಿಕತ್ತ. ಮೊದಲೇ ನೀವು ಗೊತ್ತಿರ್ಬೋದು, ಹೆಣ್ಮಕ್ಳು ಅಂತಂದಾಗ ಭಾಳಷ್ಟು ದುಃಖದಿಂದ ತಮ್ಮ ಒಂದು ಸಂಗತಿಗಳನ್ನು ಹೇಳ್ತಾ ಇರ್ತಾರೆ. ಹಂಗಂತ ಹೇಳಿಸಿಂದ ನನ್ನ ಮ್ಯಾಗೆ ಯಾರು ಸಿಟಿಗಳಿಗೆ ಹೋಗಬೇಡ್ರಿ. ಇಲ್ಲಿ ವಾಟ್ರಿ ಸುಸೈಡ್ ಏನು ಮಾಡಿದ್ಲು, ಹೋಗಿ ಕಲ್ಲಿನ ಬಂಡಿ ಮ್ಯಾಗ ಕೂತ್ಲು, ಯಾವುದೋ ಅಲೆಗಳು ಬಂದು ಕಿಶಿಂದ ಅವಳನ್ನು ವೇವ್ಸ್ಗಳು ಬಂದು ಜಕ್ಕೊಂಡು ಹೋದು ಅಂತ ಸುಳ್ಳನ್ನು ಏನು ಮಾಡ್ಲಿಕ್ಕತ್ತಾಳ, ಹೇಳಿಕತ್ತಾರೆ. ಇಬ್ಬರ ಮಧ್ಯೆ ಭಾಳಷ್ಟು ಚೆನ್ನಾಗಿರುವಂಥ ಒಂದು ಕಂಟೆಸ್ಟ್ ನಡೆದು. ಫಾರ್ ಹರ್ ಫ್ರೆಂಡ್, ನೋಡ್ರಿ, ಇವಳು ಏನಂತ ಹೇಳಿಕತ್ತಾಳ, ನನ್ನ ಒಂದು ಗೆಳತಿ ಅನ್ನುವಂಥ ರೀತಿಯಲ್ಲಿ ಹೇಳಕತ್ತಾಳ. ಎಸ್, ಹಿಯರ್ ಈಚ್ ನಾವ್ಸ್ ದ ಅದರ್ ಈಸ್ ಲೈಯಿಂಗ್, ಇಬ್ಬರಿಗೆ ಗೊತ್ತಾಗ್ಯದ, ಏನಾಗ್ಯದ್ರಿ, ಇಬ್ಬರಿಗೆ ಗೊತ್ತಾಗ್ಯದ, ಅವ ಸುಳ್ಳು ಹೇಳಕತ್ತಾನ, ಅವಳು ಸುಳ್ಳು ಹೇಳಕತ್ತಾಳ. ಎಟ್ ದೇ ಪ್ಲೇ ಅಲಾಂಗ್ ಯೂಸಿಂಗ್ ದೀಸ್ ಸ್ಟೋರೀಸ್ ಟು ಸೇವ್ ಫೇಸ್ ವೈಲ್ ಇಂಡೈರೆಕ್ಟ್ಲಿ ಅಕ್ನಾಲೇಜಿಂಗ್ ದೇರ್ ಫಾಸ್ಟ್ ಕನೆಕ್ಷನ್. ಇಬ್ಬರು ವಯಸ್ಸಾಗ್ಯದ್ರಿ, ಮುಖ ಬಾಡಿ ಹೋಗ್ಯದ, ಅವ್ರು ಏನು ಮಾಡ್ಲಿಕ್ಕತ್ತಾರ, ನಮಗಿಟ್ಟು ವಯಸ್ಸಾಯ್ತು ಅಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಾರ್ದೆ ಏನು ಬಿಂಬಿಸ್ಲಿಕ್ಕತ್ತಾರ,
ಹಿಂಗಿತ್ತು ಹಾಗಿತ್ತು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೊನ್ಶಾಲೋ, whose narrative of their own death did you like the most and why? ಓಕೆ, ಇಬ್ಬರ ಒಂದು ಸಾವಿನಲ್ಲಿ ಯಾವುದನ್ನು ನೀವು ಏನ್ರಿ ಭಾಳಷ್ಟು ಇಷ್ಟವನ್ನು ಪಡ್ತೀರಿ ಅಂಥೇಳಿ ಕೇಳಿಕತ್ತಾರ. ಮೋಸ್ಟ್ ಆಫ್ ದ ಗರ್ಲ್ಸ್ ಲೈಕ್ಸ್ ಲಾರಾಸ್ ಡೆತ್ ಆ್ಯಂಡ್ ಮೋಸ್ಟ್ ಆಫ್ ದ ಬಾಯ್ಸ್ ಲೈಕ್ಸ್ ಗೊನ್ಶಾಲೋಸ್ ಡೆತ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವುದನ್ನು ನೀವು ಏನು ಮಾಡ್ತೀರಿ, ಪ್ರಿಪೇರ್ ಮಾಡ್ತೀರಿ ಅಂತ ಕೇಳಿಕತ್ತಾರ. ಸೊ ಮೆನಿ ರೀಡರ್ಸ್ ಪ್ರಿಪೇರ್ ಹಿಯರ್ ಡೋನಾ ಲೋರಾಸ್ ನರೇಟಿವ್ ಬಿಕಾಸ್ ಆಫ್ ಇಟ್ಸ್ ಹೈ ರೊಮ್ಯಾಂಟಿಸಿಸಮ್. ಯಾಕಂತಂದಾಗ ಇವಳೇನು ಮಾಡ್ಲಿಕ್ಕತ್ತಾಳ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರುವಂಥದ್ದನ್ನು ಹೇಳಿಕತ್ತಾಳ. ಬೈ ಇಮ್ಯಾಜಿಂಗ್ ಹರ್ ಸೆಲ್ಫ್ ಬೀಯಿಂಗ್ ಸ್ವೆಪ್ಟ್ ಅವೇ ಬೈ ದ ಸಿ, ಸ್ವೆಪ್ಟ್ ಅವೇ ಬೈ ದ ಸಿ. ನೋಡ್ರಿ, ಸಮುದ್ರದ ಅಲೆಗಳು ಬಂದು ಏನು ಮಾಡೋದು, ಕೊಚ್ಕೊಂಡು ಹೋದು ಮತ್ತು ಅವನಿಗಾಗಿ ಕಾಯ್ದು ಸತ್ತು ಹೋಗಿನಂತ ಹೇಳ್ತಾರಲ್ಲ, ಹಾಗಾಗಿ ಜಾಸ್ತಿ ಜನ ಇವಳನ್ನು ಏನು ಮಾಡ್ತಾರೆ, ಇಷ್ಟವನ್ನು ಪಡ್ತಾರೆ. ವೈಲ್ ಕಾಲಿಂಗ್ ಔಟ್ ಹರ್ ಲವರ್ಸ್ ನೇಮ್. ಮತ್ತು ಹಂಗೆ ಹೋಗೋದಲ್ಲ, ಸಮುದ್ರದೊಳಗೆ ಹೋಗುವಂಥ ಸಂದರ್ಭದೊಳಗೆ ತನ್ನ ಒಂದು ಲವರ್ನ ಹೆಸರನ್ನು ಏನು ಮಾಡ್ತಿರ್ತಾಳೆ, ನೆನೆಸ್ತಾ ಇರ್ತಾಳೆ ಅನ್ನುವಂಥ ಸುಳ್ಳನ್ನು ಹೇಳ್ಕೊಂಡು ಹೋಗೋದಕ್ಕಾಗಿ ಎಲ್ಲರೂ ಕೂಡ ಇವಳನ್ನು ಏನು ಮಾಡ್ತಾರೆ, ಇಷ್ಟಪಡ್ತಿರ್ತಾರೆ. ಬಟ್ ಅವ ಒಂದು ರೊಮ್ಯಾಂಟಿಕ್ ಆಗಿರುವಂಥ ಸುಳ್ಳನ್ನು ಹೇಳಿರಂಗಿಲ್ಲ. ಎಲ್ಲೋ ಹೋದ, ಆರ್ಮಿ ಒಳಗೆ ಹೋದ, ಹೋಗಿ ಕಿಶಿಂದ ಏನು ಮಾಡ್ದ, ಸತ್ತು ಹೋದ ಅನ್ನುವಂಥದ್ದನ್ನು ಹೇಳಿರ್ತಾನೆ. ಸಿ ಕ್ರಿಯೇಟ್ಸ್ ಆ್ಯನ್ ಇಮೇಜ್ ಆಫ್ ಪ್ಯೂರಿಟಿ ಆ್ಯಂಡ್ ಟ್ರಾಜಿಕ್ ಡಿವೋಷನ್. ಭಾಳಷ್ಟು ಪ್ಯೂರಿಟಿ ಆಗಿರುವಂಥ ಒಂದು ಲವ್ವನ್ನು ಕ್ರಿಯೇಟ್ ಮಾಡ್ತಾಳೆ ಮತ್ತು ಅಷ್ಟೇ ದುಃಖ ಬರುವಂಥ ಒಂದು ಸಂಗತಿಯನ್ನು ಕೂಡ ಕ್ರಿಯೇಟ್ ಮಾಡ್ತಾಳೆ. ಇಟ್ ಈಸ್ ಅ ಮೋರ್ ಪೊಯೆಟಿಕ್, ಮತ್ತು ಭಾಳಷ್ಟು ಒಂದು ಪೊಯೆಟಿಕ್ ಆಗಿರುವಂಥದ್ದು ಆ್ಯಂಡ್ ಅಸ್ಥೆಟಿಕಲಿ ಪ್ಲೀಸಿಂಗ್ ಲೈ ಕಂಪೇರ್ಡ್ ಟು ಗೊನ್ಶಾಲೋಸ್ ಡೆತ್. ಇಬ್ಬರದು ಕಂಪೇರ್ ಮಾಡಿದ್ರೆ ಇವಳದೊಂದು ಸ್ವಲ್ಪ ಕಣ್ಣಾಗ ನೀರು ಬರುವಂತಹ ಸನ್ನಿವೇಶ ಏನಾಗ್ತಾಯಿತ್ತು, ಇರ್ತಾಯಿತ್ತು. ಅವನದು ಏನು ಅಂಥ ಸುಳ್ಳು ಏನು ಇರ್ತಾ ಇರಲಿಲ್ಲ. ಬಟ್ ಇವಳು ಸುಳ್ಳು ಕೇಳಿದಾಗ ಕಣ್ಣಾಗ ನೀರು ಆಟೋಮೆಟಿಕ್ ಏನಾಗ್ತಾಯಿದ್ದು, ಬರ್ತಾಯಿದ್ದು. ನಿಮ್ಗೆ ಯಾರೇ ಬರ್ತಿದ್ದು ಅಂತಂದ್ರೂ ಕೂಡ ಈ ಸದ್ದಳಬೇಡ್ರಿ, ಪೇಪರ್ ಬರ್ದು ಬರ್ರಿ. ಆ್ಯಸ್ ಇಟ್ ಟ್ರಾನ್ಸ್ಫಾರ್ಮ್ಸ್ ಎ ಮುಂಡೇನ್ ರಿಯಾಲಿಟಿ, ಅಂದ್ರೆ ಇದೊಂದು ರಿಯಾಲಿಟಿಗೆ ಹೋಲಿಕೆ ಆಗುವಂಥದ್ದು. ಮೂವಿಂಗ್ ಆನ್ ಆ್ಯಂಡ್ ಮ್ಯಾರಿಂಗ್ ಸಮ್ವನ್ ಎಲ್ಸ್. ಆದ್ರೆ ಅವ್ರು ಏನು ಮಾಡಿರ್ತಾರೆ, ಇಬ್ಬರು ಕಳ್ಳನ ಮಕ್ಕಳು ಇರ್ತಾರೆ ರೀ. ಅವಳು ಕೂಡ ಹೋಗಿ ಮದುವೆ ಆಗಿರ್ತಾಳೆ, ಇವನು ಕೂಡ ಹೋಗಿ ಮದುವೆ ಆಗಿರ್ತಾನೆ. ಇವರಿಬ್ಬರದ್ದು ಕೇಳಿ ನಾವು ದುಃಖವನ್ನು ಪಡುವಂಥ ಸಂಗತಿ ಆಗ್ಯದ. ಇಂಟು ಎ ಟೈಮ್ಲೆಸ್ ಲೆಜೆಂಡ್ ಆಫ್ ಲವ್. ಓಕೆ, ಮುಂದೆ ಬರುವಂಥ ಪ್ರಶ್ನೆಯನ್ನು ನೋಡೋಣ. ಹಿಂಗಂತೀನಿ ಅಂತೇಳಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಓಡೋಗ್ಬೇಡ್ರಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಡೂ ಯು ಅಗ್ರಿ ದ್ಯಾಟ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದ ಹ್ಯೂಮನ್ ವೀಕ್ನೆಸ್ ಫಾರ್ ಲೈಯಿಂಗ್? ಎಲ್ಸಿಡೇಟ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್. ನೀವೇನಾದರೂ ಒಪ್ಕೊಳ್ತೀರಾ? ಏನು ಒಪ್ಕೊಳ್ತೀರಿ? ಎ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ಹ್ಯೂಮನ್ ವೀಕ್ನೆಸ್. ಮನುಷ್ಯನ ಒಂದು ವೀಕ್ನೆಸ್ಸಿಗೆ ಸುಳ್ಳು ಯಾವ ರೀತಿ ಏನು ಮಾಡ್ತದೆ ರೀ, ನೋವು ಉಂಟು ಮಾಡ್ತದ ಅನ್ನುವಂಥದ್ದನ್ನು ಒಪ್ತೀರಿ ಏನಂತ ಕೇಳಲಿಕ್ಕತ್ತದ. ಎಸ್, ಶೋರ್. ದ ಪ್ಲೇ ಹ್ಯೂಮರಸ್ಲಿ ಎಕ್ಸ್ಪ್ಲೋರ್ಸ್ ಹೌ ಹ್ಯೂಮನ್ಸ್ ಲೈ ಟು ಪ್ರೊಟೆಕ್ಟ್ ದೇರ್ ವ್ಯಾನಿಟಿ. ನೋಡಿರಿ, ಎಲ್ಲರೂ ಕೂಡ ಏನು ಮಾಡ್ತಾರೆ ರೀ, ತಮ್ಮ ಒಂದು ವ್ಯಾನಿಟಿಯನ್ನು ಉಳಿಸ್ಕೊಳ್ಬೇಕಂತ ಹೇಳಿ, ತನ್ನ ಒಂದು ಡಿಗ್ನಿಟಿಯನ್ನು ಉಳಿಸ್ಕೋಬೇಕಂತೇಳಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಎವ್ರಿ ಹ್ಯೂಮನ್ಸ್ ಲೈ ಟು ಪ್ರೊಟೆಕ್ಟ್ ದೇರ್ ವ್ಯಾನಿಟಿ. ಬೋತ್ ಹಿಯರ್ ಲಾರಾ ಆ್ಯಂಡ್ ಡಾನ್ ಗೊನ್ಶಾಲೋ ಆರ್ ಅನ್ವಿಲ್ಲಿಂಗ್ ಟು ಅಡ್ಮಿಟ್ ದೇ ಆರ್ ದ ಯಂಗ್ ಲವರ್ಸ್ ಆಫ್ ದ ಫಾಸ್ಟ್. ನೋಡಿರಿ, ಇಬ್ಬರೂ ಕೂಡ ಒಟ್ಟ ಹೇಳಲಿಕ್ಕೆ ತಯಾರಿಲ್ಲ. ನಾನೇ ಅವನು, ನಾನೇ ಅವಳು ಅಂತೇಳಿ ಇಬ್ಬರೂ ಕೂಡ ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಬಿಕಾಸ್ ದೇ ಆರ್ ನೌ ಓಲ್ಡ್ ಆ್ಯಂಡ್ ಫಿಸಿಕಲಿ ಫ್ರೇಲ್. ಯಾಕಂತಂದ್ರೆ ವಯಸ್ಸಾಗ್ಯದ ರೀ, ಮುಖ ಎಲ್ಲ ಬಾಡಿ ಹೋಗ್ಯದ. ಇನ್ನು ಮುಂದೆ ನಾವೆಲ್ಲ ಏನಾಗಬೇಕಾಗ್ಯದ, ಸತ್ತು ಹೋಗ್ಬೇಕಾಗ್ಯದ. ನಾವು ಹೇಳಿ ಏನು ಮಾಡುವಂಥದ್ದು ಅನ್ನುವಂಥದ್ದಲ್ಲಿ ಏನು ಮಾಡ್ಲಿಕ್ಕತ್ತಾರ, ತಿಳಿಸ್ಲಿಕ್ಕತ್ತಾರ. ಹಿಯರ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಗೊನ್ಶಾಲೋ ಯೂಸಿಂಗ್ ಹಿಸ್ ಕಜಿನ್. ನೋಡಿರಿ, ಗೊನ್ಶಾಲೋ ತನ್ನ ಕಜಿನ್ ಅಂತೇಳಿ ಏನು ಮಾಡ್ಲಿಕ್ಕತ್ತಾನ, ಯೂಸ್ ಮಾಡ್ಲಿಕ್ಕತ್ತಾನ ಆ್ಯಸ್ ಅ ಫ್ರಾಕ್ಸಿ ಅಫಿಯರ್ ಟು ಹೀರೋಯಿಕ್. ತಾವೊಂದು ಹೀರೋಯಿಕ್ ಅನ್ನುವಂಥ ಒಂದು ಹೀರೋನ ಒಂದು ಭಾವನೆಯನ್ನು ಬಿಂಬಿಸ್ಲಿಕ್ಕತ್ತಾನ. ಆ್ಯಂಡ್ ಲಾರಾ ಯೂಸಿಂಗ್ ಹರ್ ಫ್ರೆಂಡ್. ಇವೆರಡು ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ಡಾನ್ ಗೊನ್ಶಾಲೋ ಯೂಸಿಂಗ್ ಹೀಸ್ ಕಜಿನ್ ಆ್ಯಂಡ್ ಡೋನಾ ಲೋರಾ ಯೂಸಿಂಗ್ ಹರ್ ಫ್ರೆಂಡ್ ಟು ಅಫಿಯರ್ ಲೈಕ್ ಅ ಮ್ಯಾಟರ್ ಆಫ್ ಲವ್. ನೋಡಿರಿ, ಆ್ಯಂಡ್ ದೇ ಲೈ ನಾಟ್ ಔಟ್ ಆಫ್ ಮೆಲೈಸ್ ಬಟ್ ಟು ಪ್ರಿಸರ್ವ್ ದ ಬ್ಯೂಟಿಫುಲ್ ಮೆಮೊರೀಸ್ ದೇ ಹ್ಯಾವ್ ಆಫ್ ಈಚ್ ಅದರ್. ನೋಡಿರಿ, ಈಗ ಆ ಒಂದು ಸುಳ್ಳನ್ನು ಆ ಒಂದು ಸತ್ಯವನ್ನು ಹೇಳ್ಕೊಂಡು ಈಗ ಯಾಕೆ ನಾವು
ಮರುಗುವುದು ಅನ್ನುವಂಥದ್ದನ್ನು ತಲೆಯಾಗಿಟ್ಟುಕೊಂಡು ಆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರೀತಿಯನ್ನು ನೆನಪಿಸಿಂದ ಏನು ಮಾಡ್ಲಿಕ್ಕತ್ತಾರ, ಖುಷಿಯನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. Donna Laura and Don Gonzalo recognize each other but conceal their own identity. How does a sunny morning present this? ನೋಡ್ರಿ, ಇಬ್ಬರು ಕೂಡ ಒಂದು ಸುಳ್ಳನ್ನು ಏನು ಮಾಡ್ಲಿಕ್ಕತ್ತಾರ್ರಿ, ಮುಚ್ಚಿಟ್ಕೊಳಕತ್ತಾರ. ಕನ್ಸೀಲ್ ದೇರ್ ಓನ್ ಐಡೆಂಟಿಟಿ, ತಮ್ಮ ಒಂದು ಓನ್ ಆಗಿರುವಂಥ ಐಡೆಂಟಿಟಿಯನ್ನು ಮುಚ್ಚಿಡ್ಲಿಕ್ಕತ್ತಾರ. ಅದನ್ನು ಈ ಸನ್ನಿ ಮಾರ್ನಿಂಗ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. The recognition happens through the mentions of the silver medal. ಅವಳನ್ನು ಡೋನಾ ಲೋರಾನನ್ನು ಸಿಲ್ವರ್ ಮೆಡನ್ ಅಂತ ತಕ್ಷಣ ಇಲ್ಲಿ ಏನು ಮಾಡ್ಲಿಕ್ಕತ್ತಾರ್ರಿ, ಮೆನ್ಷನ್ ಮಾಡ್ಲಿಕ್ಕತ್ತಾರ. ಆ್ಯಂಡ್ ದ ಡ್ಯುವೆಲ್ ಆಟ್ ದ ಮರಿಸೇಲಾ ಎಸ್ಟೇಟ್, ಇದು ಒಂದು ಕದನ ಆಗಿರ್ತದಲ್ಲ, ಏನು ಜಗಳ ಆಗಿರ್ತದಲ್ಲ ಎಲ್ಲಿ ಅಂತಂದಾಗ ಮರಿಸೇಲಾ ಎಸ್ಟೇಟ್ದೊಳಗೆ. ಆ್ಯಸ್ ದೆ ಶೇರ್ ಸ್ಟೋರೀಸ್ ಆಫ್ ದೇರ್ ಫಾಸ್ಟ್, ದ ರಿಯಲೈಸೇಷನ್ hits them. However, they use asides speaking to the audience. ಇಬ್ಬರು ಕೂಡ ಏನು ಮಾಡ್ಲಿಕ್ಕತ್ತಾರ, ತಾನು ಮಾತಾಡ್ಬೇಕಂತಂದಾಗ ಪಕ್ಕದಲ್ಲಿ ತಿರುಗಿ ಹೌದು ನಾನೇ ಅಂತ ಶಿಂದ ನಕ್ಕೋತ ಆದರೂ ಕೂಡ ಸುಳ್ಳನ್ನು ಏನು ಮಾಡ್ತಾ ಇರ್ತಾರೆ, ಬಿಂಬಿಸಿರ್ತಾರೆ. ಟು ಕನ್ಫರ್ಮ್ ದೇರ್ ರೆಕಗ್ನೈಸೇಷನ್ ವೈಲ್ ಮೇಂಟೈನಿಂಗ್ ಅ ಪೊಲೈಟ್ ಡಿಸ್ಟಂಟ್ ಪೇಸ್ಡ್ ವಿತ್ ಈಚ್ ಅದರ್. ಇಬ್ಬರಿಗೂ ಕೂಡ ಒಂದು ಏನಾದರೂ ಕಥೆಯನ್ನು ಹೇಳಿದಾಗ ಮುಖವನ್ನು ತಿರುಗಿ ನೋಡ್ತಾ ಇದ್ರು, ಅವಾಗ ವಿಚಾರ ಮಾಡ್ತಾಯಿದ್ರು ಇದು ನಾನೇ ಇದು ಅವಳೇ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಂಡು ಆದರೂ ಕೂಡ ಮತ್ತೆ ಏನು ಮಾಡ್ತಾರೆ, ಸುಳ್ಳು ಹೇಳಿಕೆ ಪ್ರಯತ್ನವನ್ನು ಮಾಡ್ತಾರೆ. ದ ಪ್ಲೇ ಯೂಸಸ್ ದೀಸ್ ಡ್ಯುವೆಲ್ ಪರ್ಸ್ಪೆಕ್ಟಿವ್, ದ ಇನ್ನರ್ ಟ್ರುತ್ ಆ್ಯಂಡ್ ದ ಔಟರ್ ಲೈ. ಒಳಗಿರುವಂಥ ಸತ್ಯ ಮತ್ತು ಹೊರಗಿರುವಂಥ ಸುಳ್ಳನ್ನು ಇದು ಏನು ಮಾಡ್ಲಿಕ್ಕತ್ತದ, ಒಂದು ಹೊರಗೆ ಹಾಕುವಂಥ ಪರಿಸ್ಥಿತಿಯನ್ನು ತೋರಿಸ್ಲಿಕ್ಕತ್ತದ. ಟು ಕ್ರಿಯೇಟ್ ಐರನಿ ಆ್ಯಂಡ್ ಹ್ಯೂಮರ್. ಎಸ್, ಟು ಕ್ರಿಯೇಟ್ ಐರನಿ ಆ್ಯಂಡ್ ಹ್ಯೂಮರ್, ಹಾಸ್ಯವನ್ನು ಬಿಂಬಿಸಲಿಕ್ಕೆ ಮತ್ತು ಅದನ್ನು ಹೋಲಿಕೆ ಮಾಡಲಿಕ್ಕೆ ಏನು ಮಾಡ್ಲಿಕ್ಕತ್ತಾರ, ಬಳಕೆಯನ್ನು ಮಾಡ್ಲಿಕ್ಕತ್ತಿದ್ದಾರೆ. ನೆಕ್ಸ್ಟ್ ಕ್ವೆಶನ್. ದ ಸನ್ನಿ ಮಾರ್ನಿಂಗ್ ರಿವಾಲ್ವ್ಸ್ ಅರೌಂಡ್ ಕನ್ಸೀಲಿಂಗ್ ಒನ್ಸ್ ಓನ್ ಐಡೆಂಟಿಟಿ. ಒಬ್ಬರ ಐಡೆಂಟಿಟಿಯನ್ನು ಏನು ಮಾಡ್ಬೋದು ಇಲ್ಲಿ ನಾವು ಮುಚ್ಚಿಡುವಂಥ ಒಂದು ಏನ್ರಿ ಓನ್ ಐಡೆಂಟಿಟಿಯನ್ನು ಮುಚ್ಚಿಡುವಂಥದ್ದನ್ನು ಈ ಸನ್ನಿ ಮಾರ್ನಿಂಗ್ ಏನು ಮಾಡ್ತದೆ, ರಿವೀಲ್ ಮಾಡ್ತದೆ ಅನ್ನುವಂಥದ್ದನ್ನು ಕೇಳಿಕತ್ತಾರ. ಇದನ್ನು ಡಿಸ್ಕಸ್ ಮಾಡು ಅಂತ ಹೇಳಿದ್ದಾರೆ ನೋಡಿರಿ. ದ ಕೋರ್ ಆಫ್ ದ ಪ್ಲೇ, ಈ ಪ್ಲೇಯನ್ನು ನೋಡಿದಾಗ ಈಸ್ ದ ಟೆನ್ಷನ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದ ಪ್ರೆಸೆಂಟ್. ಇಲ್ಲಿರುವಂಥ ಒಂದು ಟೆನ್ಷನ್ ಯಾವುದು ಅಂತಂದಾಗ ಒಂದು ಪಾಸ್ಟ್ ನಡೆದಿರುವಂಥ ಘಟನೆ, ಇನ್ನೊಂದು ಪ್ರೆಸೆಂಟ್ ಇರುವಂಥ ಒಂದು ಘಟನೆ. ದ ಕ್ಯಾರೆಕ್ಟರ್ಸ್ ಆರ್ ಶಾಡೋಸ್, ಈ ಒಂದು ಕ್ಯಾರೆಕ್ಟರ್ಸ್ಗಳು ಏನದ ಒಂದು ನೆರಳಿನ ರೂಪದಲ್ಲಿ ಅದಾವೆ. ಆಫ್ ದೇರ್ ಫಾರ್ಮರ್ ಸೆಲ್ವ್ಸ್, ಇಬ್ಬರ ಒಂದು ವೈಯಕ್ತಿಕ ಹಳೆಯ ಘಟನೆಗಳನ್ನು ಇದು ಬಿಂಬಿಸುವಂಥ ಒಂದು ಪಾಠವಾಗಿದೆ. ಬೈ ಕನ್ಸೀಲಿಂಗ್ ದೇರ್ ಐಡೆಂಟಿಟೀಸ್, ಇಬ್ಬರು ಕೂಡ ತಮ್ಮದೇ ಆದಂಥ ಒಂದು ಐಡೆಂಟಿಟಿಗಳನ್ನು ಏನು ಮಾಡ್ಲಿಕ್ಕತ್ತಾರ, ಮುಚ್ಚಿಡ್ಲಿಕ್ಕತ್ತಿದ್ದಾರೆ. ದೇ ಆರ್ ಏಬಲ್ ಟು ರಿವಿಸಿಟ್ ದೇರ್ ಯೂತ್ಫುಲ್ ರೊಮ್ಯಾನ್ಸ್ ವಿದೌಟ್ ದ ಎಂಬರಾಸ್ಮೆಂಟ್ ಆಫ್ ದೇರ್ ಕರೆಂಟ್ ಫಿಸಿಕಲ್ ಡಿಕ್ಲೈನ್. ಈಗಿರುವಂಥ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ, ಓಲ್ಡ್ ಏಜ್ನ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಯೂತ್ಫುಲ್ ರೊಮ್ಯಾನ್ಸನ್ನು ವಿತೌಟ್ ಎಂಬರಾಸ್ಮೆಂಟ್, ಯಾವುದೇ ಒಂದು ನಾಚಿಕೆ ಇಲ್ಲದೆ ಅದನ್ನು ಏನು ಮಾಡ್ಲಿಕ್ಕತ್ತಾರೆ ರೀ, ನೆನಪನ್ನು ಮಾಡಿಕೊಳ್ತಿದ್ದಾರೆ. ದ ಸನ್ಲೈಟ್ ಇನ್ ದ ಪಾರ್ಕ್ ರೀಪ್ರೆಸೆಂಟ್ಸ್ ದ ಕ್ಲಾರಿಟಿ ಆಫ್ ಟ್ರೂತ್. ಅಲ್ಲಿರುವಂಥ ಒಂದು ಬೆಳಕು ಏನು ಮಾಡ್ಲಿಕ್ಕತ್ತದ, ಒಂದು ನಿಜವಾಗಿರುವಂಥ ಒಂದು ಸತ್ಯವನ್ನು ತೋರಿಸ್ಲಿಕ್ಕತ್ತದೆ. ಬಟ್ ದ ಕ್ಯಾರೆಕ್ಟರ್ಸ್ ಚೂಸ್ ದ ಶೇಡ್ ಆಫ್ ದೇರ್ ಲೈಸ್. ಆದರೆ ಅವರ ಒಂದು ಕ್ಯಾರೆಕ್ಟರ್ ಏನು ಮಾಡ್ಲಿಕ್ಕತ್ತದ, ಒಂದು ನೆರಳನ್ನು ನೋಡ್ಲಿಕ್ಕತ್ತದ ಮತ್ತು ಮುಚ್ಚಿಡುವಂಥ ಒಂದು ಸಂಗತಿಯನ್ನು ನೋಡ್ಲಿಕ್ಕತ್ತದ. ದ ರೊಮ್ಯಾನ್ಸ್ ಆಫ್ ದೇರ್ ಯೂತ್ ಅಲೈವ್ ಫಾರ್ ಒನ್ ಲಾಸ್ಟ್ ಮಾರ್ನಿಂಗ್. ಆದರೆ ಅವರ ಒಂದು ರೊಮ್ಯಾನ್ಸ್ ಏನಿತ್ತು ಅನ್ನುವಂಥದ್ದು ಅದು ಇನ್ನೂ ಕೂಡ ಏನದ ರೀ, ಜೀವಂತ ಅದ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಡುವಂಥದ್ದು. ಓಕೆ, ಮುಂದಿನ ಒಂದು ಪಾಠವನ್ನು ನೋಡೋಣ. ಇಲ್ಲಿರುವಂಥದ್ದು 7 ಪ್ರಶ್ನೆಗಳು, ಬಹುಮುಖ್ಯವಾಗಿರೋಂಥ 4 ಅಂಕದ ಪ್ರಶ್ನೆಗಳು. ದ ಗಾರ್ಡನರ್, ಇಟ್ ಈಸ್ ರಿಟನ್ ಬೈ ಪಿ ಲಂಕೇಶ್. ಫಸ್ಟ್ ಕ್ವಶನ್. ದ ಓಲ್ಡ್ ಮ್ಯಾನ್ಸ್ ಅರೈವಲ್ ಲೆಡ್ ಟು ಮೆನಿ ಚೇಂಜಸ್ ಇನ್ ದ ಓನರ್ಸ್ ಲೈಫ್. ಇಲುಸ್ಟ್ರೇಟ್ ವಿತ್ ರೆಫರೆನ್ಸ್ ಟು ಗಾರ್ಡನರ್. ಓಕೆ ಮಕ್ಕಳೇ, ಇಲ್ಲಿ ದ ಗಾರ್ಡನರಲ್ಲಿ ಬಂದಿರುವಂಥ ಒಂದು ಮುಖ್ಯವಾಗಿ ಪ್ರಶ್ನೆ, ಓಲ್ಡ್ ಮ್ಯಾನ್ಸ್ ಅರೈವಲ್ ಲೆಡ್ ಟು ಮೆನಿ ಚೇಂಜಸ್ ಇನ್ ದ ಓನರ್ಸ್ ಲೈಫ್. ಈ ಒಂದು ಮಾಲೀಕನ ಒಂದು ಜೀವನದಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಬದಲಾವಣೆಗಳು ಆದವು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ, ನೋಡೋಣ.
ಬಿಫೋರ್ ದ ಓಲ್ಡ್ ಮ್ಯಾನ್ ಅರೈವ್ಡ್, ಇಲ್ಲಿ ಓಲ್ಡ್ ಮ್ಯಾನ್ ಯಾರು ಅಂತಂದಾಗ ತಮ್ಮಣ್ಣ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ 2 ಪಾತ್ರಗಳು ಬರ್ತವೆ, ತಮ್ಮಣ್ಣ ಮತ್ತು ಬಸವಯ್ಯ. ದೇ ಆರ್ ದ ರೈವಲ್ರಿ, ಇಬ್ಬರು ಕೂಡ ವಿರೋಧಿಗಳಾಗಿರ್ತಾರೆ. ಒಬ್ಬರ ಮಧ್ಯೆ ಒಬ್ಬರು ಏನಿರ್ತದೆ, ವೈರತ್ವ ಇರ್ತದೆ, ಕಾಂಪಿಟೇಷನ್ ಇರ್ತದೆ, ಅದನ್ನು ತಿಳ್ಕೊಳ್ರಿ. ಹಿಯರ್ ದ ಓಲ್ಡ್ ಮ್ಯಾನ್ ಅರೈವ್ಡ್, ದ ಓನರ್ ವಾಸ್ ಸ್ಟ್ರಗ್ಲಿಂಗ್ ಟು ಮ್ಯಾನೇಜ್ ಹೀಸ್ ಪ್ಲಾಂಟೇಶನ್. ಇಲ್ಲಿ ತಮ್ಮಣ್ಣ ಏನು ಓಲ್ಡ್ ಮ್ಯಾನ್ ಬರೋಕ್ಕಿಂತ ಮುಂಚೆ ಬೆಳೆಯನ್ನು ಬೆಳಿಬೇಕಂತಂದಾಗ ಭಾಳಷ್ಟು ಸ್ಟ್ರಗಲನ್ನು ಏನು ಮಾಡ್ತಿರ್ತಾನೆ, ಪಡ್ತಿರ್ತಾನೆ. ಆಫ್ಟರ್ ತಮ್ಮಣ್ಣ ಟುಕ್ ಓವರ್ ದ ಫಾರ್ಮ್ ಫ್ಲರಿಶ್ಡ್ ಆ್ಯಂಡ್ ದ ಇನ್ಕಮ್ ಇನ್ಕ್ರೀಸ್ಡ್. ಯಾವಾಗ ತಮ್ಮಣ್ಣ ಬಂದು ಈ ಒಂದು ಭೂಮಿಯೆಲ್ಲ ಉಳಿಮೆಯನ್ನು ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ, ಸಾಕಷ್ಟು ಏನಾಗ್ತದೆ, ಫಾರ್ಮ್ ಗ್ರೋತ್ ಆಗ್ತದೆ ಮತ್ತು ಇನ್ಕಮ್ ಕೂಡ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಹಿಯರ್ ಸಿಗ್ನಿಫಿಕೆಂಟ್ಲಿ however this wealth led to a moral decline in the owner. He became lazy, started indulging in bad habits, and his social circle expanded to include shady ಕ್ಯಾರೆಕ್ಟರ್ಸ್. ನೋಡಿರಿ, ಯಾವಾಗ ಈ ಒಬ್ಬ ವ್ಯಕ್ತಿ ಬರ್ತಾನೆ ನೋಡಿರಿ, ಓಲ್ಡ್ ಮ್ಯಾನ್ ಇವನ ಜೀವನದೊಳಗೆ ಬರ್ತಾನೆ ನೋಡಿರಿ, ಸಾಕಷ್ಟು ಆದಾಯವನ್ನು ಏನು ಮಾಡ್ತಿರ್ತಾನೆ, ತಂದು ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ದ ಓನರ್ ವಾಸ್ ಬಿಕಮ್ ಲೇಝಿ, ಸ್ಟಾರ್ಟೆಡ್ ಇಂಡಲ್ಗಿಂಗ್ ಇನ್ ಬ್ಯಾಡ್ ಹ್ಯಾಬಿಟ್ಸ್, ಸಿಗರೇಟು, ಗಾಂಜಾ, ಅಫೀಮು, ದಾರು ಇವೆಲ್ಲವುಗಳನ್ನು ಸೇವನೆಯನ್ನು ಮಾಡ್ಲಿಕ್ಕತ್ತ. ಸೋಷಿಯಲ್ ಸರ್ಕಲ್ ಎಕ್ಸ್ಪಾಂಡೆಡ್ ಟು ಇನ್ಕ್ಲೂಡ್ ಶೇಡಿ, ಸಾಕಷ್ಟು ಕೆಟ್ಟ ಒಂದು ಏನ್ರಿ ಮಹಿಳೆಯರ ಚಟಗಳನ್ನು ಏನು ಮಾಡ್ಲಿಕ್ಕತ್ತ ಕಲ್ತ. ಆ್ಯಂಡ್ ಹೀಸ್ ವೈಫ್ ಹೂ ವಾನ್ಸ್ ಲೆಡ್ ಟು ಎ ಪೀಸ್ಫುಲ್ ಲೈಫ್ ಬಿಕೇಮ್ ವರಿಡ್ ಆ್ಯಸ್ ಹರ್ ಹಸ್ಬೆಂಡ್ಸ್ ಲೈಫ್ ಸ್ಟೈಲ್ ಬಿಕೇಮ್ ಇನ್ಕ್ರೀಸಿಂಗ್ಲಿ ಚಾವೋಟಿಕ್. ಯಾವಾಗ ಈ ಒಂದು ಓಲ್ಡ್ ಮ್ಯಾನ್ ಇವರ ಜೀವನದಲ್ಲಿ ಬರ್ತಾನಲ್ಲ, ಆದಷ್ಟು ಏನಾಗಲಿಕ್ಕತ್ತು, ಗ್ರೋತ್ ಆಗಲಿಕ್ಕತ್ತು, ವೆಲ್ತ್ ಗ್ರೋತ್ ಆಗಲಿತ್ತು. ಇದು ಒಳ್ಳೆಯದ ಅಥವಾ ಕೆಟ್ಟದ್ದ ಅಂಥೇಳಿ ಇಲ್ಲಿ ಯಾರು ವಿಚಾರ ಮಾಡ್ತಿರ್ತಾರೆ ರೀ, ಒಂದು ಓನರ್ಸ್ ವೈಫ್ ವಿಚಾರ ಮಾಡ್ತಾ ಇರ್ತಾವೆ. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. Second question, the rivalry between Tammanna and Basavaya keeps moving from visible domain to invisible comment. ನೋಡ್ರಿ, ಇಬ್ಬರ ಮಧ್ಯೆ ಇರುವಂಥ ಒಂದು ವೈರತ್ವ ಈಗ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ಹೊರತುಪಡಿಸಿ ಕಾಣದೇ ಇರುವಂತಹ ಒಂದು ಥಿಂಗ್ಸ್ಗಳಿಗೆ ಏನಾಗ್ತಿತ್ತು, ಕಾಂಪಿಟೇಷನ್ ಪ್ರಾರಂಭ ಆಯಿತು. ಅದು ಯಾವ ರೀತಿ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ ಮಕ್ಕಳೇ. ಎಸ್, ಆನ್ಸರ್ ಈಸ್ ಹಿಯರ್. ಇನಿಷಿಯಲಿ ದ ರೈವಲ್ರಿ ವಾಸ್ ವಿಸಿಬಲ್. ಮೊದಲು ಹೆಂಗಿತ್ತು ಪ್ರಾರಂಭದಲ್ಲಿ ಅಂತಂದಾಗ, ಇವ 1 ಎಕರೆ ಹೊಲ ತೊಗೊಂಡಂತಂದ್ರೆ ಅವನು 1 ಎಕರೆ ಹೊಲ ತೊಗೊಳ್ಳೋದು. ಅವನು ಏನು ಮಾಡ್ತಾನೆ ರೀ, ತಮ್ಮಣ್ಣ ಇವನಕ್ಕಿಂತಲೂ 200 ಎಕರೆ ಹೆಚ್ಚಿಗೆ ತೊಗೊಂಡು ಒಂದು 1000 ಎಕರೆ ಹೊಲವನ್ನು ಏನು ಮಾಡ್ತಾನೆ, ಖರೀದಿ ಮಾಡ್ತಾನೆ. ಬಸವಯ್ಯನ ಹತ್ರ ಒಂದು 800 ಎಕರೆ ಮಾತ್ರ ಹೊಲ ಇರ್ತದೆ. ಅವ ಏನು ಮಾಡ್ತಿರ್ತಾನೆ, ಒಂದು ಭೂಮಿ ಬಸವಯ್ಯಂದರ ಇರಬೇಕು, ಇಲ್ಲಾಂದ್ರೆ ತಮ್ಮಣ್ಣಂದರ ಇರಬೇಕು. ಆಲ್ರೆಡಿ ಏನು ಮಾಡ್ಯಾನ ರೀ ತಮ್ಮಣ್ಣ, ಒಂದು 1000 ಎಕರೆ ತೊಗೊಂಡ್ಬಿಟ್ಟಾನೆ, ಇವನ ಹತ್ರ 800 ಎಕರೆ ಮಾತ್ರ ಅದ. ಇನ್ನು ಅವನ ಹತ್ರ ಏನು ಮಾಡಬೇಕು, ಜಗಳ ಮಾಡಿ ಅವು 200 ಎಕರೆ ಕಸ್ಕೋಬೇಕಾಗಿತ್ತು, ಆದರೆ ಅವನು ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಈಗ ತಮ್ಮಣ್ಣ ಏನು ಡೆಸಿಷನ್ ಮಾಡ್ತಾನೆ ರೀ, ಅವನ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಹೇಳಿಕಿಂದ ಇನ್ವಿಸಿಬಲ್ ಥಿಂಗ್ಸ್ಗಳಿಗೆ ಏನು ಮಾಡ್ತಾನೆ ರೀ, ಮೊರೆಯನ್ನು ಹೋಗ್ತಾನೆ. ಇದನ್ನು ನೋಡಿಕೊಂಡು ಬಸವಯ್ಯನೂ ಕೂಡ ಏನು ಮಾಡ್ತಾನೆ, ಇನ್ವಿಸಿಬಲ್ ಥಿಂಗ್ಸ್ಗಳನ್ನು ಪಡಿಬೇಕು, ಪೊಯೆಟ್ ಆಗಬೇಕು, ಕವಿ ಆಗಬೇಕು, ಸಾಹಿತ್ಯವನ್ನು ಬರೀಬೇಕು, ಹಾಗೆ ಹಿಂಗತಿ ಇವನು ಕೂಡ ಹುಚ್ಚುತನ ಏನು ಮಾಡ್ತಾನೆ ರೀ, ಬೆನ್ ಹತ್ತಾನ. ಓಕೆ, ನೋಡ್ಕೊಂಡು ಬರೋಣ. ಇನಿಷಿಯಲಿ ದ ರೈವಲ್ರಿ ವಾಸ್ ವಿಸಿಬಲ್. ಮೊದಲು ಹೆಂಗಿತ್ತು ಅಂತಂದಾಗ ಕಣ್ಣಿಗೆ ಕಾಣುವಂತೆ ಇತ್ತು. ನಿಮಗೆಲ್ಲ ಹೇಳ್ದಂಗೆ ಹೊಲ ತೊಗೊಳ್ಳೋದಾಗಲಿ ಮನೆ ಕಟ್ಟೋದಾಗಲಿ ಇತ್ತು. ದೇ ಕಾಂಪೀಟೆಡ್ ಇನ್ ಬೈಯಿಂಗ್ ಲ್ಯಾಂಡ್, ಗೋಲ್ಡ್, ಫ್ಯಾನ್ಸಿ ಹೌಸಸ್. ಆಲ್ರೆಡಿ ಹೇಳ್ದಂಗೆ ಲ್ಯಾಂಡ್, ಗೋಲ್ಡ್, ಫ್ಯಾನ್ಸಿ ಹೌಸಸ್ಸನ್ನು ಖರೀದಿ ಮಾಡೋದ್ರೊಳಗೆ ಬಿಜಿ ಇದ್ದರು. ವೆನ್ ತಮ್ಮಣ್ಣ ರಿಯಲೈಸ್ಡ್ ಹಿ ಕುಡಂಟ್ ಬೀಟ್ ಬಸವಯ್ಯ. ನೋಡಿರಿ, ಥ್ರೂ ಮೆಟೀರಿಯಲ್ ವೆಲ್ತ್ ಅಲೋನ್. ಯಾವಾಗ ತಮ್ಮಣ್ಣಿಗೆ ಗೊತ್ತಾಯಿತು, ನಾ ಹೀಗೆ ಆಸ್ತಿಯನ್ನು ಖರೀದಿ ಮಾಡ್ಕೋತ ಹೋದೆ ಅಂತಂದಾಗ ಇವನನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಮಾಡಬೇಕು, ಇನ್ವಿಸಿಬಲ್ ಥಿಂಗ್ಸ್ಗಳಿಗೆ ಬೆನ್ನು ಹತ್ತಬೇಕು, ಇನ್ವಿಸಿಬಲ್ ಡಾಮೆನ್ಸ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಹಿ ಶಿಫ್ಟೆಡ್ ಟು ದ ಇನ್ವಿಸಿಬಲ್ ಡೊಮೇನ್ ಸಚ್ ಆಸ್ ಆರ್ಟ್, ಕಲ್ಚರ್. ಯಾವ ರೀತಿ ಅಂತಂದಾಗ ಒಂದು ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರಿಫರೆನ್ಸನ್ನು ತಮ್ಮಣ್ಣ ಏನು ಮಾಡ್ತಾನೆ ರೀ, ಕೊಡ್ತಾನೆ. ಹಿ ಸ್ಟಾರ್ಟೆಡ್ ರೈಟಿಂಗ್ ಆ್ಯಂಡ್ ಸಿಂಗಿಂಗ್ ಬ್ಯಾಲಡ್ಸ್. ನೋಡಿರಿ, ಇವು ಏನು ಮಾಡ್ಲಿಕ್ಕತ್ತ ರೀ, ಪದ್ಯಗಳನ್ನು ಬರಲಿಕ್ಕತ್ತ, ಆ ಸಾಹಿತ್ಯವನ್ನು ರಚನೆ ಮಾಡ್ಲಿಕ್ಕತ್ತ, ಕಲೆಗೆ ಹೆಚ್ಚು ಒತ್ತನ್ನು ಕೊಟ್ಟ.
ಫಾರ್ ಎಕ್ಸಾಂಪಲ್ ಸಂಗ್ಯಾ ಬಾಳೆ ಅಂತ ಕರಿತೀವಿ. ಹಿಯರ್ ಬಸವಯ್ಯ ಕುಡ್ ನಾಟ್ ರಿಪ್ಲಿಕೇಟ್ ದಿಸ್ ಟ್ಯಾಲೆಂಟ್. ಇವನಿಗೆ ತಾಳ್ಕೊಳ್ಳೋದಾಗಲಿಲ್ಲ ಬಸವಯ್ಯಗ್ರಿ ತಾಳ್ಕೊಳ್ಳೋದಾಗಲಿಲ್ಲ, ಲೀಡಿಂಗ್ ಟು ಎ ಸೈಕಾಲಜಿಕಲ್ ಡಿಫೀಟ್ ದ್ಯಾಟ್ ವಾಸ್ ಫಾರ್ ಮೋರ್ ಪೇನ್ಫುಲ್ ದ್ಯಾನ್ ಲೂಸಿಂಗ್ ಫಿಸಿಕಲ್ ಪ್ರಾಪರ್ಟಿ. ನೋಡಿರಿ, ನಮ್ಮಲ್ಲಿರುವಂಥ ಒಂದು ಫಿಸಿಕಲ್ ಪ್ರಾಪರ್ಟಿಗಿಂತ ಮೆಂಟಲ್ ಪ್ರಾಪರ್ಟಿ ಏನಿರ್ತದೆ ಭಾಳಷ್ಟು ಏನಿರ್ತದೆ ರೀ, ಅತಿ ಹೆಚ್ಚು ಬೆಲೆಯನ್ನು ಬಾಳುವಂಥದ್ದು ಇರ್ತದೆ. ಮತ್ತು ನೆಮ್ಮದಿ ಇರಲಿಲ್ಲ ಅಂತಂದ್ರೆ ಎಷ್ಟು ಆಸ್ತಿ ಇದ್ರೂ ಕೂಡ ಏನಿರ್ತದೆ ರೀ, ವ್ಯರ್ಥ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ. ಇದೆಷ್ಟು ಯಾವುದ್ರಿ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಕೀಪ್ಸ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಡೊಮೇನ್ ಟು ಇನ್ವಿಸಿಬಲ್. ಥರ್ಡ್ ಕ್ವೆಶನ್, ಡಿಸ್ಕ್ರೈಬ್ ದ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗ್ಯಾನ್ ಟು ಕಂಪೋಸ್ ಆ್ಯಂಡ್ ಸಿಂಗಿಂಗ್ ಬ್ಯಾಲಡ್ಸ್. ನೋಡಿರಿ, ಇಬ್ಬರ ಮಧ್ಯೆ ನಡೆದಂಥ ಕಾಂಪಿಟೇಷನ್ ಯಾರ್ಯಾರ ಮಧ್ಯೆ, ತಮ್ಮಣ್ಣ ಮತ್ತು ಬಸವಯ್ಯನ ಮಧ್ಯೆ. ಆಫ್ಟರ್ ತಮ್ಮಣ್ಣ ಏನು ಮಾಡ್ದ ಅನ್ನುವಂಥದ್ದನ್ನು ಇಲ್ಲಿ ಕೇಳಿಕತ್ತಾರ. ಯಾವ ರೀತಿ ಮಾಡ್ದ ಅನ್ನುವಂಥದ್ದನ್ನು ವಿವರಣೆ ಕೊಡ್ರಿ ಅಂತ ಕೇಳಿಕತ್ತಾನ. ಎಸ್, ನೋಡೋಣ. ಒನ್ಸ್ ತಮ್ಮಣ್ಣ ಟುಕ್ ಅಪ್ ಪೋಯಟ್ರಿ. ಒಂದು ಸಾರಿ ಡಿಸೈಡ್ ಮಾಡ್ದ ಏನಂತೇಳಿ, ಪೋಯಟ್ರಿಯನ್ನು ಬರೀಬೇಕಂತೇಳಿ. ಹೀಸ್ ಫೇಮ್ ಸ್ಪ್ರೆಡ್ ರ್ಯಾಪಿಡ್ಲಿ. ಸಾಕಷ್ಟು ಏನಾಗ್ಲಿಕತ್ತು ರೀ, ಫೇಮಸ್ ಆಗ್ಲಿಕತ್ತು, ಎಲ್ಲ ಕಡೆ ಹವಾ ಆಗ್ಲಿಕತ್ತು. ಸ್ಕಾಲರ್ಸ್, ಕ್ರಿಟಿಕ್ಸ್ ಫ್ರೇಸ್ಡ್ ಹೀಸ್ ವರ್ಕ್. ಎಲ್ಲ ಥರ ಪಂಡಿತರು ಬಂದರು. ನೆಕ್ಸ್ಟ್ ವಿಮರ್ಶಾತ್ಮಕರು ಬಂದರು. ಅವನ ಕೆಲಸಗಳನ್ನೇ ಭಾಳಷ್ಟು ಏನು ಮಾಡ್ಲಿಕ್ಕತ್ತರು, ಹೊಗಳಿಕತ್ತರು. ಆ್ಯಂಡ್ ಹಿ ವಾಸ್ ಇವನ್ ಕ್ರೌಂಡ್ ದ ಬೆಸ್ಟ್ ಪೋಯೆಟ್ ಆಫ್ ಹೀಸ್ ಟೈಮ್ಸ್. ನೋಡಿರಿ, ಅಷ್ಟೇ ಅಲ್ಲದೆ, ಹೊಗಳೋದಲ್ಲದೆ ಇವ ಏನು ಮಾಡ್ದ ರೀ, ದ ಬೆಸ್ಟ್ ಪೋಯೆಟ್ ಆಫ್ ಹೀಸ್ ಟೈಮ್ಸ್ ಅನ್ನುವಂಥ ಒಂದು ಆ ಕ್ರೌನ್, ಕಿರೀಟವನ್ನು ಕೂಡ ಏನು ಮಾಡ್ದ, ಪಡ್ಕೊಂಡ. ಇದಾದ ನಂತರ ಬಸವಯ್ಯಾಗ ಏನಾಗ್ಲಿಕತ್ತು ರೀ, ಭಾಳಷ್ಟು ನೋವಾಗ್ಲಿಕತ್ತು, ಮೀನ್ಸ್ ತ್ರಾಸಾಗ್ಲಿಕತ್ತು. ಬಸವಯ್ಯ ಡೆಸ್ಪರೇಟ್ ಟು ಕಾಂಪೀಟ್. ಬಸವಯ್ಯನಿಗೆ ನೋವಾಯಿತು, ಹತಾಶೆ ಆಯಿತು, ಹೊಟ್ಟೆ ಕಿಚ್ಚು ಬತ್ರಿ. ಏನು ಮಾಡ್ದ, ಈ ಟ್ರೈ ಟು ಪರ್ಫಾರ್ಮ್ ಹೀಸ್ ಓನ್ ಸಾಂಗ್ಸ್. ಇವನು ಕೂಡ ಹಾಡನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ದ. ಹೆಂಗೆ ಈಗ ಜಾನಪದದೊಳಗೆ ನಾವೊಂದು ಹಾಡ ಬರೆದೆ, ನೀವೊಂದು ಕೂಡ ಹಾಡ ಬರೆಯುವಂಥದ್ದು ಹೆಂಗದಲ್ರಿ, ಅದೇ ರೀತಿ ಇಲ್ಲಿ ಕೂಡ ದೆ ಟ್ರೈ ಟು ಪರ್ಫಾರ್ಮ್ ಹೀಸ್ ಓನ್ ಸಾಂಗ್ಸ್ ಬಟ್ ಫೇಲ್ಡ್ ಮಿಸರೇಬಲಿ. ಹಿ ದೆನ್ ಟ್ರೈ ಟು ಬೈ ಸ್ಟೇಟಸ್ ಬೈ ಫಿಲ್ಲಿಂಗ್ ಹೀಸ್ ಹೌಸ್. ನೋಡಿರಿ, ಅಷ್ಟಲ್ಲದೆ ಏನು ಮಾಡ್ಲಿಕ್ಕತ್ತ ಅಂತಂದ್ರೆ, ಎಲ್ಲ ಪೋಯೆಟ್ಸ್ಗಳಿಗೆ ಇನ್ವೈಟ್ ಮಾಡ್ಲಿಕ್ಕತ್ತ ತನ್ನ ಮನೆಗೆ. ಪೋಯೆಟ್ಸನ್ನು ಮತ್ತು ಯಾರು ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ ಅವರನ್ನು ಏನು ಮಾಡ್ಲಿಕ್ಕತ್ತ, ಕರೆಸ್ಲಿಕ್ಕತ್ತ. ಬಟ್ ಹೀ ಕುಡ್ ನೆವರ್ ಅಚೀವ್ ದ ಸ್ಪಿರಿಚುವಲ್ ಆ್ಯಂಡ್ ಇಂಟಲೆಕ್ಚುವಲ್ ಹೈಟ್ಸ್. ಯಾವತ್ತೂ ಕೂಡ ಏನು ಮಾಡಲಿಲ್ಲ ರೀ, ಸ್ಪಿರಿಚುವಲ್ ಆಗಲಿ ಇಂಟಲೆಕ್ಚುವಲ್ ಆಗಲಿ ಗ್ರೋತ್ ಯಾವತ್ತೂ ಕೂಡ ಆಗಲಿಲ್ಲ. ದ್ಯಾಟ್ ತಮ್ಮಣ್ಣ ರೀಚ್ಡ್ ಥ್ರೂ ಹೀಸ್ ಆರ್ಟ್. ತಮ್ಮಣ್ಣ ಏನು ಮಾಡ್ಲಿಕ್ಕತ್ತ, ತನ್ನದೇ ಆದಂಥ ಒಂದು ಕಲೆಯಿಂದ ಮೇಲೆ ಬರಲಿಕ್ಕತ್ತ ಹೊರತು ಇನ್ನೊಬ್ಬರನ್ನು ನೋಡ್ಕಿಸಿಂದ ಏನು ಮಾಡಲಿಲ್ಲ, ಅವನು ಕಾಪಿ ಮಾಡಲಿಲ್ಲ. ಹಿಯರ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಡಾಪ್ಟ್ ಮೆನಿ ಮೆಥಡ್ಸ್ ಟು ಡಿಪೀಟ್ ಈಚ್ ಅದರ್. ಇಬ್ಬರು ಒಬ್ರನ್ನೊಬ್ಬರನ್ನ ಹೆಂಗೆ ಸೋಲಿಸ್ಬೇಕಂತ ಭಾಳಷ್ಟು ಮೆಥಡ್ಸ್ಗಳನ್ನು ಯೂಸ್ ಮಾಡಿದ್ರು. ಯಾವ್ಯಾವ ಅಂತ ಕೇಳಲಿಕ್ಕತ್ತಾರ. ಫಸ್ಟ್ ಒಂದು ಮೆಥಡ್ ನೋಡೋಣ್ರಿ. ದ ಮೆಥಡ್ಸ್ ಇವಾಲ್ವ್ಡ್ ಓವರ್ ಟೈಮ್. ಅಟ್ ಫಸ್ಟ್ ಮೊದಲ ಇಟ್ ವಾಸ್ ಅ ಕಾಂಪಿಟೇಷನ್ ಫಾರ್ ಲ್ಯಾಂಡ್. ಮೊದಲು ಹೆಂಗಿತ್ತು ಅಂತಂದಾಗ ಭೂಮಿಯನ್ನು ಖರೀದಿ ಮಾಡುವಂಥದ್ದಿತ್ತು. ಇವೊಂದು 200 ರೀ, ಅವೊಂದು 200, ಇವೊಂದು 400, ಅವ್ನು 400, ಇಬ್ಬರು ಖರೀದಿ ಮಾಡಾಟ ಇಡೀ ಊರನ್ನು ಏನು ಮಾಡ್ಕೊಂಡ್ಬಿಟ್ರು, ಇಬ್ಬರು ತಮ್ಮದೇ ಮಾಡ್ಕೊಂಡ್ಬಿಟ್ಟಿದ್ರು. ಯಾರಿಗೂ ಕೂಡ ಒಂದು ಎಕರೆ ಕೂಡ ಹೊಲ ಇರಲಿಲ್ಲ. ಒಂದು ಹೊಲ ಯಾರ್ದು ಇರಬೇಕಾಗಿತ್ತು, ತಮ್ಮಣ್ಣಂದು ಇರಬೇಕಾಗಿತ್ತು, ಒಂದು ಬಸವಯ್ಯಂದು ಇರಬೇಕಾಗಿತ್ತು. ಓಕೆ, ಇಟ್ ವಾಸ್ ಕಾಂಪಿಟೇಷನ್ ಬೈ ಲ್ಯಾಂಡ್. ಬಸವಯ್ಯ ಇವೆಂಚುವಲಿ ಫೋರ್ಸಿಬಲಿ ಟುಕ್ 200 acres ಫ್ರಮ್ ತಮ್ಮಣ್ಣ. ಬಿಡಲಿಲ್ಲ ಯಾರ್ರೀ, ಬಸವಯ್ಯ ಬಿಡಲಿಲ್ಲ. ಏನು ಮಾಡ್ದ, 200 ಎಕರೆ ಕಸ್ಕೊಂಡು ಅವನ ಕಡೆದು. ದೆನ್ ಇಟ್ ಬಿಕೇಮ್ ಎ ಕಾಂಪಿಟೇಷನ್ ಫಾರ್ ಸೋಷಿಯಲ್ ಸ್ಟೇಟಸ್. ಕಸ್ಕೊಂಡು ಅಂತೇಳಿ ಅವೇನು ಇವನಿಗೆ ಬೆನ್ನು ಹತ್ತಲಿಲ್ಲ, ಏನೂ ಕೂಡ ಮೋಸ ಮಾಡಲಿಕ್ಕೆ ಹೋಗಲಿಲ್ಲ. ಆಯಿತು, ಇನ್ನು ಮುಂದೆ ನಾ ಬೇರೆಯೇ ಮಾಡ್ತೀನಿ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ಸೋಷಿಯಲ್ ಸ್ಟೇಟಸ್ಸಿಗೆ ಏನು ಮಾಡ್ತಾನೆ, ಕಾಂಪಿಟೇಷನ್ ಮಾಡಲಿಕ್ಕೆ ಬೆನ್ನು ಹತ್ತಾನೆ. ಫೈನಲಿ ತಮ್ಮಣ್ಣ ಯೂಸ್ ದ ಮೋಸ್ಟ್ ಲೆದಲ್ ವೆಪನ್, ನಾನ್ ಎಕ್ಸಿಸ್ಟೆನ್ಸ್. ಯಾವುದು ಕಣ್ಣಿಗೆ ಕಾಣೋದಿಲ್ಲ ನೋಡ್ರಿ, ನಾನ್ ಎಕ್ಸಿಸ್ಟೆನ್ಸ್ ಅಂತ ಒಂದು ವೆಪನ್ಸನ್ನು ಯೂಸ್ ಮಾಡ್ಕೊಳ್ಳಿಕತ್ತ. ದಟ್ ಅಬ್ಸ್ಟ್ರಾಕ್ಟ್ಸ್ಗಳಿಗೆ ಬೆನ್ನು ಹತ್ಕೊಂಡು ಹೋದ. ಹಿ ಡಿಸೈಡೆಡ್ ದ್ಯಾಟ್ ದ ಓನ್ಲಿ ವೇ ಟು ಟ್ರೂಲಿ ಡಿಪೀಟ್ ಬಸವಯ್ಯ ವಾಸ್ ಗಿವ್ ಅಪ್. ಬಸವಯ್ಯ ಗಿವ್ ಅಪ್ ಮಾಡ್ಕೊಂಡು ಓಡಿ ಹೋಗಬೇಕು, ತಾನೇ ಹಿಂದಕ್ಕೆ ಸರ್ಕೋಬೇಕು, ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥದ್ದನ್ನು ಇವನೇನು ಮಾಡ್ತಾನೆ ರೀ, ತೀರ್ಮಾನ ಮಾಡ್ತಾನೆ. ಯಾರು, ತಮ್ಮಣ್ಣ. ಎವ್ರಿಥಿಂಗ್ ಆ್ಯಂಡ್ ಡಿಸಪಿಯರ್. He realized that Basavayya's life only had meaning because of their rivalry.
ಬೈ ರಿಮೂವಿಂಗ್ ಹಿಮ್ಸೆಲ್ಫ್ ಹಿ ಡಿಸ್ಟ್ರಾಯ್ಡ್ ಬಸವಯ್ಯಾಸ್ ಪರ್ಪೋಸ್. ಅವ ಏನು ಮಾಡ್ತಾನೆ ರೀ, ಕೆಲವೊಂದಿಷ್ಟು ದಿನಗಳು ಏನಾಗ್ತದೆ ರೀ, ಅವಾಗಲೇ ನೋಡಿದೆ ಒಂದು ಕ್ವಶನ್ ಒಳಗೆ ಏನಂತೇಳಿ, ಓನರ್ಸ್ ಜೀವನದೊಳಗೆ ಬಂದು ಕೇಸಿಂದ ಏನು ಮಾಡ್ದೆ, ಓಲ್ಡ್ ಮ್ಯಾನ್ ಅಂತೇಳಿ ಮೆನ್ಷನ್ ಮಾಡಿದ್ವಲ್ಲ, ತಾವೊಂದು ಊರನ್ನು ಬಿಟ್ಕೊಂಡು ಏನು ಮಾಡ್ತಾನೆ, ಬೇರೆ ಕಡೆ ಹೋಗಿ ನೆಲೆಸ್ತಾನೆ. ಅವನು ಇರದೆ ಇವನು ಏನಾಗ್ತಾ ಇರಲಿಲ್ಲ, ಹೊಟ್ಟೆ ತುಂಬ್ತಾ ಇರಲಿಲ್ಲ. ಅವನು ಎಲ್ಲೇ ಹೋದರೂ ಕೂಡ ಎಲ್ಲೋದ ಅಂತೇಳಿ ಅವನೇ ಒಂದು ವಿಚಾರದಲ್ಲಿ, ಮಾನಸಿಕ ವಿಚಾರದಲ್ಲಿ ಏನು ಹೋಗ್ತಾನೆ, ಬಸವಯ್ಯ ಸತ್ತು ಹೋಗ್ತಾನೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾನ್ ಲೈವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಗಿಫುಲ್ನೆಸ್, ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹೀಸ್ ಎಕ್ಸಿಸ್ಟೆನ್ಸ್. ಮನುಷ್ಯ ಕೆಲವೊಂದಿಷ್ಟು ಆಸೆಗಳಿಗೆ ಏನು ಮಾಡ್ತಾನೆ ರೀ, ಬದುಕ್ತಾ ಇರ್ತಾನೆ. ಇವ್ಯಾಲ್ಯುವೇಟ್ ದಿಸ್ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ ದ ಸ್ಟೋರಿ ದ ಗಾರ್ಡ್ನರ್. ಇಲ್ಲಿ ದ ಗಾರ್ಡ್ನರ್ ಒಳಗೆ ಯಾವ ರೀತಿ ಅದನ್ನು ಬಿಂಬಿಸಿದ್ದಾರೆ ಅನ್ನುವಂಥದ್ದನ್ನು ಬರೀಬೇಕಾಗಿದೆ. ದಿಸ್ ಸ್ಟೇಟ್ಮೆಂಟ್ಸ್ ರಿಫ್ಲೆಕ್ಟ್ಸ್ ದ ಸೆಂಟ್ರಲ್ ಫಿಲಾಸಫಿ ಆಫ್ ದ ಸ್ಟೋರಿ. ಬಸವಯ್ಯ ಲಿವ್ಡ್ ಸಾಲಿ ಟು ಔಟ್ ಟು ಡು ತಮ್ಮಣ್ಣ, ಆ್ಯಂಡ್ ವೆನ್ ತಮ್ಮಣ್ಣ ಡೈಡ್, ಯಾವಾಗ ತಮ್ಮಣ್ಣ ಸಾಯ್ತಾ ನೋಡ್ರಿ, ತಮ್ಮಣ್ಣ ಏನಾಗಿರಲ್ಲ, ಸತ್ತಿರಂಗಿಲ್ಲ, ಬೇರೆ ಕಡೆ ಎಲ್ಲೋ ಹೋಗಿ ಏನು ಮಾಡ್ತಾ ಇರ್ತಾನೆ, ಒಂದು ಓನರ್ ಕಡೆ ಕೆಲಸ ಮಾಡ್ತಾ ಇರ್ತಾನೆ. ಸಿಂಬಾಲಿಕಲಿ ಬೈ ಲಿವಿಂಗ್ ದ ವಿಲೇಜ್, ಬೇರೆ ಕಡೆ ಹೋಗಿ ಬದುಕ್ತಾ ಇರ್ತಾನೆ. ಹಂಗಾಗಿ ಏನಾಗ್ತದೆ, ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ ಟು ಕಂಪೀಟ್ ವಿತ್ ಆ್ಯಂಡ್ ನೋ ರೀಸನ್ ಟು ಲೈವ್ ಲೀಡಿಂಗ್ ಟು ಹೀಸ್ ಆ್ಯಕ್ಚುವಲ್ ಡೆತ್. ನೋಡ್ರಿ, ಅವ ತಮ್ಮಣ್ಣ ಇರಲಾರ್ದಕ್ಕೆ ಇವನು ಏನಾಗ್ತಾ ಇರಲಿಲ್ಲ, ಒಂದು ಯಾರೂ ಕೂಡ ಕಾಂಪಿಟೇಷನ್ಗೆ ಇರ್ತಾ ಇರಲಿಲ್ಲ. ಹಾಗಾಗಿ ಇವನು ಡೈಲಿ ಚಿಂತೆ ಮಾಡಿ ಅವನದೇ ಒಂದು ವಿಚಾರದೊಳಗೆ ಏನಾಗ್ತಾನೆ, ಸತ್ತು ಹೋಗ್ತಾನೆ. ದ ಸ್ಟೋರಿ ಸಜೆಸ್ಟ್ ದ್ಯಾಟ್ ಹ್ಯೂಮನ್ ಈಗೋ, ದ ಡಿಸೈರ್ ಟು ಬಿ ಎ ಸುಪೀರಿಯರ್ ಟು ಅದರ್ಸ್ ಆಫ್ಟನ್ ಡ್ರೈವ್ ಅವರ್ ಆ್ಯಕ್ಷನ್ಸ್, ಬಟ್ ದಿಸ್ ವಿಂಗ್ಫುಲ್ನೆಸ್ ಈಸ್ ಅಲ್ಟಿಮೇಟ್ಲಿ ಹಾಲೋ ಆ್ಯಂಡ್ ಲೀಡ್ಸ್ ಟು ಎ ಲಾಸ್ ಆಫ್ ಒನ್ಸ್ ಟ್ರೂ ಸೆಲ್ಫ್. ಯಾವಾಗ ನಾವು ಇನ್ನೊಬ್ಬರನ್ನ ಬೆನ್ನು ಹತ್ತಿಕೆಯಿಂದ ನಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತೀವಿ ನೋಡ್ರಿ, ಆವಾಗ ನಮಗೇನಾಗ್ತದೆ ರೀ, ಒಂದು ಹೆಚ್ಚು ನೋವು ಆಗ್ತದೆ ಮತ್ತು ಸಾವಾಗ್ತದೆ ಅನ್ನುವಂಥದ್ದನ್ನು ಈ ಒಂದು ಪಾಠದ ಮೂಲಕ ನಾವು ಏನು ಮಾಡ್ಬೋದು, ತಿಳ್ಕೊಳ್ಬೋದು. ಮುಂದಿನ ಒಂದು ಕ್ವಶನ್ ನೋಡೋಣ. ಡಿಸ್ಕ್ರೈಬ್ ದ circumstances that led ತಮ್ಮಣ್ಣ ಟು ಬಿಕಮ್ ಎ ನಾನ್ ಎಂಟಿಟಿ ಇನ್ ದ ಸ್ಟೋರಿ ದ ಗಾರ್ಡ್ನರ್. Tamanna realized that as long as he was alive and wealthy, Basavaya could continue to suffer and compete. ಒಂದು ವೇಳೆ ತಮ್ಮಣ್ಣ ತಿಳ್ಕೊಂಡಾರೆ ಏನಂತೇಳಿ, ನಾನು ಎಲ್ಲಿವರೆಗೆ ಭಾಳಷ್ಟು ಶ್ರೀಮಂತನಾಗಿ ಆಸ್ತಿಯನ್ನು ಹೊಂದ್ಕೊಂಡಿದ್ದೆ ಅಂತಂದ್ರೆ ಬಸವಯ್ಯ ಏನು ಮಾಡೋಂಗಿಲ್ಲ, ಒಟ್ಟು ಅವನು ತಾಳಂಗಿಲ್ಲ, ಮತ್ತು ಅವ ಏನು ಮಾಡ್ತಾನೆ ರೀ, ಭಾಳಷ್ಟು ನೋವನ್ನು ಪಡ್ತಾನೆ ಮತ್ತು ನನ್ನ ಜೊತೆಗೆ ಕಾಂಪಿಟೇಷನನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾನೆ. He understood that Basavaya's health and identity were tied to their rivalry. ಈಗ ಅವ ವಿಚಾರ ಮಾಡಿರುವಂಥದ್ದು ಏನು ಮಾಡಿದ್ದಾರೆ ರೀ, ಈ ಒಂದು ಬೇರೆ ರೀತಿಯಾಗಿ ತೊಗೊಂಡು ಹೋಗ್ತಾನೆ. ಟು ಎಂಡ್ ಹೀಸ್ ಸೈಕಲ್ ಆಫ್ ಹೇಟ್ರೆಡ್ ಆ್ಯಂಡ್ ಟು ಫೈಂಡ್ ಹೀಸ್ ಓನ್ ಪೀಸ್. ಹಾಗಾಗಿ ಇವನೇ ತನ್ನ ದಾರಿಯನ್ನು ಏನು ಮಾಡ್ತಾನೆ ರೀ, ಬೇರೆ ಕಡೆ ತಿರುಗಿಸ್ತಾನೆ. ತಮ್ಮಣ್ಣ ಡಿಸೈಡೆಡ್ ಟು ಗಿವ್ ಅಪ್ ಹೀಸ್ ನೇಮ್. ತಮ್ಮಣ್ಣ ವಿಚಾರ ಮಾಡ್ದ, ತನ್ನ ಒಂದು ಹೆಸರನ್ನು ಬಿಟ್ಟುಕೊಟ್ಟು ಬೇರೆ ಕಡೆ ಏನು ಮಾಡಬೇಕು, ಹೋಗ್ಬೇಕಾಗ್ಯದ. ಹೀಸ್ ಫೇಮ್ ಆ್ಯಂಡ್ ಹೀಸ್ ಪ್ರಾಪರ್ಟಿ ಎಲ್ಲವನ್ನು ತ್ಯಾಗ ಮಾಡ್ಕೊಂಡು ಏನು ಮಾಡ್ತಾನೆ, ಬೇರೆ ಕಡೆ ಹೋಗಿದ್ರಾಯಿತು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿಕೊಂಡು he became a non-entity by leaving his village and taking up work as a simple gardener, essentially killing his the fast ego and to escape the rivalry. ಈ ಒಂದು ಏನು ರೈವಲ್ರಿ ಇತ್ತಲ್ರಿ, ಏನು ಜಗಳಿತ್ತಲ್ಲ, ಇದನ್ನು ಬಿಟ್ಟು ನಾನೇ ದೂರ ಹೋದ್ರಾಯಿತು ಅನ್ನುವಂಥದ್ದನ್ನು ತಿಳ್ಕೊಂಡು ತನ್ನ ಎಲ್ಲ ಒಂದು ಐಡೆಂಟಿಟಿ, ನಾನ್ ಎಂಟಿಟಿಯನ್ನು ಏನು ಮಾಡಿಕೊಂಡು ಬಿಟ್ಟು, ಅದೇ ರೀತಿ ಸಿಂಪಲ್ ಗಾರ್ಡ್ನರ್ ಆಗಿ ಬೇರೆ ಕಡೆ ಏನು ಮಾಡ್ಲಿಕ್ಕತ್ತ, ಓಲ್ಡ್ ಮ್ಯಾನ್ ಆಗಿ ಬೇರೆ ಕಡೆ ಹೋಗಿ ಕೆಲಸವನ್ನು ಮಾಡ್ಲಿಕ್ಕತ್ತ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವೆಲ್ಲ ನೋಡ್ರಿ ಮಕ್ಕಳೇ, ಏನು ಮೇಲೆ ನೋಡಿದ್ದೀವಲ್ಲ, ಆರು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 4 ಅಂಕದ ಪ್ರಶ್ನೆಗಳು. ಮುಂದಿನ ಒಂದು ಲೆಸನ್ ಯಾವುದು ಅಂತಂದಾಗ
ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಓಕೆ, ನನಗೆ ನಂಬಿಕೆ ಇದೆ ಪುಸ್ತಕಗಳಿಗೂ ಯಾವತ್ತೂ ಕೂಡ ಏನಾಗಂಗಿಲ್ಲ, ಮರೆ ಆಗುವುದಿಲ್ಲ ಅಥವಾ ಕಾಣೆ ಆಗುವುದಿಲ್ಲ ಅಥವಾ ಮರೆ ಮಾಚುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲೇನು ಮಾಡ್ತಿದ್ದಾರೆ, ರಾಬರ್ಟ್ ಅಲಿಫ್ಯಾನೋ ಆ್ಯಂಡ್ ಜಾರ್ಜ್ ಲೂಯಿಸ್ ಬೋರ್ಗಸ್ರವರು ಏನು ಮಾಡ್ಲಿಕ್ಕತ್ತಾರೆ, ಇಲ್ಲಿ ಹೇಳಲಿಕ್ಕತ್ತಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಈಸ್ ಹಿಯರ್. ವಾಟ್ ಆರ್ ದ ವ್ಯೂಸ್ ಆಫ್ ಬೋರ್ಗಸ್ ಟುವರ್ಡ್ ಹಿಸ್ ಮದರ್? ನೋಡ್ರಿ, ವಾಟ್ ಆರ್ ದ ವ್ಯೂಸ್ ಆಫ್ ಬೋರ್ಗಸ್ ಟುವರ್ಡ್ಸ್ ಹಿಸ್ ಮದರ್? ತಾಯಿಯ ಬಗ್ಗೆ ಬೋರ್ಗಸ್ನ ಅಭಿಪ್ರಾಯಗಳು ಯಾವ ರೀತಿಯಾಗಿ ಎದ್ದು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಬೋರ್ಗಸ್ ಸ್ಪೀಕ್ಸ್ ಆಫ್ ಹಿಸ್ ಮದರ್ ವಿತ್ ಡೀಪ್ ಅಫೆಕ್ಷನ್. ತಾಯಿ ಬಗ್ಗೆ ಯಾರಾದರೂ ಕೂಡ ಏನು ಮಾಡ್ತಾರೆ ರೀ, ಭಾಳಷ್ಟು ಡೀಪ್ ಆಗಿರುವಂಥ ಒಂದು ಅಫೆಕ್ಷನನ್ನು ಹೇಳ್ತಾರೆ. ಆ್ಯಂಡ್ ಎ ಹಿಂಟ್ ಆಫ್ ಗಿಲ್ಟ್. ಇನ್ನೊಂದು ಏನಾಗಿತ್ತು ಅಂತಂದಾಗ ಅವನಿಗೆ ಗಿಲ್ಟ್ ಕಾಡ್ತಾ ಇತ್ತು. ಹೀ ಡಿಸ್ಕ್ರೈಬ್ಸ್ ಹರ್ ಆ್ಯಸ್ ಆ್ಯನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಹೂ ವಾಸ್ ವೆರಿ ಕೈಂಡ್ ಟು ಹಿಮ್. ಹಿ ಮೆನ್ಷನ್ ಹರ್ ಕೈಂಡ್ನೆಸ್. ತನ್ನ ತಾಯಿ ಬಗ್ಗೆ ಎಲ್ಲವನ್ನ ಮೆನ್ಷನ್ ಮಾಡ್ಲಿಕ್ಕತ್ತಾನ. ಸ್ಪೆಸಿಫಿಕಲಿ ಆ್ಯಂಡ್ ಫೀಲ್ಸ್ ಅ ಸೆನ್ಸ್ ಆಫ್ ರಿಗ್ರೆಟ್ ದ್ಯಾಟ್ ಹಿ ಡಿಡಂಟ್ ಅಪ್ರಿಸಿಯೇಟ್ ಹರ್ ಇನಫ್ ವೈಲ್ ಸಿ ವಾಸ್ ಅಲೈವ್. ಆದರೆ ಇವೇನಿಷ್ಟು ಸಾಧನೆ ಮಾಡಿದಾನಲ್ಲ, ಆದ್ರೆ ಆ ತಾಯಿ ರೋಸ್ಟ್ರಲ್ಲಿ ಅವನೇನೂ ಕೂಡ ಮಾಡಿರಲಿಲ್ಲ ಮತ್ತು ಆ ಒಂದು ಅಪ್ರಿಷಿಯೇಷನನ್ನು ಅವಳಿಂದ ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವನೇನು ಮಾಡ್ತಾ ಇದ್ದಾನೆ, ಗಿಲ್ಟನ್ನು ಪಡ್ಕೊಳ್ತಾ ಇದ್ದಾನೆ. ಫಾರ್ ಬೋರ್ಗಸ್ ಹಿ ವಾಸ್ ಎ ಸೆಂಟ್ರಲ್ ಫಿಗರ್ ಇನ್ ಹಿಸ್ ಲೈಫ್. ತನ್ನ ಒಂದು ಜೀವನದಲ್ಲಿ ಅತಿ ಮುಖ್ಯವಾಗಿರುವಂಥ ಒಂದು ಚಿತ್ರಣ ಯಾರು ಅಂತಂದಾಗ ತನ್ನ ತಾಯಿ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾನೆ. ಆ್ಯಂಡ್ ಹಿ ವ್ಯೂಸ್ ಹೀಸ್ ರಿಲೇಷನ್ಶಿಪ್ ವಿತ್ ಹರ್ ಆ್ಯಸ್ ಅ ಪ್ರಫೌಂಡ್ ಪರ್ಸನಲ್ ಲಾಸ್. ನೋಡಿರಿ, ತನ್ನ ತಾಯಿಯನ್ನು ಕಳ್ಕೊಂಡಿದ್ದಕ್ಕಾಗಿ ಒಂದು ದೊಡ್ಡ ಶಕ್ತಿಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್. ಡಿಸ್ಕ್ರೈಬ್ ದ ವ್ಯೂಸ್ ಆಫ್ ಬೋರ್ಗಸ್ ಆನ್ ಪೋಯಟ್ರಿ. ನೋಡಿರಿ, ಬೋರ್ಗಸ್ನ ಒಂದು ದೃಷ್ಟಿಕೋನಗಳು ಪೋಯಟ್ರಿ ಮೇಲೆ ಯಾವ ರೀತಿಯಾಗಿ ಇರ್ತವೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಬೋರ್ಗಸ್ ಬಿಲೀವ್ಸ್ ದ್ಯಾಟ್ ಪೋಯಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್. ನೋಡಿರಿ, ಇವ್ರ ಪ್ರಕಾರ ಪೋಯಟ್ರಿ ಅಂದರೆ ಏನು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಬೋರ್ಗಸ್ ಬಿಲೀವ್ಸ್ ದ್ಯಾಟ್ ಪೋಯಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್ ಆ್ಯಂಡ್ ಎಸೆನ್ಷಿಯಲ್ ದ್ಯಾಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಸ್ಟ್ರಿಪ್ಪಿಂಗ್ ಇಟ್ ಆಫ್ ಇಟ್ಸ್ ಮ್ಯಾಜಿಕ್. ಪೋಯಟ್ರಿ ಅನ್ನುವಂಥದ್ದು ಭಾಳಷ್ಟು ಮೀನಿಂಗ್ಫುಲ್ ಆಗಿರುವಂಥದ್ದು, ಮ್ಯಾಜಿಕ್ ಆಗಿರುವಂಥದ್ದು ಅಂತೇಶಿಂದ ಏನು ಮಾಡ್ತಾರೆ ಅವರು ಹೇಳ್ತಾರೆ. ಮತ್ತು ಭಾಳಷ್ಟು ರಹಸ್ಯಮಯವಾಗಿರುವಂಥದ್ದು ಅಂತೇಳಿ ಏನು ಮಾಡ್ತಾರೆ, ಬಿಂಬಿಸ್ಲಿಕ್ಕತ್ತಿದ್ದಾರೆ. ಹೀ ವ್ಯೂಸ್ ಪೊಯಟ್ರಿ ಆಸ್ ದ ಅಸ್ಥೆಟಿಕ್ ಆ್ಯಕ್ಟ್. ಒಂದು ಪವಿತ್ರವಾದ ಒಂದು ಕ್ರಿಯೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದ್ಯಾಟ್ ಹ್ಯಾಪನ್ಸ್ ವೆನ್ ದ ಪೊಯಟ್ ರೈಟ್ಸ್ ಇಟ್ ಆ್ಯಂಡ್ ದ ರೀಡರ್ಸ್ ರೀಡ್ಸ್ ಇಟ್. ಯಾವಾಗ ಒಬ್ಬ ಕವಿ ಅದನ್ನು ಬರಿತಾನೆ, ಯಾವಾಗ ಒಬ್ಬ ಓದುಗ ಅದನ್ನು ಓದ್ತಾನೆ ಅನ್ನೋದ್ರ ಮೇಲೆ ಏನಾಗ್ತದೆ, ಅದು ಬಿಂಬಿಸ್ತದೆ ಮತ್ತು ಆ ಘಟನೆ ನಡೆಯುತ್ತದೆ. ಯಾವುದ್ರಿ? ಪೊಯೆಟಿಕ್ ಆ್ಯಕ್ಟ್ ಅಂತ ಕರಿತೀವಿ, ಅಸ್ಥೆಟಿಕ್ ಆ್ಯಕ್ಟ್ ಅಂತ ನಾವು ಇಲ್ಲಿ ಏನು ಮಾಡ್ತೀವಿ, ಕರಿತೀವಿ. ಈ ಹೇಗೆ ನಾನು ಯಾವ ರೀತಿ ನಿಮಗೆ ಕ್ಲಾಸ್ ಮಾಡ್ತೀನಿ, ನೀವು ಯಾವ ರೀತಿ ಇದನ್ನು ನೋಡ್ತೀರಿ ಅನ್ನುವಂಥದ್ದನ್ನು ನಾವೇನಂತ ಕರಿಬೋದು, ಇಲ್ಲಿ ಒಂದು ಅಸ್ಥೆಟಿಕ್ ಆ್ಯಕ್ಟ್ ಅಂತ ಕರಿಬೋದು. ಹಿ ಆರ್ಗ್ಯೂಸ್ ದ್ಯಾಟ್ ಪೊಯೆಟ್ರಿ ಈಸ್ ನಾಟ್ ಜಸ್ಟ್ ವರ್ಡ್ಸ್. ಪೊಯೆಟ್ರಿ ಅನ್ನುವಂಥದ್ದು ಜಸ್ಟ್ ವರ್ಡ್ಸ್ಗಳಿಂದ ಮಾಡಿರುವಂಥದ್ದಲ್ಲ, ಬಟ್ ಆ್ಯನ್ ಎಮೋಷ್ನಲ್ ಎಕ್ಸ್ಪೀರಿಯನ್ಸ್. ಆದ್ರೆ ಪೊಯೆಟ್ರಿದಲ್ಲಿ ಏನಿರ್ತದ ಅಂತಂದಾಗ ಎಮೋಷ್ನಲ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ಗಳಿರ್ತಾವೆ. ಈ ಬಿಲೀವ್ಸ್ ಪೊಯೆಟ್ರಿ ಈಸ್ ಫೌಂಡ್ ಇನ್ ದ ರೈಮ್ ಆ್ಯಂಡ್ ವೈಬ್ರೇಷನ್ ಆಫ್ ದ ಲ್ಯಾಂಗ್ವೇಜ್. ಭಾಳಷ್ಟು ರೈಮ್ ಇಲ್ಲಿ ಒಳಗೊಂಡಿರ್ತದೆ ಮತ್ತು ವೈಬ್ರೇಷನನ್ನು ಒಳಗೊಂಡಿರ್ತದೆ. ಲ್ಯಾಂಗ್ವೇಜ್ ರ್ಯಾದರ್ ದ್ಯಾನ್ ಜಸ್ಟ್ ಇಟ್ಸ್ ಲಿಟ್ರಲ್ ಮೀನಿಂಗ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದ ಫಂಕ್ಷನ್ ಆಫ್ ದ ಬುಕ್ಸ್ ಈಸ್ ಇರ್ರಿಪ್ಲೇಸೇಬಲ್. ನೋಡಿರಿ, ಈ ಪುಸ್ತಕದ ಕಾರ್ಯಗಳನ್ನು ಯಾರೂ ಕೂಡ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದ್ರ ಬಗ್ಗೆ ನೀವು ಹೇಳ್ರಿ ಅಂತೇಳಿ ಕತ್ತಾರೆ. ಯಾವುದ್ರ ಬಗ್ಗೆ? ದ ಫಂಕ್ಷನ್ ಆಫ್ ಬುಕ್ಸ್ ಈಸ್ ಇರ್ರಿಪ್ಲೇಸೇಬಲ್. Borges argues that while other human inventions are extensions of our bodies. ಏನು ಸಾಕಷ್ಟು ಜನ ಇನ್ವೆನ್ಷನ್ಸ್ಗಳನ್ನು ಮಾಡಿದ್ದಾರೆ, ಕಂಡುಹಿಡಿದಾರಲ್ಲ, ಅವೆಲ್ಲ ಏನಾಗಿರ್ತವೆ ಅಂತಂದಾಗ ದೇ ಆರ್ ದ ಎಕ್ಸ್ಟೆನ್ಷನ್ಸ್ ಆಫ್ ಅವರ್ ಬಾಡೀಸ್. ದ ಟೆಲಿಫೋನ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ಸ್ ಆಫ್ ದ ವಾಯ್ಸ್. ಟೆಲಿಫೋನ್ ಯಾವುದರ ಒಂದು
ಏನು ರೀ ಬೆಳವಣಿಗೆ ಅಂತ ಕರಿಬೋದು, ನಾವು ಒಂದು ಧ್ವನಿವರ್ಧಕ ಅಂತ ಕರಿಬೋದು. ದ ಮೈಕ್ರೋಸ್ಕೋಪ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ಸ್ ಆಫ್ ಸೈಟ್. ನೋಡಿರಿ, ಇದು ಒಂದು ಯಾವ ರೀತಿ ಬೆಳವಣಿಗೆ ಅಂತಂತ ಕರಿತೀವಿ ನಾವು. ನೋಡಲಿಕ್ಕೆ ನಾವು ಮೈಕ್ರೋಸ್ಕೋಪನ್ನು ಏನು ಮಾಡ್ತೀವಿ, ಇಲ್ಲಿ ಬಳಕೆಯನ್ನು ಮಾಡ್ಕೊಳ್ತೀವಿ. ದ ಬುಕ್ ಈಸ್ ಆ್ಯನ್ ಎಕ್ಸ್ಟೆನ್ಸ್ ಆಫ್ ಇಮ್ಯಾಜಿನೇಷನ್. ನಮ್ಮ ಒಂದು ಇಮ್ಯಾಜಿನೇಷನ್ಗೆ ಇರುವಂಥದ್ದು ಮತ್ತು ಮೆಮರಿಗೆ ಇರುವಂಥದ್ದು ಎಕ್ಸ್ಟೆನ್ಷನ್ ಯಾವುದು ಅಂತಂದಾಗ ಅದು ಏನಂತ ಕರಿತೀವಿ ರೀ, ಬುಕ್. ದ ಬುಕ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಸಿನ್ಸ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಆರ್ ದ ಕೋರ್ ಆಫ್ ಹ್ಯೂಮನ್ ಕಾನ್ಸಿಯಸ್ನೆಸ್. ಹೆಂಗೆ ಒಂದು ದೊಡ್ಡ ಒಂದು ಮನುಷ್ಯನ ಒಂದು ಕಾನ್ಸಿಯಸ್ನೆಸ್ಗೆ ಇದು ಮೆಮೊರಿ ಭಾಳಷ್ಟು ಏನಾಗಿರ್ತದೆ ರೀ, ಉಪಯುಕ್ತ ಆಗಿರ್ತದೆ. ದ ಬುಕ್ ಕ್ಯಾನ್ ನೆವರ್ ಬಿ ರಿಪ್ಲೇಸ್ಡ್ ಬೈ ಟೆಕ್ನಾಲಜಿ. ಆದರೆ ಈ ಟೆಕ್ನಾಲಜಿ ಬಂದಂಥ ಸಂದರ್ಭದಲ್ಲಿ ಬುಕ್ಕನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅ ಬುಕ್ ಈಸ್ ಅ ಲಿವಿಂಗ್ ಥಿಂಗ್ ದ್ಯಾಟ್ ಚೇಂಜಸ್ ವಿತ್ ದ ರೀಡರ್, ಮೇಕಿಂಗ್ ಇಟ್ ಅ ಯುನೀಕ್ ಆ್ಯಂಡ್ ಪರ್ಮನೆಂಟ್ ಪಾರ್ಟ್ ಆಫ್ ಹ್ಯೂಮನ್ ಸಿವಿಲೈಜೇಷನ್. ಮಾನವನ ಒಂದು ನಾಗರಿಕತೆಯನ್ನು ಉಳಿಲಿಕ್ಕೆ ಕಾರಣ ಯಾವುದು ಅಂತಂದಾಗ ಅದನ್ನು ಪುಸ್ತಕ ಅಂತ ಕರಿತೀವಿ. ಕೊನೆಯವರೆಗೂ ಅದು ಏನಾಗಿರ್ತದೆ ಅಂತಂದಾಗ ಬುಕ್ ಈಸ್ ಅ ಲಿವಿಂಗ್ ಥಿಂಗ್. ಯಾವತ್ತೂ ಕೂಡ ಅದು ಜೀವಂತವಾಗಿ ಇರ್ತದೆ ಅನ್ನುವಂಥದ್ದನ್ನು ಏನು ಮಾಡ್ತಿದ್ದಾರೆ, ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ರೈಟ್ ಎ ನೋಟ್ ಆನ್ ದ ಥಾಟ್ಸ್ ಆಫ್ ಬೋರ್ಗಸ್ ಆನ್ ಬುಕ್ಸ್. ಬೋರ್ಗಸ್ನ ಒಂದು ವಿಚಾರಗಳು ಪುಸ್ತಕದ ಮೇಲೆ ಯಾವ ರೀತಿ ಇದ್ದಾವೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ಬೋರ್ಗಸ್ ಕನ್ಸಿಡರ್ಸ್ ಬುಕ್ಸ್ ಟು ಬಿ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆಷನ್ಸ್ ಆಫ್ ಮ್ಯಾನ್. ಮನುಷ್ಯನ ಒಂದು ಅಗಾಧವಾಗಿರುವಂಥ ಒಂದು ಏನಂತ ಕರಿಬೋದು ರೀ ಇದನ್ನು ಅನ್ನುವಂಥದ್ದು ಒಂದು ಅಗಾಧವಾಗಿರುವಂಥ ಒಂದು ಸಂಶೋಧನೆ ಅಂತ ಇಲ್ಲಿ ಕರಿತಾ ಇದ್ದಾರೆ. ಹಿ ಬಿಲೀವ್ಸ್ ದ್ಯಾಟ್ ಅ ಬುಕ್ ಈಸ್ ಮೋರ್ ದ್ಯಾನ್ ಎ ಫಿಸಿಕಲ್ ಆಬ್ಜೆಕ್ಟ್. ಪುಸ್ತಕ ಅನ್ನುವಂಥದ್ದು ಯಾವ ಒಂದು ಫಿಸಿಕಲ್ ಆಬ್ಜೆಕ್ಟ್ಗಿಂತನೂ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಇಟ್ ಈಸ್ ಅ ರಿಲೇಷನ್ಶಿಪ್ ಆ್ಯಂಡ್ ಆ್ಯನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಅ ರಿಲೇಷನ್ಶಿಪ್ ಆ್ಯಂಡ್ ಆ್ಯನ್ ಎಕ್ಸ್ಪೀರಿಯನ್ಸ್. ಹಿ ನೋಟ್ಸ್ ದ್ಯಾಟ್ ಇಫ್ ವಿ ರೀಡ್ ಅ ಬುಕ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಅವರ್ ಲೀವ್ಸ್, the book itself seems to change because we have changed. He values books as the primary tool for preserving the history and the dreams of humanity. ಮನುಷ್ಯನ ಒಂದು ಇತಿಹಾಸವನ್ನು, ಒಂದು ಕನಸುಗಳನ್ನು ಇಲ್ಲಿ ಸೇವ್ ಮಾಡಿ ಇಡುವಂಥದ್ದು ಯಾವುದು ಅಂತಂದಾಗ ಪುಸ್ತಕ ಅಂತ ನಾವೇನು ಮಾಡ್ಬೋದು, ಇಲ್ಲಿ ಕರಿಬೋದು. ನೆಕ್ಸ್ಟ್ ಕ್ವೆಶನ್. ಓನ್ಲಿ ದ ಬುಕ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ನೋಡಿರಿ, ಇಮ್ಯಾಜಿನೇಷನ್ಗೂ ಮತ್ತು ಮೆಮೊರಿಗೆ ಒಂದು ದೊಡ್ಡ ಎಕ್ಸ್ಟೆನ್ಷನ್ ಯಾವುದು ಅಂತಂದಾಗ ಅದು ಬುಕ್ಕು ಅಂತ ಕರಿತೀವಿ. ಹಿಯರ್ ಬೋರ್ಗಸ್ ಕ್ಯಾಟಗರೈಸಸ್ ಹ್ಯೂಮನ್ ಟೂಲ್ಸ್ ಬೇಸ್ಡ್ ಆನ್ ವಾಟ್ ದೇ ಅಗ್ಮೆಂಟ್. ದ ಸ್ವರ್ಡ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್. ನೋಡಿರಿ, ಕತ್ತಿಯ ಒಂದು ಮುಂದುವರೆದ ಹಂತ ಯಾವುದು ಅಂತಂದಾಗ ಅದು ಏನಾಗಿರ್ತದೆ ರೀ, ಯಾವುದು ರೀ, ಆರ್ಮ್ ಅಂತ ಕರಿತೀವಿ. ದ ಪ್ಲೋ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಹ್ಯಾಂಡ್. However, the book is different because it deals with the abstract. ನೋಡಿರಿ, ಕಾಣದೇ ಇರುವಂತಹ ಒಂದು ಅಮೂರ್ತಗಳಿಗೆ ಏನು ಮಾಡ್ತದೆ ರೀ, ಡೀಲ್ ಮಾಡುವಂಥದ್ದು ಪುಸ್ತಕ ಆಗಿರ್ತದೆ. ಇಟ್ ಅಲೋಸ್ ಅಸ್ ಟು ರಿಮೆಂಬರ್ ಥಿಂಗ್ಸ್ ವಿ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಇಮ್ಯಾಜಿನ್ ಥಿಂಗ್ಸ್ ದ್ಯಾಟ್ ಡಸಂಟ್ ಎಕ್ಸಿಸ್ಟ್. ಯಾವುದು ನಮಗೆ ಕಾಣ್ತಾ ಇರೋಂಗಿಲ್ಲ ರೀ, ಅಂಥದ್ರ ಮೇಲೆ ಅದು ಏನು ಮಾಡ್ತದೆ ರೀ, ಭಾಳಷ್ಟು ವಿಚಾರವನ್ನು ಮಾಡುವಂಥದ್ದು ಪುಸ್ತಕ ಆಗಿರ್ತದೆ. ಸಿನ್ಸ್ ಇಟ್ ಸರ್ವ್ಸ್ ದ ಮೈಂಡ್ ರ್ಯಾದರ್ ದ್ಯಾನ್ ದ ಬಾಡಿ. ಆದರೂ ಕೂಡ ಇದನ್ನೇನು ಮಾಡ್ತದೆ ರೀ, ಬಾಡಿಗಿಂತಲೂ ಒಂದು ಮೈಂಡಿಗೆ ಭಾಳಷ್ಟು ಹಿತವನ್ನು ಕೊಡುವಂಥದ್ದು ಯಾವುದಾಗಿರ್ತದೆ, ಪುಸ್ತಕ ಆಗಿರ್ತದೆ. ಇಟ್ ಅಕ್ಯುಪೈಸ್ ಅ ಹೈಯರ್ ಪ್ಲೇನ್ ಆಫ್ ಇಂಪಾರ್ಟೆನ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಒಂದು ಮಾನವನ ಒಂದು ಕ್ರಾಂತಿಯಲ್ಲಿ ಇದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್, ದ ಮಾಡರ್ನ್ ಡೆವಲಪ್ಮೆಂಟ್ಸ್ ಇನ್ ಕಮ್ಯುನಿಕೇಷನ್ ವಿಲ್ ನಾಟ್ ರಿಪ್ಲೇಸ್ ಬುಕ್ಸ್. ಈಗ ಏನು ಆಧುನಿಕ ಒಂದು ಬೆಳವಣಿಗೆ ಅಂತ ಕರಿತೀವಲ್ಲ, ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪುಸ್ತಕವನ್ನು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ರೀ, ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಲ್ಲಿ ಕೇಳ್ತಿದ್ದಾನೆ. ಡಿಸ್ಪೈಟ್ ದ ರೈಸ್ ಆಫ್ ನ್ಯೂ ಮೀಡಿಯಾ, ಬೋರ್ಗಸ್ ರಿಮೇನ್ಸ್ ಕಾನ್ಫಿಡೆಂಟ್ ಇನ್ ದ ಸರ್ವೈವಲ್ ಆಫ್ ದ ಬುಕ್. He believes that technology only handles the transmission of information, whereas books handle the preservation of wisdom and emotion.
ಪುಸ್ತಕ ಅನ್ನುವಂಥದ್ದು ಒಂದು ಬುದ್ಧಿಮತ್ತೆಯನ್ನು ಮತ್ತು ಒಂದು ಭಾವನೆಯನ್ನು ಒಳಗೊಂಡಿರ್ತದೆ ಹೊರತು ಟೆಕ್ನಾಲಜಿ ಏನು ಮಾಡೋಂಗಿಲ್ಲ, ಅದನ್ನು ಒಳಗೊಂಡಿರೋಂಗಿಲ್ಲ. ಟು ಹಿಮ್ ದ ಫಿಸಿಕಲ್ ಆ್ಯಕ್ಟ್ ಆಫ್ ರೀಡಿಂಗ್ ಪ್ರೊವೈಡ್ಸ್ ಅ ಡೆಪ್ತ್ ಆಫ್ ಕನೆಕ್ಷನ್ ದ್ಯಾಟ್ ಓರಲ್ ಆ್ಯಂಡ್ ಡಿಜಿಟಲ್ ಕಮ್ಯುನಿಕೇಷನ್ ಕೆನಾಟ್ ರಿಫ್ಲಿಕೇಟ್. ಇವು ಯಾವುದೇ ರೀತಿಯಾಗಿಂಥ ಡಿಜಿಟಲ್ ಕಮ್ಯುನಿಕೇಷನ್ ಆಗಿರಲಿ, ಓರಲ್ ಕಮ್ಯುನಿಕೇಷನ್ ಆಗಿರಲಿ, ಇದು ಏನಾಗಂಗಿಲ್ಲ ರೀ, ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಿ ವ್ಯೂಸ್ ದ ಬುಕ್ ಆ್ಯಸ್ ಅ ಸ್ಯಾಕ್ರೆಡ್. ಅವರು ಪುಸ್ತಕವನ್ನು ಒಂದು ಪವಿತ್ರ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ ರೀ, ಹೋಲಿಕೆಯನ್ನು ಮಾಡ್ತಿದ್ದಾರೆ. ದ್ಯಾಟ್ ಸ್ಯಾಕ್ರೆಡ್ ಆಬ್ಜೆಕ್ಟ್ ದ್ಯಾಟ್ ವಿಲ್ ಪರ್ಸಿಸ್ಟ್ ಆ್ಯಸ್ ಅ ಲಾಂಗ್ ಆ್ಯಸ್ ಹ್ಯೂಮನ್ಸ್ ಹ್ಯಾವ್ ಎ ನೀಡ್ ಟು ಡ್ರೀಮ್ ಆ್ಯಂಡ್ ರಿಮೆಂಬರ್. ನೋಡಿರಿ, ದೊಡ್ಡ ಒಂದು ಕನಸು ಮತ್ತು ಅದೊಂದು ಶಕ್ತಿ ಅನ್ನುವಂಥ ರೂಪದಲ್ಲಿ ಅದನ್ನು ಏನು ಮಾಡ್ತಾರೆ, ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ಓಕೆ ಮಕ್ಕಳೇ, ಈಗ ಮುಂದಿನ ಒಂದು ಚಾಪ್ಟರ್ ಯಾವುದು ಅಂತಂದಾಗ ದ ವೋಟರ್. ಇಟ್ ಈಸ್ ರಿಟನ್ ಬೈ ಚಿನುವಾ ಅಕೆಬೆ. ಓಕೆ, ಯಾರೂ ಕೂಡ ವಿಡಿಯೋ ಜಾಸ್ತಿ ಆಯಿತು ಅಂತೇಳಿ ಬೋರ್ ಮಾಡ್ಕೊಳಿಕ್ಕೆ ಹೋಗಬೇಡಿ. ಇನ್ನು 2 ಚಾಪ್ಟರ್ಗಳಿದ್ದಾವೆ, ಇನ್ನೂ ಭಾಳಷ್ಟು ಒಂದು 10ರಿಂದ 15 ಪ್ರಶ್ನೆಗಳು ಮಾತ್ರ ಇದ್ದಾವೆ. ದಯವಿಟ್ಟು ಅವಿಷ್ಟು ನಾವೇನು ಮಾಡೋಣ, ಇಲ್ಲೇ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಈ ಸಮಯ ಮತ್ತೆ ನಮಗೆ ಏನಾಗಂಗಿಲ್ಲ, ಸಿಗೋದಿಲ್ಲ. ನನ್ನ ಜೊತೆಗೆ ನೀವು ಕೂಡ ಏನು ಮಾಡಿರಿ, ಅಧ್ಯಯನ ಮಾಡಿರಿ. ನಿಮ್ಮ ಜೊತೆಗೆ ನಾನು ಕೂಡ ಅಧ್ಯಯನ ಮಾಡಿದ ಹಾಗೆ ಆಗ್ತಾಯಿದೆ. ಅದೇ ರೀತಿ ನೀವು ಕೂಡ ಏನು ಮಾಡಿರಿ, ಭಾಳಷ್ಟು ಪೇಷನ್ಸಿಂದ ಕಾಯ್ತಾಯಿರಿ. ದ ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಚೇಂಜ್ ದ್ಯಾಟ್ ಹ್ಯಾಡ್ ಕಮ್ ಇನ್ ಟು ದ ಥಿಂಕಿಂಗ್ ಆಫ್ ಉಮುಓಪಿಯಾ ಇನ್ ದ ವೋಟರ್. ಉಮುಓಪಿಯಾದ ಜನರಲ್ಲಿ ಒಂದು ಥಿಂಕಿಂಗ್, ಒಂದು ವಿಚಾರಗಳೇನಾದವು ಅಲ್ರಿ, ಬದಲಾವಣೆ ಆದವು. ಯಾವ ರೀತಿ ಬದಲಾವಣೆ ಆದವು ಅನ್ನುವಂಥದ್ದನ್ನು ಇಲ್ಲೇನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇನಿಷಿಯಲಿ ದ ಪೀಪಲ್ ಆಫ್ ಉಮುಓಪಿಯಾ ಗೇವ್ ದೇರ್ ವಾಯ್ಸ್, ಗೇವ್ ದೇರ್ ವೋಟರ್ಸ್ ಫಾರ್ ಫ್ರೀ. ಮೊದಲು ಇಲ್ಲಿ ಜನರು ಏನು ಮಾಡ್ತಾಯಿದ್ರು ಅಂತಂದಾಗ ಓಟ್ಗಳನ್ನು ಫ್ರೀಯಾಗಿ ಏನು ಮಾಡ್ತಾಯಿದ್ರು, ಹಾಕ್ತಾಯಿದ್ರು. ಇನಿಷಿಯಲಿ ದ ಉಮುಓಪಿಯಾ ಪೀಪಲ್ ಆರ್ ಗೇವ್ ದೇರ್ ವೋಟರ್ಸ್ ಫಾರ್ ಫ್ರೀ ಆರ್ ಔಟ್ ಆಫ್ ಲಾಯಲ್ಟಿ. ನೋಡಿರಿ, ಮತ್ತೇನು ಮಾಡ್ತಾಯಿದ್ರು, ತಮ್ಮ ಒಂದು ನಿಯತ್ತನ್ನು ಕಾಪಾಡಿಕೊಂಡು ಹೋಗ್ತಾಯಿದ್ರು. ಹವೆವರ್ ಬೈ ದ ಟೈಮ್ ಆಫ್ ದಿಸ್ ಎಲೆಕ್ಷನ್, ನೋಡಿರಿ, ಈಗ ಬರುವಂಥ ಎಲೆಕ್ಷನ್ಗೆ ದೇ ಹ್ಯಾಡ್ ಬಿಕಮ್ ವಿಸ್ಪರಿಂಗ್ಲಿ ಸೈನಿಕಲ್. ಆದರೆ ಏನು ಮಾಡ್ಲಿಕ್ಕತ್ತರು ಅಂತಂದಾಗ ಸ್ವಲ್ಪ ಅವ್ರಿಗೆ ಏನಾಗ್ತಿತ್ತು, ಆಸೆ ಹುಟ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ದೇ ರಿಯಲೈಸ್ಡ್ ದ್ಯಾಟ್ ಪೊಲಿಟಿಷಿಯನ್ಸ್ ಲೈಕ್ ಮಾರ್ಕಸ್ ಈಬೆ ವರ್ ಬಿಕಮಿಂಗ್ ಇನ್ಕ್ರೆಡಿಬಲಿ ವೆಲ್ದಿ ವೈಲ್ ದ ವಿಲೇಜಸ್ ರಿಮೈನ್ಡ್ ಪುವರ್. ಈಗ ಅವ್ರ ತಲೆಯೊಳಗೆ ಬಂದಿದ್ದು ಏನು ವಿಚಾರ ಅಂತಂದಾಗ, ನಾವು ಹಾರಿಸಿ ತಂದಂಥ ರಾಜಕೀಯ ವ್ಯಕ್ತಿಗಳು ಬೆಳೆದು ಬರ್ತಾ ಇದ್ದಾರೆ. ಲೈಕ್ ಮಾರ್ಕಸ್ ಈಬೆ, ಇವ ಏನಾಗ್ಲಿಕ್ಕತ್ತಾನಂತಂದಾಗ ಪವರ್ಫುಲ್ಲಾಗಿ ಬೆಳೆದು ನಿಂತಾನ, ದೊಡ್ಡ ದೊಡ್ಡ ಮನೆ ಕಟ್ಟ್ಯಾನ, ಕಾರನ್ನು ತಗೊಂಡು ತಿರುಗಾಡಕತ್ತಾನ ಅನ್ನುವಂಥ ತಲೆಯಲ್ಲಿ ಈ ಒಂದು ಉಮುಓಪಿಯಾ ಜನರಲ್ಲಿ ತಲೆಯಲ್ಲಿ ಬರ್ತದೆ. ಕನ್ಸಿಕ್ವೆಂಟ್ಲಿ ದೇ ಡಿಸೈಡೆಡ್ that they would no longer give their votes for nothing. ಆಗ ಅವ್ರ ತಲೆಯೊಳಗೆ ಬಂದಿದ್ದು ಏನು ವಿಚಾರ ಅಂತಂದಾಗ, ನಾವು ಪುಗ್ಸಟ್ಟೆ ಓಟನ್ನು ಹಾಕಬಾರ್ದು ಅನ್ನುವಂಥದ್ದು ಅವ್ರ ತಲೆಯೊಳಗೆ ಏನಾಯ್ತು ರೀ, ಬಂತು. ಈಗ ನಾವು ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ 1000, 2000, 500 ರೂಪಾಯಿ, 200 ರೂಪಾಯಿ ಎಣ್ಣೆ, ಸಾರಾಯಿ, ಮಿಕ್ಸರ್, ಕುಕ್ಕರ್ಗೆ ಹೆಂಗೆ ನಾವು ನಮ್ಮ ಓಟಗಳನ್ನು ಮಾರ್ಕೋದು ಬಂತೀವಲ್ಲ, ಅದೇ ರೀತಿ ಇವರು ಕೂಡ ಏನು ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ದೇ ಬಿಗ್ಯಾನ್ ಟು ವೀವ್ ದೇರ್ ವೋಟ್ ಆ್ಯಸ್ ಅ ಕಮಾಡಿಟಿ ಟು ಬಿ ಸೋಲ್ಡ್ ಟು ದ ಹೈಯೆಸ್ಟ್ ಬಿಡ್ಡರ್. ನೋಡಿರಿ, ದೊಡ್ಡ ಒಂದು ಸರಕಿನ ರೀತಿಯಲ್ಲಿ ತಮ್ಮ ಓಟನ್ನು ಬಿಂಬಿಸ್ತಾ ಇದ್ದಾರೆ. ಯಾರು ಅದನ್ನು ದೊಡ್ಡ ಒಂದು ಬಿಡ್ಡನ್ನು ಮಾಡಿಕೊಂಡು ರೊಕ್ಕವನ್ನು ಕೊಡ್ತಾರೆ, ದುಡ್ಡನ್ನು ಕೊಡ್ತಾರಲ್ಲ, ಅವರಿಗೆ ತಮ್ಮ ಓಟನ್ನು ಕೊಡಬೇಕಂತೇಳಿ ಇವರು ವಿಚಾರ ಮಾಡ್ತಾ ಬಂದರು. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ರುಪುಸ್ ಒಕೆಕೆ. ಇಲ್ಲಿ ರೂಪ್ ಅಂತಂದ್ರು ಒಂದೇ, ರುಪುಸ್ ಒಕೆಕೆ ಅಂತಂದರೂ ಕೂಡ ಒಂದೇ. ಇವನ ಬಗ್ಗೆ ನೀವು ಬರೀರಿ ಅಂತ ಕೊಟ್ಟಿದ್ದಾರೆ. ರುಪುಸ್ ಒಕೆಕೆ ಪಾಪ್ಯುಲರ್ಲಿ ನೌನ್ ಆ್ಯಸ್ ರೂಫ್. ಇವನಿಗೆ ಪಾಪ್ಯುಲರ್ ಆಗಿ ಏನು ಮಾಡ್ತಾಯಿದ್ರು, ರೂಪ್ ಅಂತ ಕರೀತಾಯಿದ್ರು. ಹೀ ಈಸ್ ಅ ಕ್ಲೆವರ್ ಎನರ್ಜೆಟಿಕ್ ಯಂಗ್ ಮ್ಯಾನ್ ಹೂ ವರ್ಕ್ಸ್ ಆ್ಯಸ್ ಅ ಪೊಲಿಟಿಕಲ್ ಕ್ಯಾಂಪೇನ್ ಮ್ಯಾನೇಜರ್. ಏನು ಮಾಡ್ತಾಯಿದ್ದ ಅಂತಂದಾಗ, ಕ್ಯಾಂಪೇನ್ ಮುಂದಾಳತ್ವವನ್ನು ವಹಿಸ್ಕೊಂಡು, ರಾಜಕೀಯದ ಮುಂದಾಳತ್ವವನ್ನು ಮಾಡಿಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದ. ಹಿ ವಾಸ್ ಯಂಗ್ ಮ್ಯಾನ್ ಹೂ ವರ್ಕ್ಸ್ ಆ್ಯಸ್ ಅ ಪೊಲಿಟಿಕಲ್ ಕ್ಯಾಂಪೇನ್ ಮ್ಯಾನೇಜರ್ ಫಾರ್ ಮಾರ್ಕಸ್ ಈಬೆ. ಯಾರ ಕಡೆ ಇದ್ದ ಇವ ಅಂತಂದಾಗ, ಮಾರ್ಕಸ್ ಈಬೆ ಹತ್ರ ಇದ್ದ. ಹೀ ಈಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಇನ್ ಉಮುಓಪಿಯಾ. ನೋಡಿರಿ, ಉಮುಓಪಿಯಾದೊಳಗೆ ಹೈಯೆಸ್ಟ್ ಏನಿತ್ತು ರೀ ಇವನಿಗೆ ಅಂತಂದಾಗ, ಇನ್ಫ್ಲೂಯೆನ್ಸ್ ಇತ್ತು. ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ವಿಲೇಜ್ ಸೈಕಾಲಜಿ.
ಯಾಕಂದ್ರೆ ಅವ್ನಿಗೆ ಗೊತ್ತಿತ್ತು ರೀ ಜನ ಹೆಂಗೆ ಅದ ಅಲ್ಲಿದು ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಹೀ ಈಸ್ ಅ ಮಾಸ್ಟರ್ ಆಫ್ ಮ್ಯಾನಿಪುಲೇಷನ್ ಯೂಸಿಂಗ್ ಬ್ರೈಬ್ಸ್, ಪರ್ಸುಯೇಷನ್ ಆ್ಯಂಡ್ ಲೋಕಲ್ ಕಸ್ಟಮ್ಸ್ ಆ್ಯಂಡ್ ಟು ಸೆಕ್ಯೂರ್ ವೋಟ್ಸ್. ಅವ್ನಿಗೆ ಗೊತ್ತಿತ್ತು ರೀ ಜನಗಳನ್ನು ಹೆಂಗೆ ಮ್ಯಾನಿಪುಲೇಟ್ ಮಾಡಬೇಕು, ಯೂಸಿಂಗ್ ಏನು ಲಂಚವನ್ನು ಹೆಂಗೆ ಕೊಡಬೇಕು ಅವ್ರಿಗೆ ಅನ್ನುವಂಥದ್ದೆಲ್ಲ ಗೊತ್ತಿತ್ತು, ಹೆಂಗೆ ಜನರನ್ನು ಕೊಂಡ್ಕೋಬೇಕು ಅನ್ನೋದು ಗೊತ್ತಿತ್ತು, ಓಟನ್ನು ಯಾವ ರೀತಿ ಕೊಂಡ್ಕೋಬೇಕು ಅನ್ನುವಂಥದ್ದು ಗೊತ್ತಿತ್ತು. ಹವೆವರ್ he faces a moral crisis when he accept a bribe from the opposite party. ಇವನು ಕೂಡ ಏನು ಮಾಡ್ತಾನೆ ರೀ, ಅಪೋಸಿಟ್ ಪಾರ್ಟಿಯಿಂದ ಒಂದು ಲಂಚವನ್ನು ಪಡೆದುಕೊಳ್ತಾನೆ. ದ್ಯಾಟ್ ವಾಸ್ ದ ಪಾರ್ಟಿ ನೇಮ್ ಆಫ್ POP, ಪೀಪಲ್ ಆರ್ಗನೈಜೇಷನ್ ಪಾರ್ಟಿ. ಆ್ಯಂಡ್ ಈಸ್ ಸಪೋಸ್ ಟು ಸ್ವೇರ್ ಆನ್ ಎ ಪವರ್ಫುಲ್ ಡಯಟಿ. ಇ ಅಂತಂದಾಗ ಎಂ ಬಂತ ಅಂತ ಕರಿತೀವಿ ನಾವು, ಎಂ ಬಂತ. ಇಟ್ ವಾಸ್ ಅ ಗಾಡ್ ಆಫ್ ಟ್ರೈಬಲ್ ಪೀಪಲ್ನ ಒಂದು ದೇವರ ಮೇಲೆ ಏನು ಮಾಡಿಬಿಡ್ತಾರೆ, ಹಾನಿ ಮಾಡಿಸಿಬಿಡ್ತಾರೆ. ಏನು ಮಾಡ್ತಾರೆ ರೀ, ಹಾನಿ ಮಾಡಿಸ್ತಾರೆ. ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್, ಮಾರ್ಕಸ್ ಇಬೆ ಈಸ್ ಅ ಮ್ಯಾನಿಪುಲೇಟಿವ್ ಪೊಲಿಟಿಷಿಯನ್. ಡಿಸ್ಕಸ್ ವಿತ್ ರೆಫರೆನ್ಸ್ ಟು ದ ವೋಟರ್. ಓಕೆ, ಯಾವ ರೀತಿ ಇವ ಮ್ಯಾನಿಪುಲೇಟೆಡ್ ಇದು ಪೊಲಿಟಿಷಿಯನ್ ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣಂತ. ಮಾರ್ಕಸ್ ಇಬೆ ವಾಸ್ ಅ ಸಿಂಪಲ್ ಸ್ಕೂಲ್ ಟೀಚರ್. ಮೊದಲು ಏನಿದ್ದಾರೆ ಇವ ಜಸ್ಟ್ ಸ್ಕೂಲ್ ಟೀಚರ್ ಇದ್ದ. ಹೂ ಎಂಟರ್ಡ್ ಪಾಲಿಟಿಕ್ಸ್ ಕ್ವಿಕ್ಲಿ, ಅಮೇಸ್ಡ್ ವೆಲ್ತ್, ಕಾರ್ಸ್ ಆ್ಯಂಡ್ ಎ ಮಾಸಿವ್ ಹೌಸ್ ಕಾಲ್ಡ್ ಉಮುಓಪಿಯಾ ಮ್ಯಾನ್ಷನ್ಸ್. ತನ್ನ ಮನೆ ಕಟ್ಟಿರ್ತಾನೆ, ದೊಡ್ಡ ಮನೆ ಕಟ್ಟಿ ಅದಕ್ಕೆ ಒಂದು ಹೆಸರು ಕೊಟ್ಟಿರ್ತಾನೆ ರೀ, ಉಮುಓಪಿಯಾ ಮ್ಯಾನ್ಷನ್ಸ್ ಅಂತ ಕಟ್ಟಿರ್ತಾನೆ, ಉಮುಓಪಿಯಾದ ಅರಮನೆ. ಹೀ ಮೇಂಟೈನ್ಸ್ ಹೀಸ್ ಪವರ್ ಬೈ ಡಿಸ್ಟ್ರಿಬ್ಯೂಟಿಂಗ್ ಸ್ಮಾಲ್ ಗಿಫ್ಟ್ಸ್ ಲೈಕ್ ಕ್ಯಾರೋಸಿನ್. ಕ್ಯಾರೋಸಿನ್ ಮೀನ್ಸ್ ಗಾಸ್ಲೆಟ್ ಎಣ್ಣೆ ಅಂತ ಕರಿತಿದ್ವಿ ನಾವು. ಮೊದಲೆಲ್ಲ ಗಾಸ್ಲೆಟ್ ಎಣ್ಣೆ ಅಂತ ಬರ್ತಿತ್ತಲ್ಲ ರೀ, ಅದನ್ನು ಕರಿತೀವಿ. ಪೆಟ್ರೋಲು, ಡೀಸೆಲ್ಲು ಮತ್ತು ಕೊನೆಯದಾಗಿರುವಂಥದ್ದು ಗ್ಯಾಸ್ಲೆಟ್ಟು. ಆ್ಯಂಡ್ ಯೂಸಿಂಗ್ ರೂಪ್ ಟು ಬ್ರೈಬ್ ದ ಎಲ್ಡರ್ಸ್. ಇಲ್ಲಿ ಇವನ ಒಂದು ಕೆಲಸದ ಆಳು ಯಾರಾಗಿದ್ದರು, ಇವನ ಕೈಯಾಗಿರೋಂಥ ಕ್ಯಾಂಪೇನರ್ ಯಾರಾಗಿದ್ದರು ಅಂತಂದಾಗ ಅವನು ರೂಪಾಗಿದ್ದ. ಎಲ್ಲ ಒಂದು ಬ್ರೈಬ್ ಮತ್ತು ಎಲ್ಡರ್ಸ್ಗೆ ಕೊಡುವಂಥ ವ್ಯಕ್ತಿಯಾಗಿದ್ದ. He treats the election like a business transactions, ensuring the remains in power to continue his mission of self-enrichment under the gauze of public service. ದೊಡ್ಡ ಒಂದು ಏನಿತ್ತು ಇವನಿಗೆ, ಪವರ್ ಇತ್ತು, ಇನ್ಫ್ಲೂಯೆನ್ಸ್ ಇತ್ತು. ಅದೆಲ್ಲವನ್ನು ಬಳಸ್ಕೊಂಡು ಏನು ಮಾಡ್ತಾಯಿದ್ದ, ಒಂದು ಎಲೆಕ್ಷನನ್ನು ಮಾಡ್ತಾಯಿದ್ದ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರೈಟ್ ಅ ನೋಟ್ ಆನ್ ದ ಡಿಸ್ಕಷನ್ that takes place between Roof and the elders of the village. ಮಧ್ಯೆ ಮತ್ತು ಈ ಒಂದು ಎಲ್ಡರ್ಸ್ ಮಧ್ಯೆ ಯಾವ ರೀತಿ ಡಿಸ್ಕಷನ್ ಆಯಿತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಯಾವುದರ ಸಲುವಾಗಿ, ಒಂದು ಎಲೆಕ್ಷನ್ ಸಲುವಾಗಿ ಯಾವ ರೀತಿ ಡಿಸ್ಕಸ್ ಆಯಿತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ರೂಪ್ ಮೀಟ್ಸ್ ದ ಎಲ್ಡರ್ಸ್ ಟು ಸೆಕ್ಯೂರ್ ದೇರ್ ಸಪೋರ್ಟ್ ಫಾರ್ ಮಾರ್ಕಸ್. ನೋಡಿರಿ, ಈ ರೂಪ್ ಏನು ಮಾಡ್ತಾನೆ, ಎಲ್ಡರ್ಸ್ ಹೋಗಿ ಮೀಟ್ ಮಾಡ್ತಾನೆ. ಯಾಕಂತಂದಾಗ ಒಂದು ಸಪೋರ್ಟ್ ಬೇಕಾಗಿತ್ತು. ದ ಎಲ್ಡರ್ಸ್ ಆರ್ ಸ್ಕೆಪ್ಟಿಕಲ್, ನಥಿಂಗ್ ದ್ಯಾಟ್ ಮಾರ್ಕಸ್ ಹ್ಯಾಸ್ ಗೇನ್ಡ್ ಮಚ್ ವೈಲ್ ದೇ ಹ್ಯಾವ್ ಗೇನ್ ಲಿಟಲ್. ನೋಡಿರಿ, ರಗಡ್ ಮಾರ್ಕಸ್ ಇವೆ ಸಕ್ಕಾಪಟ್ಟೆ ಗಳಿಸ್ಕೊಂಡು ಬಿಟ್ಟಾನ, ಮತ್ತು ನಾವು ಏನೂ ಕೂಡ ಗಳಿಸ್ಕೊಂಡಿಲ್ಲ, ನಾವು ಏನೂ ಕೂಡ ಆದಾಯ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಾರೆ ರೀ, ಎಲ್ಡರ್ಸು ಕಂಪ್ಲೇಂಟ್ ಮಾಡ್ತಾರೆ. ದೇ ಆರ್ಗ್ಯೂ ದ್ಯಾಟ್ 2 shillings ಈಸ್ ಸೇಮ್ಫುಲ್. ಇಬ್ಬರು ಇಲ್ಲಿ ಎಲ್ಡರ್ಸ್ಗಳು ಆರ್ಗ್ಯುಮೆಂಟ್ ಮಾಡ್ಲಿಕ್ಕತ್ತು. ಬರೀ 2 shillings ಕೊಟ್ಟು ನಮ್ಮನ್ನು ಏನು ಮಾಡ್ತಾಯಿದ್ದೀನಿ, ಅಸಹ್ಯ ಮಾಡ್ತಾಯಿದ್ದೀವಿ ಅಂತ ಕೇಳಿದಾಗ, ಡಿಮ್ಯಾಂಡಿಂಗ್ ಮೋರ್ ಮನಿ ಫಾರ್ ದೇರ್ ವೋಟ್ಸ್. ಜಾಸ್ತಿ ಹಣವನ್ನು ಏನು ಮಾಡ್ಲಿಕ್ಕತ್ತರು, ಡಿಮ್ಯಾಂಡ್ ಮಾಡ್ಲಿಕ್ಕತ್ತರು. ರೂಪ್ ಸ್ಕಿಲ್ಫುಲಿ ಮ್ಯಾನಿಪುಲೇಟ್ಸ್ ದೆಮ್. ಆದ್ರೆ ರೂಪ್ ಏನು ಮಾಡ್ತಾನೆ, ಒಂದು ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಮ್ಯಾನಿಪುಲೇಟ್ ಮಾಡ್ತಾನೆ, ಅವರನ್ನು ಬೇರೆ ರೀತಿಯಾಗಿ ಟರ್ನ್ ಮಾಡ್ತಾನೆ. ದೆಮ್ ಬೈ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಮಾರ್ಕಸ್ ಈಸ್ ದೇರ್ ಸನ್ ಆ್ಯಂಡ್ ದ್ಯಾಟ್ ಅ ಸ್ಮಾಲ್ ಬರ್ಡ್. ನೋಡಿರಿ, ಈಗ ಒಂದು ಡೈಲಾಗ್ ಹೋಗಿಲ್ಲಕತ್ರಿ, ಏನಂತೇಳಿ, ಇವ ನಮ್ಮ ಮನೆ ಮಗ ಇದ್ದಂಗೆ, ಇವ ಏನು ನಮ್ಮ ಮನೆಯ ಮಗ ಅದಾನ, ಅವ್ನಿಗೆ ನೀವು ಓಟ್ ಹಾಕಬೇಕು, ಹೌದಾ? ಅವ್ನಿಗೆ ಓಟ್ ಹಾಕಿದ್ರೆ ನಾವೆಲ್ಲ ಏನು ಮಾಡ್ತೀವಿ, ಬೆಳಿತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಏನು ಮಾಡ್ಲಿಕ್ಕತ್ತಾರ, ಇವ ಹವಾ ಹಾಕ್ಲಿಕ್ಕತ್ತ. ದ್ಯಾಟ್ ಅ ಸ್ಮಾಲ್ ಬರ್ಡ್ ಅಂದರೆ ಅದಕ್ಕೆ ಓಟ್ ಅಂತ ಕಂಪ್ಯಾರಿಸನ್ ಮಾಡಿದ್ದಾರೆ. ಶುಡ್ ನಾಟ್ ಬಿ ಯೂಸ್ ಟು ಕಿಲ್ ಬಿಗ್ ಬರ್ಡ್ ಮಾರ್ಕಸ್ ಕ್ಯಾರಿಯರ್. ನೋಡಿರಿ, ನಿಮ್ಮದೊಂದು ಚಿಕ್ಕ ಓಟ್ ಅವನ ಜೀವನವನ್ನು ಹಾಳು ಮಾಡಬಾರ್ದು ಅನ್ನುವಂಥದ್ದನ್ನು ಏನು ಮಾಡ್ಲಿಕ್ಕತ್ತ, ಹೇಳಿಕತ್ತ. ಇವೆಂಚುವಲಿ ದೇ ಸೆಟಲ್ ಆನ್ ಅ ಪ್ರೈಸ್. ಆದರೂ ಕೂಡ ನಿಮಗೇನು ಮಾಡ್ತೀನಿ, ಕೆಲವೊಂದಿಷ್ಟು ಹಣವನ್ನು ನೀಡ್ತೀನಿ ಅಂಥೇಳಿ ಡೈಲಾಗನ್ನು ಒಗೆದು ಹಣವನ್ನು ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ.
ಡಿಸ್ಕ್ರೈಬ್ ದ ಮೀನಿಂಗ್ ಬಿಟ್ವೀನ್ ರೂಫ್ ಆ್ಯಂಡ್ POP ಕ್ಯಾಂಪೇನ್ ಲೀಡರ್. ನೋಡಿರಿ ಡಿಸ್ಕ್ರೈಬ್ ದ ಮೀಟಿಂಗ್. ಯಾರ್ಯಾರ ಮಧ್ಯೆ ಮೀಟಿಂಗ್ ಆಯ್ತಿಲ್ರಿ, ರೂಪ್ ಮತ್ತು POP ಕ್ಯಾಂಪೇನರ್ ಮಧ್ಯೆ ಒಂದು ಮೀಟಿಂಗ್ ಆಯಿತು. ಅದ್ರ ಬಗ್ಗೆ ನೀವೇನು ಮಾಡಿರಿ, ಡಿಸ್ಕ್ರೈಬ್ ಮಾಡಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ದ ಪೀಪಲ್ ಆರ್ಗನೈಜೇಷನ್ ಪಾರ್ಟಿ ಲೀಡರ್ ವಿಸಿಟ್ ರೂಪ್ ಅಟ್ ನೈಟ್. ಒಂದು ರಾತ್ರಿ ಬಂದು ಏನು ಮಾಡ್ತಾನೆ ರೀ, ಈ ರೂಪ್ಗೆ ಭೇಟಿ ಆಗ್ತಾನೆ ರೀ. ಯಾರು, POP ಲೀಡರ್. ಮತ್ತು ರಾತ್ರಿ ಯಾಕೆ ಭೇಟಿ ಆಗ್ತಾರಂತಂದಾಗ ಗೊತ್ತಿರಬೇಕು, ನೀವು ಎಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹಣವನ್ನು ರಾತ್ರಿ ಏನು ಮಾಡ್ತಾರೆ ರೀ, ಸಾಗಾಟವನ್ನು ಮಾಡ್ತಾರೆ. ಹಿ ಆಫರ್ಸ್ ರೂಪ್ 5 pounds. ಏನು ಮಾಡ್ತಾನೆ ರೀ, ಬಂದು ಒಂದು 5 pounds ಕೊಡ್ತಾನೆ. ಹ್ಯೂಸ್ ಸಮ್, ದೊಡ್ಡ ಹಣ ರೀ ಇದು, 5 pounds. ಅಲ್ಲೆಲ್ಲ ಜಸ್ಟ್ ಸೆಲ್ಲಿಂಗ್ಸ್ ಮೇಲೆ ಏನಾಗ್ತಿತ್ತು, ವ್ಯವಹಾರ ಆಗ್ತಿತ್ತು. ಇವನಿಗೆ 5 pounds ಕೊಟ್ಟರು, ಸುಮಾರು ಒಂದು 5 ಲಕ್ಷ ಅಂತ ತಿಳ್ಕೊಂಬಿಡ್ರಿ. ಹ್ಯೂಸ್ ಸಮ್ ದ ವೋಟ್ ಫಾರ್ ಮಧುಕನಿಗೆ ಓಟ್ ಹಾಕಬೇಕು ನೀ ಅಂಥೇಳಿ. ಯಾರಿಗೆ ಓಟ್ ಹಾಕಬೇಕು, ಮಧುಕನಿಗೆ ಓಟ್ ಹಾಕ್ಬೇಕಂತೇಳಿ ಕೊಡ್ತಾರೆ. ಬಟ್ ಇವ ಯಾರ ಕಡೆ ಇರ್ತಾನೆ, ಮಾರ್ಕಸ್ ಇಬೆ ಕಡೆ ಇರ್ತಾನೆ. ದ ಅಪೋಸಿಷನ್ ಕ್ಯಾಂಡಿಡೇಟ್ ರೂಪ್ ಈಸ್ ಕಾಟ್ ಆಫ್ ಗಾಡ್ ಬಟ್ ಇಟ್ ಈಸ್ ಟೆಂಪ್ಟೆಡ್ ಬೈ ದ ಮನಿ. ದ ಲೀಡರ್ ಮೇಕ್ಸ್ ಹಿಮ್ ಸ್ವೇರ್ ಆನ್ ದ ಫ್ರಮ್ ಎಂಬಂತ. ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದಾಗ, ಆ ಬಂದಂಥ POP ಲೀಡರ್ ಏನದಲ್ಲ, ಇವನಿಗೆ ಆಣೆಯನ್ನು ಮಾಡಿಸ್ಕೊಳ್ತಾನೆ. ಯಾರ ಮೇಲೆ ಆಣೆ ಮಾಡಿಸ್ತಾನೆ ರೀ, ದ್ಯಾಟ್ ವಾಸ್ ದ ಫ್ರಮ್ ಎಂಬಂತ. ಅದು ಅಂತಂದಾಗ ಒಂದು ದೇವರ ಹೆಸರೇ. ಎಂಬಂತ ಅಂತಂದಾಗ ಅದು ಒಂದು ದೇವರ ಸ್ಥಳ ಅಂತ ಕರಿತೀವಿ ನಾವು. ಅದ್ರ ಮೇಲೆ ಏನು ಮಾಡ್ತಾನೆ ರೀ, ನಾನು ಮಧುಕನಿಗೆ ಓಟ್ ಹಾಕ್ತೀನಿ, ಟ್ರೈಬಲ್ ಗಾಡ್ ಅಂತ ಕರಿತೀವಿ ನಾವು. ಹೀಗೆ ಓಟ್ ಹಾಕ್ತೀನಿ ಅಂತ ಏನು ಮಾಡ್ತಾರೆ ಅವರು, ಸ್ವೇರನ್ನು ಮಾಡ್ಕೊಳ್ತಾರೆ. ದಿಸ್ ಮೀಟಿಂಗ್ ಕ್ರಿಯೇಟ್ಸ್ ದ ಸೆಂಟ್ರಲ್ ಕಾನ್ಫ್ಲಿಕ್ಟ್ ಫಾರ್ ರೂಪ್. ಇದು ಏನಾಗ್ತದಂತ ಸಂಘರ್ಷಕ್ಕೆ ಒಳಪಡ್ತದೆ. He wants to stay loyal to Marcus, but he is now bound by a sacred oath to the opposition. ಆದ್ರೆ ಈ ಸದ್ಯ ಏನು ಮಾಡ್ಯಾನವ, ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಆಣೆಯನ್ನು ಮಾಡ್ಯಾನ. ಎದ್ರ ಮ್ಯಾಗ ಆಣೆ ಮಾಡ್ಯಾನ ರೀ, ಎಂಬಂತ ಆರ್ ಇದ್ರ ಮ್ಯಾಗ ಆಣೆ ಮಾಡ್ಯಾನ, ದೇವ್ರ ಮ್ಯಾಗ ಆಣೆ ಮಾಡ್ಯಾನ ಅಂತಂದ್ರೆ ಅದು ಏನಾಗಿರ್ತದೆ ರೀ, ಪಾಪ ಹೊತ್ತು ಅಂತೇಳಿ ಅವರಿಗೆ ಓಟ್ ಹಾಕಬೇಕಾಗಿರ್ತದೆ. ಇಲ್ಲಿ ಕೂಡ ಅದೇ ರೀತಿ ನಡೀತದೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಡಿಸ್ಕ್ರೈಬ್ ದ ಡೇ ಆಫ್ ಎಲೆಕ್ಷನ್ಸ್ ಇನ್ ಉಮೋಪಿಯಾ. ಉಮೋಪಿಯಾದಲ್ಲಿ ನಡೆದಂಥ ಎಲೆಕ್ಷನ್ ದಿನದ ಬಗ್ಗೆ ಹೇಳ್ರಿ ಅಂತ ಕೊಟ್ಟಾರ. ನೋಡೋಣ ಯಾವ ರೀತಿ ಎಲೆಕ್ಷನ್ ಆಯಿತು. ದ ಎಲೆಕ್ಷನ್ ಡೇ ಈಸ್ ಅ ಸೀನ್ ಆಫ್ ಹೈ ಎನರ್ಜಿ. ನೋಡಿರಿ, ಎಲೆಕ್ಷನ್ ದಿನ ಮತ್ತು ಫುಲ್ ಪವರ್ಫುಲ್ ಇರ್ತದೆ. ಯಾಕಂದ್ರೆ ನಾಷ್ಟ ಇರ್ತದೆ, ಊಟ ಇರ್ತದೆ, ಕೂಲ್ ಡ್ರಿಂಕ್ಸ್ ಇರ್ತದೆ, ಎಲ್ಲ ಇರ್ತದೆ. ಫುಲ್ ಏನಿರ್ತದೆ ರೀ, ಎನರ್ಜಿ ಇರ್ತವೆ ಅವತ್ತು. ಆ್ಯಂಡ್ ಟೆನ್ಷನ್ ಅಷ್ಟೇ ಅಲ್ಲದೆ ಭಾಳಷ್ಟು ಟೆನ್ಷನ್ನು ಕೂಡ ಇರ್ತದೆ. ಟೆನ್ಷನ್ ಯಾರಿಗಿರ್ತದೆ ಅಂತಂದಾಗ ಅದು ಒಂದು ಕ್ಯಾಂಡಿಡೇಟ್ಗೆ ಇರ್ತದೆ ಮತ್ತು ಕ್ಯಾಂಪೇನರ್ಗೆ ಇರ್ತದೆ. ಉಳ್ಕೋದವ್ರೆಲ್ಲರೂ ಚೈನಿ ಹೊಡಿತಿರ್ತಾರೆ. ಹಿಯರ್ ಮಾರ್ಕಸ್ ಇಬೆ ಅರೈವ್ಸ್ ಇನ್ ಅ ಲಕ್ಸುರಿಯಸ್ ಕಾರ್. ಮಾರ್ಕಸ್ ಇಬೆ ದೊಡ್ಡ ಒಂದು ಕಾರ್ನೇ ಬಂದುಬಿಡ್ತಾನೆ ರೀ, ವಿತ್ ಅ ಬ್ಯಾಂಡ್ ಪ್ಲೇಯಿಂಗ್, ಒಂದು ಹಾಡು ಹಚ್ಕೊಂಬರ್ತಾನೆ ರೀ. ರೂಪ್ ಈಸ್ ಬ್ಯೂಸಿ ಡೈರೆಕ್ಟಿಂಗ್ ವೋಟರ್ಸ್. ರೂಪನ ಕೆಲಸ ಏನು ರೀ, ಹೋಗಿ ಅದಕ್ಕೆ ಓಟ್ ಹಾಕು, ಇದಕ್ಕೆ ಓಟ್ ಹಾಕು ಅಂತ ಹೇಳುವಂಥದ್ದು ಇಲ್ಲಿ ಏನೈತೆ ರೀ, ಕೆಲಸವನ್ನು ಮಾಡ್ತಾಯಿದ್ದ. ಎನ್ಶೂರಿಂಗ್ ಎವ್ರಿಥಿಂಗ್ ಗೋಸ್ ಆ್ಯಸ್ ಪ್ಲ್ಯಾಂಡ್. ಎಲ್ಲವೂ ಕೂಡ ಅವ ಪ್ಲ್ಯಾನ್ ಮಾಡ್ದಂಗೆ ಆಗ್ಲಕತ್ತಿತ್ತು. ದ ಅಟ್ಮಾಸ್ಫಿಯರ್ ಈಸ್ ಫಿಲ್ಡ್ ವಿತ್ ದ ಸ್ಪಿರಿಟ್ ಆಫ್ ಅ ಫೆಸ್ಟಿವಲ್. ನೋಡಿರಿ, ಅಲ್ಲಿರುವಂಥ ಒಂದು ವಾತಾವರಣ ಹೆಂಗಿತ್ತು ಅಂದ್ರೆ, ಒಂದು ದೊಡ್ಡ ಹಬ್ಬ ನಡೆದೋ ರೀತಿಯಲ್ಲಿ ವಾತಾವರಣ ಇತ್ತು. ಬಟ್ ಅಂಡರ್ನೀತ್ ದೇರ್ ಈಸ್ ದ ರಿಯಾಲಿಟಿ ಆಫ್ ಕರಪ್ಷನ್. ಆದರೆ ಅಲ್ಲೊಂದು ಏನಿತ್ತು ಅಂತಂದಾಗ ರಿಯಾಲಿಟಿ ಇತ್ತು. ಏನು ಕರಪ್ಷನ್ ಆಗಿತ್ತು? ಹಿ ಆಫರ್ಡ್ ಫಾರ್ 5 pounds ಫಾರ್ POP ಪಾರ್ಟಿ. POP ಪಾರ್ಟಿಗೆ ಓಟ್ ಹಾಕ್ಬೇಕಂತೇಳಿ 5 pounds ತೆಗೆದುಕೊಂಡಿದ್ದ. ದ ಸೀಕ್ರೆಟ್ ಡೀಲ್ಸ್ ಮೇಡ್ ಬೈ ದ ವಿಲೇಜರ್ಸ್ ಆ್ಯಂಡ್ ದ ಕ್ಯಾಂಪೇನರ್ಸ್. ಆದರೆ ಇಲ್ಲೊಂದು ಸೀಕ್ರೆಟ್ ಡೀಲಿಂಗ್ ಆಗಿತ್ತಲ್ಲ, ಅದರ ಬಗ್ಗೆ ಭಾಳಷ್ಟು ಭಯವನ್ನು ಏನು ಮಾಡ್ದ, ರೂಪನ್ನು ಹೊತ್ಕೊಂಡ್ಬಿಟ್ಟಿದ್ದ. ನೆಕ್ಸ್ಟ್ ಕ್ವಶನ್. ಟ್ರೇಸ್ ದ ಬಿಹೇವಿಯರ್ ಆಫ್ ರೂಪ್ ಆನ್ ದ ಡೇ ಆಫ್ ವೋಟಿಂಗ್ ಇನ್ ದ ಸ್ಟೋರಿ. ನೋಡಿರಿ, ವೋಟಿಂಗ್ ಮಾಡುವಂಥ ದಿನದೊಳಗೆ ಆ ಒಂದು ಬಿಹೇವಿಯರ್ ಹೆಂಗಿತ್ತು ರೂಪಂದು, ಅವನದು ಒಂದು ಮಾನಸಿಕ ಸ್ಥಿತಿಗತಿ ಹೆಂಗಿತ್ತು ಅನ್ನುವಂಥದ್ದು ಕೇಳತ್ತಾರ. ರೂಪ್ ಸ್ಟಾರ್ಟ್ಸ್ ದ ಡೇ ವಿತ್ ಹೀಸ್ ಯೂಸುವಲ್ ಕಾನ್ಫಿಡೆನ್ಸ್ ಮ್ಯಾನೇಜಿಂಗ್ ದ ಕ್ರೌಡ್ಸ್ ಫಾರ್ ಮಾರ್ಕಸ್. ನೋಡಿರಿ, ಜನಗಳನ್ನು ಒಯ್ದು ಮಾರ್ಕಸ್ ಇಬೇಗ ಓಟ್ ಹಾಕಿಸ್ಬೇಕಂತೇಳಿ ಭಾಳಷ್ಟು ಕಾನ್ಫಿಡೆನ್ಸ್ ಆಗಿ ಏನು ಮಾಡ್ತಾಯಿದ್ದ, ಓಡಾಡಕತ್ತಿದ್ದ. ಹವೆವರ್ ಆ್ಯಸ್ ಹಿ ನಿಯರ್ಸ್ ದ ವೋಟಿಂಗ್ ಬೂತ್, ಯಾವಾಗ ಅವ ವೋಟಿಂಗ್ ಬೂತ್ ಹತ್ರ ಬರ್ತಾನೆ ನೋಡ್ರಿ, ಆಗ ಹಿ ಬಿಕಮ್ಸ್ ಅಜಿಟೇಟೆಡ್ ಬಿಕಾಸ್ ಆಫ್ ಹೀಸ್ ಸೀಕ್ರೆಟ್ ಓತ್. ಯಾಕಂತಂದ್ರೆ ಅವ ಏನು ಮಾಡಿರ್ತಾನೆ, ಲಂಚವನ್ನು ತೆಗೆದುಕೊಂಡಿರ್ತಾನೆ. ಎಷ್ಟು ತೊಗೊಂಡಿರ್ತಾನೆ ರೀ, 5 pounds ತೆಗೆದುಕೊಂಡಿರ್ತಾನೆ ಮತ್ತು ಆಣೆಯನ್ನು ಮಾಡಿರ್ತಾನೆ. ಹಿ ಓ ಟು ದ POP ಪಾರ್ಟಿ.
ಈ ಅಂತ ಕರಿತೀವಿ, ಎಂಬಂತ ಅಂತ ಕರಿತೀವಿ, ದ ಗಾಡ್ ಆಫ್ ಟ್ರೈಬಲ್ಸ್ ಅಂತ ಕರಿತೀವಿ. ಇನ್ಸೈಡ್ ದ ಬೂತ್ ಹೀ ಈಸ್ ಪ್ಯಾರಲೈಸ್ಡ್ ಬೈ ಇಂಡೆಸಿಷನ್. ಹೀ ಡಸಂಟ್ ವಾಂಟ್ ಬೀಟ್ರೆ ಮಾರ್ಕಸ್. ತೀರ್ಮಾನ ಮಾಡ್ದ ಮಾರ್ಕಸ್ಗೆ ನಾ ಮೋಸ ಮಾಡಬಾರ್ದು ಅನ್ನೋಂಥದ್ದು ತೀರ್ಮಾನ ಮಾಡ್ತಾನೆ. ಬಟ್ ಹೀ ಪಿಯರ್ಸ್ ದ ಆದ್ರೆ ಆಣೆ ಮಾಡಿದ್ದು ನೋಡಿ ಅವೇನು ಮಾಡ್ತಾನೆ ರೀ, ಭಯವನ್ನು ಪಡ್ತಾನೆ. ಇನ್ ಅ ಮೂಮೆಂಟ್ ಆಫ್ ಫ್ರಾಂಟಿಕ್ ಇನ್ಸ್ಪಿರೇಷನ್ ಹಿ ಟಿಯರ್ಸ್ ಹಿಸ್ ಬ್ಯಾಲೆಟ್ ಪೇಪರ್. ಅದೊಂದು ತೀರ್ಮಾನ ಮಾಡ್ಕೊಂಡು ಏನು ಮಾಡ್ತಾನೆ ರೀ, ತನ್ನ ಒಂದು ಬ್ಯಾಲೆಟ್ ಪೇಪರ್ನ ಏನು ಮಾಡ್ತಾನೆ ರೀ, 2 ಭಾಗಗಳಾಗಿ ಕಟ್ಟಿಟ್ಟು 2 ಪೀಸಸ್ 2 ಪೀಸ್ಗಳನ್ನಾಗಿ ಮಾಡಿ ಇನ್ ಹಾಫ್ ಪುಟ್ಟಿಂಗ್ 1 ಹಾಫ್ ಈಚ್ ಬಾಕ್ಸಸ್. 2 ಬಾಕ್ಸ್ನೊಳಗೆ ಏನು ಮಾಡ್ತಾನೆ ರೀ, ಅರ್ಧ ಹಾಕಿಸಿಂದ ಏನು ಮಾಡ್ತಾನೆ, ಕುಂದಿರ್ತಾನೆ. ಥಿಂಕಿಂಗ್ ಹಿ ಹ್ಯಾಸ್ ಟೆಕ್ನಿಕಲಿ ಆನರ್ಡ್ ಬೋತ್ ಸೈಡ್ಸ್. ಈಗ ಆ ದೇವರಿಗೂ ಕೂಡ ಮೋಸ ಮಾಡ್ದಂಗೆ ಆಗಲಿಲ್ಲ, ಮಾರ್ಕಸ್ ಈಬೆಗೂ ಕೂಡ ಮೋಸ ಮಾಡ್ದಂಗೆ ಆಗಲಿಲ್ಲ. ಈಗೇನಾಯಿತು, ಇಬ್ಬರಿಗೂ ಕೂಡ ಒಂದು ನ್ಯಾಯಯುತವಾಗಿ ನಡ್ಕೊಂಡಂಗೆ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಾರೆ ರೀ, ಹೇಳ್ತಿದ್ದಾರೆ. Neither the elders of the village nor Roof escape from getting corrupted during the elections. ನೋಡಿ, ಇಲ್ಲಿರುವಂಥ ಎಲ್ಡರ್ಸ್ ಆಗಲಿ ರೂಪ್ ಆಗಲಿ ಏನು ಮಾಡಲಿಲ್ಲ, ಎಲೆಕ್ಷನಿಂದ ಎಸ್ಕೇಪ್ ಆಗಿ ಹೋಗಲಿಲ್ಲ. ಓಕೆ, ದ ಸ್ಟೋರಿ ಪೋರ್ಟ್ರೇಟ್ಸ್ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ವೇರ್ ಎವ್ರಿ ಒನ್ ಈಸ್ ಕಂಪ್ಲಿಕ್ಟ್. ನೋಡಿರಿ, ಎಲ್ಲರೂ ಕೂಡ ಇಲ್ಲಿ ಏನದಾರ ರೀ, ಕರಪ್ಟ್ ಅದಾರ ರೀ, ಕಂಪ್ಲಿಸಿಟ್. ದ ಎಲ್ಡರ್ಸ್ ಹೂ ಶುಡ್ ಬಿ ದ ಮಾರಲ್ ಗೈಡ್ಸ್. ನೋಡಿರಿ, ಈಗ ಹಿರಿಯರಾದಂಥ ಏನು ಮಾಡ್ಬೇಕು ರೀ, ಒಂದು ಮಾರಲ್ ಗೈಡ್, ನೈತಿಕ ಒಂದು ಗೈಡೆನ್ಸನ್ನು ಕೊಡಬೇಕಾಗಿರ್ತದೆ. ಬಟ್ ಅವರು ಕೂಡ ಏನು ಮಾಡಿದ್ರು, ತಪ್ಪು ಮಾಡಿದ್ರು. ಓಪನ್ಲಿ ಬಾರ್ಗೇನ್ ಫಾರ್ ದ ಪ್ರೈಸ್ ಆಫ್ ದೇರ್ ವೋಟರ್ಸ್. ಆ ಒಂದು ಹಿರಿಯ ಜೀವಿಗಳು ಏನು ಮಾಡೋದು, ತಪ್ಪು ದಾರಿಯನ್ನು ತುಳಿದು. ರೂಪ್ ಹೂ ಈಸ್ ಸಪೋಸ್ ಟು ಬಿ ಅ ಪ್ರೊಫೆಷ್ನಲ್ ಕ್ಯಾಂಪೇನರ್. ರೂಪ್ ಏನಿದ್ದಾರೆ, ಹಿ ವಾಸ್ ಅ ಪ್ರೊಫೆಷ್ನಲ್ ಕ್ಯಾಂಪೇನರ್ ಆಗಿದ್ದ. ಟೇಕ್ಸ್ ಅ ಬ್ರೈಬ್ ಫ್ರಮ್ ದ ಎನಿಮಿ. ಇವನು ಕೂಡ ಏನು ತಪ್ಪು ಮಾಡ್ದ ಅಂತಂದಾಗ ತಮ್ಮ ಒಂದು ಅಪೋಸಿಟ್ ಪಾರ್ಟಿ ಎನಿಮಿ ಆಗಿರ್ತಾನಲ್ರಿ, ಅವನ ಕಡೆದೊಂದು ಏನು ಮಾಡ್ತಾನೆ, ಹಣವನ್ನು ತೆಗೆದುಕೊಳ್ತಾನೆ. ದೆನ್ ದಿಸ್ ಶೋಸ್ ದ್ಯಾಟ್ ದ ಎಂಟೈರ್ ಡೆಮೊಕ್ರಾಟಿಕ್ process in Umuapia has been reduced to a marketplace where integrity is sacrificed for immediate financial gain. ಇದು ಒಂದು ದೊಡ್ಡ ಏನಾಗ್ತದೆ ಸಮಸ್ಯೆ ಆಗಿ ಹೋಗ್ತದೆ. ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಧಕ್ಕೆಯನ್ನು ತರುವಂಥ ಕೆಲಸವನ್ನು ಇವರು ಎಲ್ಡರ್ಸು ಮಾಡಿದರು ಮತ್ತು ರೂಪ್ ಕೂಡ ಮಾಡಿದ. ಎಸ್, ನಾವು ದ ಲಾಸ್ಟ್ ಕ್ವೆಶನ್ ಈಸ್ ಹಿಯರ್. ರೂಪ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಜಸ್ಟಿಫೈ ವಿತ್ ರೆಫರೆನ್ಸ್ ಟು ದ ಸ್ಟೋರಿ. ಈ ರೂಪ ಭಾಳಷ್ಟು ಜನರನ್ನು ಮ್ಯಾನಿಪುಲೇಟ್ ಮಾಡ್ತಿದ್ದ, ತನ್ನ ಕಡೆ ಏನು ಮಾಡ್ತಾಯಿದ್ದ, ತಿರ್ಸ್ಕೊಳ್ತಾ ಇದ್ದ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಯಾವ ರೀತಿ? ಹಿಯರ್ ರೂಪ್ಸ್ ಇಂಟೆಲಿಜೆನ್ಸ್ ಈಸ್ ಸೀನ್ ಇನ್ ಹೌ ಹಿ ಹ್ಯಾಂಡಲ್ಸ್ ದ ವಿಲೇಜ್ ಎಲ್ಡರ್ಸ್. ನೋಡಿರಿ, ಯೂಸಿಂಗ್ ಮೆಟಾಫೋರ್ಸ್ ಆ್ಯಂಡ್ ಲೋಕಲ್ ಲಾಜಿಕ್ ಟು ವಿನ್ ದೆಮ್ ಓವರ್. ಆ ಒಂದು ಜನರನ್ನು ಗೆಲ್ಲಬೇಕು ಅಥವಾ ಆ ಜನರನ್ನು ಹ್ಯಾಂಡಲ್ ಮಾಡಬೇಕಂತಂದಾಗ ಭಾಳಷ್ಟು ಮೆಟಾಫೋರಿಕಲಾಗಿ, ಸಿಂಬಾಲಿಕ್ಕಾಗಿ ಏನು ಮಾಡ್ತಾಯಿದ್ದ, ಹೊಗಳ್ತಾ ಇದ್ದ. ಹಿ ಈಸ್ ದ ಸನ್ ಆಫ್ ಅವರ್ ವಿಲೇಜ್, ನಮ್ಮ ಹಳ್ಳಿಯ ಮಗ. ಹೌದಾ, ನಿಮ್ಮ ಒಂದು ಸಿಂಗಲ್, ಇಟ್ ಈಸ್ ಅ ಲೈಟ್ ಬರ್ಡ್, ಒಂದು ಸಣ್ಣ ಹಕ್ಕಿಯಿಂದ ಏನಾಗ್ತದೆ, ಸೋತ್ ಹೋಗ್ತದೆ, ಹಂಗೆ ಹಿಂಗೆ ಅಂತೇಳಿ 108 ವರ್ಡ್ಸ್ಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತಾನೆ, ಹೇಳ್ತಾನೆ. ಯೂಸಿಂಗ್ ಮೆಟಾಫೋರ್ಸ್ ಆ್ಯಂಡ್ ಲೋಕಲ್ ಲಾಜಿಕ್ ಟು ವಿನ್ ದೆಮ್ ಓವರ್. ಹಿ ಆಲ್ಸೋ ಕ್ವಿಕ್ ಥಿಂಕಿಂಗ್, ಭಾಳಷ್ಟು ಬೇಗನೆ ಏನು ಮಾಡ್ತಾಯಿದ್ದ, ಥಿಂಕ್ ಮಾಡ್ತಾಯಿದ್ದ. ವೆನ್ ಫೇಸ್ಡ್ ವಿತ್ ದ ಡೈಲೆಮಾ ಆಫ್ ದ 2 ಕ್ಯಾಂಡಿಡೇಟ್ಸ್ ಹಿ ಡಿವೈಸಸ್ ಎ ವೇ ಟು ಸ್ಪ್ಲಿಟ್ ಹೀಸ್ ವೋಟ್. ಯಾವಾಗ 2 ಕಡೆ ವೋಟ್ ಹಾಕುವಂಥ ಒಂದು ಪರಿಸ್ಥಿತಿ ಬರ್ತದೆ ನೋಡಿರಿ, ಆವಾಗ ತನ್ನ ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಈ 2 ಕಡೆ ಏನು ಮಾಡಬೇಕಾಗ್ಯದ, ವೋಟನ್ನು ಹಾಕಬೇಕಾಗ್ಯದ ಅಂತೇಳಿ. ವೈಲ್ ಹೀಸ್ ಆ್ಯಕ್ಷನ್ಸ್ ಆರ್ ಅನ್ಎಥಿಕಲ್, ಅನೈತಿಕವಾಗಿತ್ತು ಅವನ ಕೆಲಸ. ಏನು ಮಾಡ್ತಾನೆ ರೀ, ಈ ಟೋರ್ ಅ ಬ್ಯಾಲೆಟ್ ಪೇಪರ್ ಪುಟ್ ಇಂಟು 2 ಬಾಕ್ಸಸ್, 2 ಬಾಕ್ಸ್ಗಳಲ್ಲಿ ಏನು ಮಾಡಿಬಿಡ್ತಾನೆ, ಹಾಕಿಬಿಡ್ತಾನೆ. ಈಸ್ ಎಬಿಲಿಟಿ ಟು ನ್ಯಾವಿಗೇಟ್ ದ ಕಾಂಪ್ಲೆಕ್ಸ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆಫ್ Umuapia proves he is a master of human psychological and manipulation. ಆವಾಗ ಅನಿಸಿದ್ದೆ ಏನಾಗ್ತದೆ ರೀ, ಇಲ್ಲಿ ಹಿ ವಾಸ್ ಅ ಹ್ಯೂಮನ್ ಸೈಕಾಲಜಿ ಆ್ಯಂಡ್ ಮ್ಯಾನಿಪುಲೇಟರ್ ಅಂತ ಹೇಳಿಸಿಂದ ಆವಾಗ ತಿಳ್ಕೊಳ್ತಾರೆ. ಓಕೆ ಮಕ್ಕಳೇ, ಈಗೆಲ್ಲ ನೋಡಿದ್ವಿ ನಾವು. ಇನ್ನು ಕೊನೆಯ ಒಂದು ಪಾಠ ಉಳಿದದ. ಯಾರು ಕೂಡ ದಯವಿಟ್ಟು ವೀಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಒಂದು ಪಾಠ ಆದರೆ ನಿಮಗೆ 4 ಅಂಕದ ಪ್ರಶ್ನೆಗಳು ಏನಾಗ್ತಾವೆ ರೀ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದಾಗ ಆಗ್ತದೆ. ಕೊನೆಯದಾಗಿರುವಂಥ ಒಂದು ಪಾಠ ಯಾವುದು ಅಂತಂದಾಗ ವೇರ್ ದೇರ್ ಈಸ್ ಅ ವೀಲ್. ಇಟ್ ಈಸ್ ರಿಟನ್ ಬೈ ಪಿ ಸಾಯಿನಾಥ್. ಪಿ ಸಾಯಿನಾಥ್ ಅವರು ಬರೆದಂಥದ್ದು ಒಂದು ವೇರ್ ದೇರ್ ಈಸ್ ಅ ವೀಲ್. ದರ್ ಈಸ್ ಅ ಫಸ್ಟ್ ಕ್ವಶನ್. ಹೌ ಸೈಕ್ಲಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಹಿಮಾಲಯನ್ ಅಚೀವ್ಮೆಂಟ್ ಫಾರ್ ದ ವುಮೆನ್ ಆಫ್ ಪುಡುಕೊಟ್ಟೈ. ಪುಡುಕೊಟ್ಟೈನಲ್ಲಿರುವಂತಹ ಮಹಿಳೆಯರಿಗೆ
ಒಂದು ಸೈಕಲ್ ಯಾವ ರೀತಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯಿತು ಅನ್ನುವಂಥದ್ದನ್ನು ಕನ್ಸಿಡರೇಷನ್ ಮಾಡಿದ್ರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಓಕೆ, ದ ಆನ್ಸರ್ ಫಾರ್ ದ ರೂರಲ್ ವುಮೆನ್ ಆಫ್ ಪುಡುಕೊಟ್ಟೈ who were traditionally confined by patriarchal norms and limited mobility, learning to ride a bicycle was a ರೆವಲ್ಯೂಷನರಿ ಆ್ಯಕ್ಟ್. ಇಲ್ಲೆಲ್ಲ ಮೊದಲು ಹೆಂಗಿತ್ತು ಅಂತಂದಾಗ ಒಂದು ಪುರುಷ ಪ್ರಧಾನ ಹಳ್ಳಿಗಳಾಗಿದ್ದು ಅಥವಾ ನಮ್ಮಲ್ಲಿ ಪುರುಷ ಪ್ರಧಾನ ದೇಶ ಏನಾಗಿತ್ತು ಒಳಗೊಂಡಿತ್ತು. ಇಲ್ಲಿ ಪುಡುಕೊಟ್ಟೈ ಜನರು ಕೂಡ ಏನಾಗಿತ್ತು, ಒಂದು ಪುರುಷ ಪ್ರಧಾನವಾಗಿತ್ತು. ನೆಕ್ಸ್ಟ್ ಅವ್ರು ಏನಾದರೂ ಹೊರಗಡೆ ಹೋಗಬೇಕಾಗಿತ್ತು ಅಂತಂದಾಗ ಅಲ್ಲಿ ನಾರ್ಮ್ಸ್ ಆ್ಯಂಡ್ ರೂಲ್ಸ್ಗಳು ಏನಾಗ್ತಾಯಿದ್ದು ಇರ್ತಿದ್ದು. ಲಿಮಿಟೆಡ್ ಮೊಬಿಲಿಟಿ, ಸೀಮಿತ ಒಂದು ಪ್ರದೇಶಗಳಿಗೆ ಮಾತ್ರ ಅವರು ಹೋಗಬೇಕಾಗಿತ್ತು. ಲರ್ನಿಂಗ್ ಟು ರೈಡ್ ಅ ಸೈಕಲ್ ವಾಸ್ ಅ ರೆವಲ್ಯೂಷನರಿ ಆ್ಯಕ್ಟ್. ಈ ಸೈಕಲ್ ಕಲಿಯುವುದು ಅವ್ರಿಗೆ ಏನಾಗಿತ್ತು, ಒಂದು ಕ್ರಾಂತಿಯಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕತ್ತಾರ. ಇಟ್ ಬ್ರೋಕ್ ದ ಸ್ಯಾಕಲ್ಸ್ ಆಫ್ ಟ್ರೆಡಿಷನ್. ಇದು ಏನು ಮಾಡ್ತು ಅಂದಾಗ ಟ್ರೆಡಿಷನನ್ನು ಒಂದು ಮುರಿದು ಹೋಯ್ತು ಅಥವಾ ಅದನ್ನು ಬ್ರೇಕ್ ಮಾಡ್ತು ಅನ್ನುವಂಥದ್ದನ್ನು ಹೇಳಿಕತ್ತಾರ. ದ ಶೀರ್ ನಂಬರ್ ಆಫ್ ವುಮೆನ್ ಓವರ್ 1 lakh ವುಮೆನ್ ವರ್ ಲರ್ನ್ಡ್ ಸೈಕ್ಲಿಂಗ್. who took to the streets on cycles made it a massive social movement. ಲಕ್ಷಗಟ್ಟಲೆ ಜನ ಏನು ಮಾಡ್ತಾರೆ ರೀ, ಸೈಕಲನ್ನು ತೊಗೊಂಡು ಬೀದಿಗಳಲ್ಲಿ ಸೈಕಲನ್ನು ತುಳಿದುಕೊಳ್ತಾ ಹೋಗ್ತಾ ಕ್ರಾಂತಿ, ಒಂದು ಯಾವುದ್ರಿ ಸಾಮಾಜಿಕ ಕ್ರಾಂತಿಯ ರೂಪದಲ್ಲಿ ಸೈಕ್ಲಿಂಗ್ ಮೂಮೆಂಟನ್ನು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಬಿಕಾಸ್ ಇಟ್ ಚಾಲೆಂಜ್ಡ್ ಡೀಪ್ ರೂಟೆಡ್ ಜೆಂಡರ್ ಬಯಾಸ್. ನೋಡಿರಿ, ಒಂದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಇವ್ರು ಏನು ಮಾಡ್ತಾರೆ, ಒಂದು ಸೋಷಿಯಲ್ ಮೂವ್ಮೆಂಟನ್ನು ಕೈಗೊಳ್ತಾರೆ. ಇಟ್ ವಾಸ್ ಅ ಸಿಗ್ನಿಫಿಕೆಂಟ್ ಆ್ಯಂಡ್ ಮಾನ್ಯುಮೆಂಟಲ್ ಆ್ಯಸ್ ಕ್ಲೈಂಬಿಂಗ್ ದ ಹಿಮಾಲಯಾಸ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಯಾಂಡ್ ಎಕನಾಮಿಕ್ ಗೇನ್ಸ್. ವಾಟ್ ಇನ್ಸ್ಟೆನ್ಸಸ್ ಡಸ್ ಪಿ ಸಾಯಿನಾಥ್ ಪ್ರೊವೈಡ್ ಟು ಪ್ರೂವ್ ದಿ ಸ್ಟೇಟ್ಮೆಂಟ್. ಸೈಕ್ಲಿಂಗ್ ಏನು ಮಾಡ್ತದೆ ಅಂತಂದಾಗ ಒಂದು ಎಕನಾಮಿಕ್ಸ್ ಗೇನ್ಗಳಿಗೆ ಅಂದರೆ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ, ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಮತ್ತು ಅದರ ಒಂದಷ್ಟು ಇನ್ಸ್ಟೆನ್ಸ್ಗಳನ್ನು, ಉದಾಹರಣೆಗಳನ್ನು ನೀಡ್ರಿ ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಬಿಯಾಂಡ್ ಮನಿ ಸೈಕ್ಲಿಂಗ್ ಬ್ರಾಟ್ ಅ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ನೋಡಿರಿ, ಇಲ್ಲಿ ಸೈಕ್ಲಿಂಗ್ ಮೂಮೆಂಟನ್ನು ಪ್ರಾರಂಭ ಮಾಡಿದ್ದು ಜಸ್ಟ್ ಆಸ್ ಅ ಸ್ವಲ್ಪ ರೆಸ್ಪೆಕ್ಟ್ಗೋಸ್ಕರ. ದೇ ಡೋಂಟ್ ವರಿ ಅಬೌಟ್ ಮನಿ. ಹಣದ ಬಗ್ಗೆ ಅವರು ಯಾವುದೇ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇರಲಿಲ್ಲ. that cycling brought to them a sense of self-respect and independence. ಮತ್ತು ಅವ್ರಿಗೆ ಏನಾಯಿತು, ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವುಮೆನ್ ನೋ ಲಾಂಗರ್ ಹ್ಯಾಡ್ ಟು ವೆಯ್ಟ್ ಫಾರ್ ಬಸ್ಸಸ್. ನೋಡಿರಿ, ಅವರು ಬಸ್ಗಾಗಿ ಕಾಯುವಂಥ ವ್ಯವಸ್ಥೆಯನ್ನು ಇದು ಏನು ಮಾಡ್ತು ಅಂತಂದಾಗ ಕಡಿಮೆಯನ್ನು ಮಾಡ್ತು. ಆ್ಯಂಡ್ ರಿಲೇ ಆನ್ ಮೇಲ್ ಫ್ಯಾಮಿಲಿ ಮೆಂಬರ್ಸ್. ಇನ್ನು ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಒಬ್ಬ ಪುರುಷನನ್ನು ಅವಲಂಬಿತವಾಗಿ ಇರುವುದನ್ನು ತಡೆಗಟ್ತು. ಇಟ್ ಗೇವ್ ದೆಮ್ ಅ ಲೀಸರ್ ಟೈಮ್. ನೋಡಿರಿ, ಇದು ಏನು ಮಾಡ್ತು ಅಂತಂದ್ರೆ ಸಾಕಷ್ಟು ಸಮಯವನ್ನು ಉಳಿತಾಯ ಮಾಡಲಿಕ್ಕತ್ತು. ಈಗ ಒಂದು ಯಾವುದೋ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಂತಂದಾಗ ನಡ್ಕೊತ ಹೋಗಬೇಕು ಅಂತಂದ್ರೆ ಭಾಳಷ್ಟು ದೂರ ಆಗ್ತಾಯಿತ್ತು ಮತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಈಗ ಸಾಕಷ್ಟು ಸೈಕಲ್ ಮೇಲೆ ಹೋಗೋದ್ರಿಂದ ಸಾಕಷ್ಟು ಸಮಯ ಏನಾಗಲಿಕ್ಕತ್ತು, ಉಳಿತಾ ಹೋಯಿತು. ಮತ್ತು ಇನ್ನೊಬ್ಬರ ಮೇಲೆ ಯಾರ ಮೇಲೆ ಕೂಡ ಏನಾಗಲಿಲ್ಲ, ಡಿಪೆಂಡ್ ಆಗುವಂಥ ಕೆಲಸ ಇಲ್ಲಿ ಮಾಡಲಿಲ್ಲ. ಆ್ಯಂಡ್ ದ ಫ್ರೀಡಮ್ ಟು ಆರ್ಗನೈಸ್ ದೇರ್ ಓನ್ ಲೈವ್ಸ್. ಮತ್ತು ತಮ್ಮ ಒಂದು ಸ್ವಂತ ಜೀವನವನ್ನು ನಡೆಸಲಿಕ್ಕೆ ಭಾಳಷ್ಟು ಏನಾಯಿತು, ಸಹಾಯಕಾರಿ ಆಯಿತು. ಹಿಯರ್ ಸಾಯಿನಾಥ್ ನೋಟ್ಸ್ ದಟ್ ದ ಲುಕ್ ಆಫ್ ಕಾನ್ಫಿಡೆನ್ಸ್ ಆನ್ ದ ಫೇಸಸ್ ಆಫ್ ದೀಸ್ ವುಮೆನ್ ವಾಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಚೇಂಜ್. ಈ ಮುಖಗಳನ್ನು ನೋಡಿದಾಗ ಅವ್ರಿಗೆ ಏನಾಯಿತು ಗೊತ್ತಾಯ್ತು ರೀ, ಭಾಳಷ್ಟು ಒಂದು ಬದಲಾವಣೆಗಳು ಆಗಿದ್ದಾವೆ ಅನ್ನುವಂಥದ್ದು. ಎ ಸೈಕಾಲಜಿಕಲ್ ಎಂಪವರ್ಮೆಂಟ್ ದಟ್ ಕ್ಯಾನಾಟ್ ಬಿ ಮೆಜರ್ಡ್ ಇನ್ ಕರೆನ್ಸಿ. ಏನಿದು ಸೈಕಾಲಜಿಕಲ್ ಚೇಂಜ್ ಆಗಿದೆಯಲ್ಲ, ಇದನ್ನು ಒಂದು ಹಣದ ಮೂಲಕ ನಾವೇನು ಮಾಡಲಿಕ್ಕೆ ಆಗಂಗಿಲ್ಲ, ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ. Here, what are the economic implications of cycling according to P. Sainath? Where there is a will. ಸಾಯಿನಾಥ್ರವರ ಪ್ರಕಾರ ಯಾವ್ಯಾವ ರೀತಿ ಎಕನಾಮಿಕ್ ಇಂಪ್ಲಿಕೇಶನ್ಸ್ಗಳು, ಪ್ರಭಾವಗಳು ಆದವು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಎಕನಾಮಿಕಲಿ ಸೈಕ್ಲಿಂಗ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಹುಮನ್ ಹೂ ಶೋಲ್ಡ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ನೋಡಿರಿ, ಇದು ಮಹಿಳೆಯರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತು ಅವುಗಳನ್ನು ಸಾಗಣೆ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಯಿತು. ದೇ ಕುಡ್ ಕವರ್ ಮೋರ್ ವಿಲೇಜಸ್ ಇನ್ ಲೆಸ್ ಟೈಮ್. ನೋಡಿರಿ, ಭಾಳಷ್ಟು ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದಾಗಿತ್ತು, ಬಹಳ ಹಳ್ಳಿಗಳಿಗೆ ತಿರುಗಾಡಿ ಅದನ್ನು ಮಾರಾಟ ಮಾಡ್ಬೋದಾಗಿತ್ತು.
ಇನ್ಕ್ರೀಸಿಂಗ್ ದೇರ್ ಸೇಲ್ಸ್, ಮತ್ತು ಆ ಒಂದು ಮಾರಾಟಕ್ಕೆ ಉತ್ಪನ್ನಗಳನ್ನು ಕೂಡ ಏನು ಮಾಡ್ಬೋದಾಗಿತ್ತು, ಹೆಚ್ಚಳ ಮಾಡ್ಬೋದಾಗಿತ್ತು. ಇಟ್ ಸೇವ್ಡ್ ಟೈಮ್ ಸ್ಪೆಂಟ್ ವೇಟಿಂಗ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮತ್ತು ಈ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಕಾಯುವುದನ್ನು ತಡೆಗಟ್ಟಲಿಕ್ಕೆ ಅನುಕೂಲವನ್ನು ಮಾಡ್ತು. ಆ್ಯಂಡ್ ರಿಡ್ಯೂಸ್ ದ ಫಿಸಿಕಲ್ ಸ್ಟ್ರೈನ್ ಆಫ್ ವಾಕಿಂಗ್ ಲಾಂಗ್ ಡಿಸ್ಟೆನ್ಸಸ್ ವಿತ್ ಹೆವಿ ಲೋಡ್ಸ್. ಈಗ ತಲೆ ಮೇಲೆ ಪುಟ್ಟಿಗಳನ್ನು ಅಥವಾ ಏನೋ ದೊಡ್ಡ ದೊಡ್ಡ ಚೀಲಗಳನ್ನು ಹೊತ್ಕೊಂಡು ಹೋಗಿ ಬೇರೆ ಒಂದು ಪ್ರದೇಶಗಳಿಗೆ ಹೋಗಿ ಮಾರಾಟ ಮಾಡುವುದನ್ನು ಏನು ಮಾಡ್ತೀರಿ, ತಪ್ಪಿಸ್ತು. ಫರ್ದರ್ ಮೋರ್ ಇಟ್ ಅಲೌಡ್ ದೆಮ್ ಟು ಫೋಕಸ್ ಮೋರ್ ಆನ್ ದೇರ್ ವರ್ಕ್. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಒಂದು ಕೆಲಸಗಳಲ್ಲಿ ಫೋಕಸ್ ಮಾಡಲಿಕ್ಕೆ ಭಾಳಷ್ಟು ಏನಾಯ್ತು ರೀ, ಅನುಕೂಲ ಆಯಿತು. ಲೀಡಿಂಗ್ ಟು ಎ ಡೈರೆಕ್ಟ್ ಇನ್ಕ್ರೀಸ್ ಇನ್ ದೇರ್ ಸ್ಮಾಲ್ ಸ್ಕೇಲ್ ಇನ್ಕಮ್. ತಮ್ಮ ಒಂದು ಕಡಿಮೆ ಆದಾಯದಿಂದ ಹೆಚ್ಚಳವಾಗಿರುವಂಥ ಆದಾಯವನ್ನು ಪಡೆದುಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಏನು ಮಾಡ್ಬೋದು, ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್, ಇನ್ಕ್ಲೂಡಿಂಗ್ ಸೈಕ್ಲಿಂಗ್ ಇನ್ ಲಿಟ್ರಸಿ ಮೂಮೆಂಟ್. ಸೈಕ್ಲಿಂಗನ್ನು ನಾವು ಲಿಟ್ರಸಿ ಮೂಮೆಂಟ್ನಲ್ಲಿ ಅಳವಡಿಕೆ ಮಾಡಿಕೊಂಡು ಈಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾರಾಣಿ ಚುಕ್ಕಂತ್. ಮತ್ತು ಇದು ಶೀಲಾರಾಣಿ ಚುಕ್ಕಂತರವರಿಗೆ ಒಂದು ಬ್ರೈನ್ ಚೈಲ್ಡ್ ಆಗಿರುವಂಥದ್ದು ಯಾವ ರೀತಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೌ ಡಿಡ್ ಸಿ ಎನ್ಶೂರ್ ಇಟ್ ಸಕ್ಸಸ್, ಮತ್ತು ಇದು ಯಾವ ರೀತಿ ಸಕ್ಸಸ್ ಆಯಿತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ. ಓಕೆ, ಆ್ಯಸ್ ದ ಡಿಸ್ಟಿಕ್ ಕಲೆಕ್ಟರ್, ನೋಡಿರಿ ಶೀಲಾರಾಣಿ ಚುಕ್ಕಂತರವ್ರು ಏನಾಗಿದ್ದರು, ಡಿಸ್ಟಿಕ್ ಕಲೆಕ್ಟರ್ ಆಗಿದ್ದರು. ಇವರು ಆ ಒಂದು ಸೈಕ್ಲಿಂಗ್ ಮೂಮೆಂಟನ್ನು ಏನು ಮಾಡ್ತಾ ಇರ್ತಾರೆ, ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥವ್ರು ಯಾರು ಅಂತಂದಾಗ ಶೀಲಾರಾಣಿ ಚುಕ್ಕಂತರವರು. ಸಿ ಪುಶ್ಡ್ ಫಾರ್ ಸೈಕ್ಲಿಂಗ್ ಟು ಬಿ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್ ಅರಿವೋಳಿ ಇಯಕಮ್. ಇದು ಒಂದು ಯಾತ್ರೆಯನ್ನು ಅವ್ರು ಏನು ಮಾಡ್ತಾರೆ ರೀ, ಕೈಗೊಳ್ತಾರೆ. ಸೈಕಲ್ನ ಒಂದು ಯಾತ್ರೆಯನ್ನು ಅರಿವೋಲಿ ಇಯಕಮ್ ಅನ್ನುವಂಥದ್ದನ್ನು ಏನು ಮಾಡ್ತಾರೆ ರೀ, ಲಿಟ್ರಸಿ ಡ್ರೈವನ್ನು ಪ್ರಾರಂಭ ಮಾಡ್ತಾರೆ. ಸಿ ಕನ್ವಿನ್ಸ್ಡ್ ಬ್ಯಾಂಕ್ಸ್ ಟು ಪ್ರೊವೈಡ್ ಲೋನ್ಸ್. ಇವ್ರೇನು ಮಾಡ್ತಾರೆ ರೀ, ಬ್ಯಾಂಕ್ಸ್ಗಳಿಗೆ ಲೋನನ್ನು ಕೊಡಲಿಕ್ಕೆ, ಪ್ರೊವೈಡ್ ಮಾಡಲಿಕ್ಕೆ ಏನು ಮಾಡ್ತಾರೆ ರೀ, ಕನ್ವಿನ್ಸ್ಡ್, ಮನವನ್ನು ಒಲಿಸ್ತಾಳೆ. ಫಾರ್ ವುಮೆನ್ ಟು ಬೈ ಬೈಸಿಕಲ್ಸ್, ಮಹಿಳೆಯರ ಸೈಕಲನ್ನು ಕೊಂಡ್ಕೋಬೇಕಂತಂದಾಗ ಇವ್ರಿಗೆ ಏನು ಮಾಡ್ತಾರೆ ರೀ, ಬ್ಯಾಂಕ್ ವತಿಯಿಂದ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ರು. ಸಿ ಆಲ್ಸೋ ಇಂಟಿಗ್ರೇಟೆಡ್ ಸೈಕ್ಲಿಂಗ್ ಇನ್ ಟು ದ ಟೋಟಲ್ ಲಿಟ್ರಸಿ ಕ್ಯಾಂಪೇನ್. ನೋಡಿರಿ, ಸಂಪೂರ್ಣ ಸಾಕ್ಷರತಾ ಒಂದು ಕ್ಯಾಂಪೇನನ್ನು ಏನು ಮಾಡ್ಕೊಳ್ತಾರೆ ಇವರು, ಹಮ್ಮಿಕೊಳ್ತಾರೆ. ಮೇಕಿಂಗ್ ಇಟ್ ಅ ಸಿಂಬಲ್ ಆಫ್ ಪ್ರೋಗ್ರೆಸ್. ಇದನ್ನು ಯಾಕೆ ಬಳಕೆ ಮಾಡಿಕೊಂಡ್ರು ಅಂತಂದಾಗ ಅಭಿವೃದ್ಧಿ ಹೊಂದಿದ್ದೇವೆ ಅನ್ನುವಂಥದ್ದು ಒಂದು ಸಿಂಬಲ್ಗಾಗಿ ಏನು ಮಾಡಿದ್ರು, ಈ ಒಂದು ಸೈಕಲ್ನ ಒಂದು ಮೂಮೆಂಟನ್ನು ಹಮ್ಮಿಕೊಂಡ್ರು. ಬೈ ಲಿಂಕಿಂಗ್ ಮೊಬಿಲಿಟಿ ವಿತ್ ಎಜುಕೇಷನ್, ಮತ್ತು ಒಂದು ಎಜುಕೇಷನ್ಗೆ ಲಿಂಕ್ ಮಾಡ್ಕೊಳ್ತಾ ಯಾವುದನ್ನು, ಒಂದು ಸೈಕ್ಲಿಂಗ್ ಕ್ಯಾಂಪೇನನ್ನು ಹಮ್ಮಿಕೊಳ್ತಾರೆ. ಸಿ ಗೇವ್ ದ ಮೂಮೆಂಟ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಆ್ಯಂಡ್ ಲೆಜಿಟಿಮಸಿ. ಏನೇನು ತನ್ನ ಒಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟು ಮತ್ತು ಲೆಜಿಟಿಮಸಿಯನ್ನು ಏನು ಮಾಡ್ತಾರೆ ಅವರು, ನೀಡ್ತಾರೆ. ನೆಕ್ಸ್ಟ್ ಕ್ವಶನ್, ಬ್ರಿಂಗ್ ಔಟ್ ದ ರೋಲ್ ಆಫ್ ಶೀಲಾರಾಣಿ ಚುಕ್ಕಂತ್ ಇನ್ ದ ಎಂಪವರ್ಮೆಂಟ್ ಆಫ್ ವುಮನ್ ಆಫ್ ಪುದುಕೋಟ್ಟೈ ಡಿಸ್ಟಿಕ್ ಥ್ರೂ ಸೈಕ್ಲಿಂಗ್. ನೋಡಿರಿ, ಬ್ರಿಂಗ್ ಔಟ್ ದ ರೋಲ್ ಆಫ್ ಶೀಲಾರಾಣಿ ಚುಕ್ಕಂತ್ರವರ ಒಂದು ಪಾತ್ರವನ್ನು ಏನು ಮಾಡಿರಿ, ಇನ್ ದ ವುಮೆನ್ ಎಂಪವರ್ಮೆಂಟ್, ಮಹಿಳೆಯರ ಒಂದು ಏಳಿಗೆಯನ್ನು ಯಾವ ರೀತಿ ಅವರು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆಫ್ ಪುದುಕೋಟ್ಟೈ ಡಿಸ್ಟಿಕ್, ಈ ಒಂದು ಪುದುಕೋಟ್ಟೈ ಡಿಸ್ಟಿಕ್ನಲ್ಲಿ ಶೀಲಾರಾಣಿ ಚುಕ್ಕಂತ್ರವರು ಒಂದು ಮಹಿಳೆಯರನ್ನು ಏಳಿಗೆಗಾಗಿ ಏನನ್ನು ಕೈಗೊಂಡರು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಶೀಲಾರಾಣಿ ಚುಕ್ಕಂತ್ ವಾಸ್ ದ ಕ್ಯಾಟಲಿಸ್ಟ್. She realized that mobility was the biggest hurdle for rural women's development. She didn't just suggest cycling, she created infrastructure for it by involving banks and NGOs. ನೋಡಿರಿ, ಏನನ್ನಾದರೂ ಬದಲಾವಣೆ ತರಬೇಕಂತಂದಾಗ ಭಾಳಷ್ಟು ಏನಾಗಿರ್ತದೆ, ಸಮಸ್ಯೆಗಳು ಇರ್ತಾವೆ. ದೇರ್ ವಾಸ್ ದ ಬಿಗ್ಗೆಸ್ಟ್ ಹರ್ಡಲ್ ಆ್ಯಂಡ್ ರೂರಲ್ ವುಮೆನ್ಸ್ ಡೆವಲಪ್ಮೆಂಟ್. ಅಲ್ಲಿ ಭಾಳಷ್ಟು ಏನಾಗಿತ್ತು, ತೊಂದರೆ ಆಗ್ತಾಯಿತ್ತು. ಮತ್ತು ಅವ್ರು ಏನು ಮಾಡ್ತಿದ್ರು ಅಂತಂದಾಗ ಜಸ್ಟ್ ಬರೀ ಸೈಕ್ಲಿಂಗ್ಗೆ ಪುಷ್ ಮಾಡಲಿಲ್ಲ. ಏನು ಮಾಡಿದ್ರು ಅಂತಂದಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಏನು ಮಾಡಲಿಕ್ಕೆ, ಬ್ಯಾಂಕ್ಗಳಿಗೆ ಮನವನ್ನು ಒಲಿಸ್ತಾರೆ, ಮತ್ತು NGOಗಳಿಗೂ ಕೂಡ ಏನು ಮಾಡ್ತಾರೆ ರೀ, ಮನವನ್ನು ಒಲಿಸ್ತಾರೆ. ಹರ್ ವಿಷನ್ ಟ್ರಾನ್ಸ್ಫಾರ್ಮ್ ಸೈಕ್ಲಿಂಗ್ ಫ್ರಮ್ ಅ ಪರ್ಸನಲ್ ಸ್ಕಿಲ್ ಇಂಟು ಅ ಡಿಸ್ಟಿಕ್ ವೈಡ್ ಸೋಷಿಯಲ್ ಎವಲ್ಯೂಷನ್.
ಬರೀ ಸೈಕ್ಲಿಂಗ್ ಅನ್ನುವಂಥದ್ದು ಒಂದು ಪರ್ಸ್ನಲ್ ಸ್ಕಿಲ್ ಅಲ್ಲದೆ ಅದನ್ನು ಡಿಸ್ಟಿಕ್ ವೈಡ್ ಆಗಿರುವಂಥ ಸೋಷಿಯಲ್ ರೆವಲ್ಯೂಷನ್, ಸಾಮಾಜಿಕ ಕ್ರಾಂತಿಗೆ ಬದಲಾವಣೆಗೆ ಏನು ಮಾಡ್ತಾರೆ ಅದನ್ನು ಬಳಸ್ಕೊಳ್ತಾರೆ. ಹಿಯರ್ ಎಂಪವರಿಂಗ್ ವುಮೆನ್, ಮಹಿಳೆಯರನ್ನು ಸಾಕ್ಷರರನ್ನಾಗಿ ಮಾಡುವುದಲ್ಲದೆ ಟು ಟೇಕ್ ಚಾರ್ಜ್ ಆಫ್ ದೇರ್ ಓನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆಸ್ಟಿನೀಸ್, ತನ್ನ ಒಂದು ಸಾಮಾಜಿಕ ಡೆಸ್ಟಿನಿಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಮತ್ತು ವೈಯಕ್ತಿಕ ಹಣಗಳನ್ನು ಗಳಿಸಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಬಿಂಬಿಸ್ತಿದ್ದಾರೆ. ಎಸ್, ಇಲ್ಲಿ ನಾವು ಕೊನೆಯ ಒಂದು ಪ್ರಶ್ನೆಯನ್ನು ನೋಡ್ಕೊಂಬರೋಣ. ರೈಟ್ ಅ ನೋಟ್ ಆನ್ ದ ಕಾಂಟ್ರಿಬ್ಯೂಷನ್ ಆಫ್ ಅರಿವೋಲಿ ಇಯಕಮ್ ಇನ್ ಮೋಟಿವೇಟಿಂಗ್ ವುಮನ್ ಟು ಲರ್ನ್ ಸೈಕ್ಲಿಂಗ್. ನೋಡಿರಿ, ಇಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಕಾಂಟ್ರಿಬ್ಯೂಟ್ ಆಫ್ ಅರಿವೋಲಿ ಇಯಕಮ್, ಏನೇನಿತ್ತು ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಅರಿವೋಲಿ ಇಯಕಮ್ ದ ಲೈಟ್ ಆಫ್ ನಾಲೆಜ್ ಮೂಮೆಂಟ್. ಇದರ ಮೀನಿಂಗ್ ಏನು ಅಂತ ಕೇಳಿದಾಗ ದ ಲೈಟ್ ಆಫ್ ನಾಲೆಜ್ ಮೂಮೆಂಟ್ ಅಂತ ನೀವು ಬರೀರಿ. ಗೇವ್ ಸೈಕ್ಲಿಂಗ್ ಆ್ಯಸ್ ಅ ಸೋಷಿಯಲ್ ಸ್ಯಾಂಕ್ಷನ್. ದೇ ಆರ್ಗನೈಸ್ಡ್ ಸೈಕ್ಲಿಂಗ್ ಟ್ರೈನಿಂಗ್ ಕ್ಯಾಂಪ್ಸ್. ನೋಡಿರಿ, ಇವ್ರು ಏನು ಮಾಡ್ತಾರಂತಂದಾಗ ಸೈಕ್ಲಿಂಗ್ ಟ್ರೈನಿಂಗ್ ಕ್ಯಾಂಪ್ಸ್ಗಳನ್ನು ಅಳವಡಿಸ್ತಾರೆ. ದೇ ಯೂಸ್ ಸಾಂಗ್ಸ್, ಸ್ಲೋಗಾನ್ಸ್ ಆ್ಯಂಡ್ ಎನ್ಕರೇಜ್ ವುಮೆನ್. ಏನೇನು ಮಾಡ್ತಾರೆ ರೀ ಅಂತಂದಾಗ ಸ್ಲೋಗನ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ, ಸಾಂಗ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಯಾವುದಕ್ಕಾಗಿ? ಮಹಿಳೆಯರನ್ನು ಪುಷಪ್ ಮಾಡಲಿಕ್ಕೆ. ಓಕೆ, ಹಿಯರ್ ಎನ್ ಕನ್ನಮ್ಮಾಲ್ ಆ್ಯಂಡ್ ಅದರ್ ಆ್ಯಕ್ಟಿವಿಸ್ಟ್, ಈ ಮಹಿಳಾ ಹೋರಾಟಗಾರರು ಏನದಾರಲ್ರಿ, ಲೆಟ್ ದ ವೇ ಮೇಕಿಂಗ್ ಇಟ್ ಫೀಲ್ ಲೈಕ್ ಅ ಕಲೆಕ್ಟಿವ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಒಂದು ಸ್ವಾತಂತ್ರ್ಯಕ್ಕಾಗಿ ಏನು ಮಾಡ್ತಾರೆ, ಸ್ವಾತಂತ್ರ್ಯ ಅಂದಾಗ ಯಾವುದೇ ರೀತಿ ಬ್ರಿಟಿಷರು ಫ್ರೆಂಚರಲ್ಲ, ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಅನ್ನುವಂಥದ್ದು ಒಂದು ಸ್ವಾತಂತ್ರ್ಯಕ್ಕಾಗಿ ಏನು ಮಾಡ್ತಾರೆ, ಇವರು ಹೋರಾಟವನ್ನು ಮಾಡ್ತಾರೆ. ಹಿಯರ್ ಎನ್ ಕನ್ನಮ್ಮಾಲ್ ಅವರು ಏನು ಮಾಡ್ತಾರೆ, ಇವರು ಕೂಡ ಒಂದು ವುಮೆನ್ ಆ್ಯಕ್ಟಿವಿಸ್ಟ್ ಅಂತ ಕರಿತೀವಿ ನಾವು. ದೇ ಟರ್ನ್ ಲರ್ನಿಂಗ್ ಟು ಸೈಕಲ್ ಇಂಟು ಅ ಬ್ಯಾಡ್ಜ್ ಆಫ್ ಹಾನರ್ ಫಾರ್ ದ ನಿಯೋಲಿಟ್ರೇಟ್ಸ್. ಹೊಸದಾಗಿ ಸಾಕ್ಷರತೆಯನ್ನು ಪಡೆದುಕೊಂಡವರಿಗೆ ಇದು ಏನಾಯಿತು ಅಂತಂದಾಗ ಒಂದು ಬ್ಯಾಡ್ಜ್ ಆಫ್ ಹಾನರ್ ಆಗಿತ್ತು. ಎನ್ಸೂರಿಂಗ್ ದ್ಯಾಟ್ ಥೌಸಂಡ್ಸ್ ಆಫ್ ವುಮೆನ್ ಪಾರ್ಟಿಸಿಪೇಟೆಡ್. ಸಾಕಷ್ಟು ಇಲ್ಲಿ ಸಾವಿರಾರು ಮಹಿಳೆಯರು ಏನು ಮಾಡ್ತಾರೆ ರೀ, ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೌ ಡಿಡ್ ಅರಿವೋಳಿ ಇಯಕಮ್ ಪ್ರೊವೈಡ್ ಸೋಷಿಯಲ್ ಸ್ಯಾಂಕ್ಷನ್ ಟು ವುಮೆನ್ ಟು ಲರ್ನ್ ಸೈಕ್ಲಿಂಗ್. ಈ ಅರಿವೋಳಿ ಇಯಕಮ್ ಅನ್ನುವಂಥ ಒಂದು ಮೂಮೆಂಟು ಯಾವ ರೀತಿ ಸೋಷಿಯಲ್ ಸ್ಯಾಂಕ್ಷನನ್ನು ಪ್ರೊವೈಡ್ ಮಾಡ್ತದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ವೆನ್ ವುಮೆನ್ ಫಸ್ಟ್ ಸ್ಟಾರ್ಟೆಡ್ ಸೈಕ್ಲಿಂಗ್. ಯಾವಾಗ ಮಹಿಳೆಯರು ಸೈಕ್ಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, ದೇ ಫೇಸ್ಡ್ ಫಿಲ್ತಿ ರಿಮಾರ್ಕ್ಸ್. ಆವಾಗ ಒಂದು ಕೆಟ್ಟ ರಿಮಾರ್ಕ್ಸ್ಗಳನ್ನು ಅವ್ರು ಏನು ಮಾಡ್ತಾರೆ ರೀ, ಪುರುಷರಿಂದ ಅನುಭವಿಸ್ತಾರೆ. ಆ್ಯಂಡ್ ಸೋಷಿಯಲ್ ಪುಷ್ಬ್ಯಾಕ್ ಫ್ರಮ್ ಮೆನ್. ಮತ್ತು ಮನುಷ್ಯರಿಂದ ಏನು ಮಾಡ್ತಾರೆ ರೀ, ಸಾಮಾಜಿಕವಾಗಿ ಅವರನ್ನು ಹಿನ್ನೆಟ್ಟಲಿಕ್ಕೆ ನೋಡ್ತಾರೆ. ಅರಿವೋಲಿ ಇಯಕಮ್ ಕೌಂಟರ್ಡ್ ದಿಸ್ ಬೈ ಟ್ರೀಟಿಂಗ್ ಸೈಕಲ್ ಆ್ಯಸ್ ಅ ಲಿಟ್ರಸಿ ಸ್ಕಿಲ್ ಆ್ಯಂಡ್ ಎ ರೈಟ್. ಇದನ್ನು ಅವರು ಏನು ಮಾಡ್ತಾರೆ, ಸಾಕ್ಷರತೆ ಮತ್ತು ಒಂದು ಕೌಶಲ್ಯ ಅನ್ನುವಂಥ ರೀತಿಯಲ್ಲಿ, ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಬೈ ಮೇಕಿಂಗ್ ಇಟ್ ಅ ಮಾಸ್ ಮೂಮೆಂಟ್. ಇದನ್ನು ಒಂದು ದೊಡ್ಡ ಮೂಮೆಂಟ್ನ ರೀತಿಯಲ್ಲಿ ಏನು ಮಾಡ್ತಾರೆ, ಅವರು ಚಳವಳಿಯನ್ನು ಕೈಗೊಳ್ತಾರೆ. ದೇ ಮೇಡ್ ಇಟ್ ಡಿಫಿಕಲ್ಟ್ ಫಾರ್ ಮೆನ್ ಟು ಸಿಂಗಲ್ ಔಟ್ ಆ್ಯಂಡ್ ಹರಾಸ್ ಇಂಡಿವಿಜುವಲ್ಸ್. ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತಾರೆ, ಅವರು ಈ ಒಂದು ಮೂಮೆಂಟನ್ನು ಮಾಡ್ತಾರೆ. ದಿಸ್ ಕಲೆಕ್ಟಿವ್ ಪಾರ್ಟಿಸಿಪೇಷನ್ ಪೋಸ್ ದ ಸೊಸೈಟಿ ಟು accept women ಆನ್ ವೀಲ್ಸ್ ಆ್ಯಸ್ ಅ ನ್ಯೂ ಅನ್ಚೇಂಜಬಲ್ ರಿಯಾಲಿಟಿ. ಇದರಿಂದ ಒಂದು ಯಾವುದೇ ರೀತಿಯಾಗಿ ಬದಲಾವಣೆ ಆಗದಂಥ ಒಂದು ಸತ್ಯವನ್ನು ಇವ್ರೇನು ಮಾಡ್ತಾರೆ, ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೈಡಿಂಗ್ ಬೈಸಿಕಲ್ ಫಾರ್ ದ ವುಮೆನ್ ಆಫ್ ಉಡುಕೊಟ್ಟೈ ಆ್ಯಸ್ ಅ ಮೆನ್ಷನ್ ಇನ್ ದ ಆರ್ಟಿಕಲ್ ವೇರ್ ದೇರ್ ಈಸ್ ಅ ವೀಲ್. ನೋಡಿರಿ, ಈ ಒಂದು ಬೈಸಿಕಲ್ನಿಂದ ಯಾವ್ಯಾವ ಒಂದು ಉಪಯೋಗಗಳಾದವು, ಅಡ್ವಾಂಟೇಜಸ್ಗಳು ಅದು ಅನ್ನುವಂಥದ್ದನ್ನು ಏನು ಮಾಡ್ತಿದ್ದಾರೆ, ಇಲ್ಲಿ ಕೇಳ್ತಿದ್ದಾರೆ. ದ ವೆರಿ ಫಸ್ಟ್ ಒನ್ ಈಸ್ ಟೈಮ್ ಸೇವಿಂಗ್. ಮೊದಲೇ ಮುಖ್ಯವಾಗಿರುವಂಥ ಅಡ್ವಾಂಟೇಜ್ ಏನು ಅಂತಂದಾಗ ಟೈಮ್ ಸೇವಿಂಗ್, ನೋ ಮೋರ್ ವೇಟಿಂಗ್ ಫಾರ್ ಇರ್ರೆಗ್ಯುಲರ್ ಬಸ್ಸಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ಕ್ರೀಸಿಂಗ್ ಇನ್ಕಮ್. ನೋಡಿರಿ, ಇನ್ಕಮ್ ಏನಾಯಿತು, ಹೆಚ್ಚಳಾಯಿತು. ಗ್ರೇಟರ್ ರೀಚ್ ಫಾರ್ ಸೆಲ್ಲಿಂಗ್ ಪ್ರೊಡ್ಯೂಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಂಡಿಪೆಂಡೆನ್ಸ್, ಮತ್ತು ಸ್ವಾತಂತ್ರ್ಯವನ್ನು ಏನು ಮಾಡಿದ್ರು ಇವರು ಪಡ್ಕೊಂಡ್ರು. ನೋ ರಿಲಿಯನ್ಸ್ ಆನ್ ಫಾದರ್ಸ್, ಬ್ರದರ್ಸ್ ಆ್ಯಂಡ್ ಹಸ್ಬೆಂಡ್ಸ್ ಆ್ಯಂಡ್ ಫಾರ್ ಟ್ರಾನ್ಸ್ಪೋರ್ಟ್. ಯಾರ ಮೇಲೆ ಅವಲಂಬಿತರಾಗಿ ಇರುವುದನ್ನು ತಪ್ಪಿಸ್ತು. ಆ್ಯಂಡ್ ರೆಡ್ಯೂಸ್ಡ್ ಫಿಸಿಕಲ್ ಟಾಯ್ಲ್, ಈಸಿಯರ್ ಟು ಫೆಚ್ ವಾಟರ್ ಆ್ಯಂಡ್ ಕ್ಯಾರಿ ಪ್ರಾವಿಷನ್ಸ್. ಏನನ್ನಾದರೂ ತರಬೇಕು ಮಾಡಬೇಕು ಅಂತಂದಾಗ ಭಾಳಷ್ಟು ಏನಾಯ್ತು ರೀ, ಸಹಾಯ ಆಯಿತು. ಆ್ಯಂಡ್ ಲಾಸ್ಟ್ ಥಿಂಗ್ ಈಸ್ ಹಿಯರ್ ಲೀಸರ್, ಸಮಯದ ಅವಕಾಶ, ಸಮಯದ ಉಳಿತಾಯ. ಮೋರ್ ಟೈಮ್ ಫಾರ್ ರೆಸ್ಟ್ ಆ್ಯಂಡ್ ಪರ್ಸ್ನಲ್ ಆ್ಯಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಹಿಯರ್. ಎ ಹಂಬಲ್ ವೆಹಿಕಲ್ ಲೈಕ್ ಸೈಕ್ಲಿಂಗ್ ಕ್ಯಾನ್ ವರ್ಕ್ ವಂಡರ್ಸ್ ಇನ್ ಎಂಪವರಿಂಗ್ ರೂರಲ್ ವುಮೆಂಟ್. ಮಹಿಳೆಯರನ್ನು
ಎಂಪವರ್ ಮಾಡಬೇಕು ಅಂತಂದಾಗ ಈ ಸೈಕಲ್ ಏನು ಮಾಡ್ತೀರಿ ವರ್ಕ್ ಮಾಡ್ತು, ಯಾವ ರೀತಿ ಒಂದು ವಂಡರ್ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ದ ಬೈಸಿಕಲ್ ಈಸ್ ಸಿಂಪಲ್ ಚೀಪ್. ನೋಡಿ, ಬೈಸಿಕಲ್ ಅನ್ನುವಂಥದ್ದು ಭಾಳಷ್ಟು ಸಿಂಪಲ್ ಆಗಿರುವಂಥ ಒಂದು ಸಾಧನ, ಚೀಪ್ ಆಗಿರುವಂಥ ಸಾಧನ, ಆ್ಯಂಡ್ ಈಸಿ ಟು ಮೇಂಟೈನ್. ಇದನ್ನು ಈಸಿಯಾಗಿ ನಾವೇನು ಮಾಡ್ಬೋದಾಗಿತ್ತು, ಮೇಂಟೈನ್ ಮಾಡ್ಬೋದಾಗಿತ್ತು. ಮೇಕಿಂಗ್ ಇಟ್ ದ ಪರ್ಫೆಕ್ಟ್ ಟೂಲ್ ಫಾರ್ ರೂರಲ್ ಎಂಪವರ್ಮೆಂಟ್. ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ಬೋದಾಗಿತ್ತು. ಅನ್ಲೈಕ್ ಕಾರ್ಸ್ ಆ್ಯಂಡ್ ಮೋಟರ್ ಬೈಕ್ಸ್. ನೋಡಿರಿ, ಕಾರ್ಸ್ ಮತ್ತು ಮೋಟರ್ ಬೈಕ್ಸ್ಗಳಿಗಿಂತನೂ ಭಾಳಷ್ಟು ಏನಕ್ಕಿತ್ತಿದ್ವು, ಹೆಲ್ಪ್ ಆಗಿತ್ತು. ಇಟ್ ಈಸ್ ಎಕ್ಸೆಸಿಬಲ್ ಟು ಪುವರ್ ವುಮೆನ್. ಇದನ್ನು ಅತಿ ಕಡು ಬಡವರು ಕೂಡ ಏನು ಮಾಡ್ಬೋದಾಗಿತ್ತು, ಪಡ್ಕೊಳ್ಬೋದಾಗಿತ್ತು. ಇಟ್ ಫಂಕ್ಷನ್ಸ್ ಆ್ಯಸ್ ಅ ಮೆಟಾಫೋರ್ ಫಾರ್ ಫ್ರೀಡಮ್. ಇದನ್ನು ಬಳಕೆ ಮಾಡ್ತಾರೆ ರೀ, ಅದಕ್ಕಾಗಿ ಬಳಕೆ ಮಾಡ್ತಾರೆ, ಮೆಟಾಫೋರ್ ಫಾರ್ ಫ್ರೀಡಮ್, ಹೋಲಿಕೆ ಮಾಡ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಇದನ್ನು ಮೆಟಾಫೋರ್ ಆಗಿ ಸೈಕಲನ್ನು ಯೂಸ್ ಮಾಡ್ಕೊಳ್ತಾರೆ. ಬಿಕಾಸ್ ಇಟ್ ಪ್ರೊವೈಡ್ಸ್ ಫಿಸಿಕಲ್ ಮೊಬಿಲಿಟಿ. ಯಾಕಂತಂದಾಗ ಫಿಸಿಕಲ್ ಮೊಬಿಲಿಟಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಂತಂದ್ರೆ ಭಾಳಷ್ಟು ಅನುಕೂಲ ಆಗಿತ್ತು. ವಿಚ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಇಂಡಿಪೆಂಡೆನ್ಸ್. ಇದರಿಂದ ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವನ್ನು ಕೂಡ ಏನಾಗ್ತಾರೆ ಸಿಗ್ತದೆ. ಇನ್ ಪುಡುಕೊಟ್ಟೈ, ದಿಸ್ ಈಸ್ ಹಂಬಲ್ ವೆಹಿಕಲ್ ಬಿಕೇಮ್ ಎ ಟೂಲ್ ಫಾರ್ ಸೈಲೆಂಟ್ ರೆವಲ್ಯೂಷನ್. ಒಂದು ಶಾಂತಯುತವಾಗಿರುವಂಥ ಒಂದು ಕ್ರಾಂತಿಗೆ ಇದು ಏನಾಗ್ತದೆ, ಒಂದು ಟೂಲ್ ಆಗಿ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್ ಪ್ರಶ್ನೆ, ಹೌ ಕ್ಯಾನ್ ವಿ ಕನ್ಸಿಡರ್ ಸೈಕ್ಲಿಂಗ್ ಆ್ಯಸ್ ಅ ಸೋಷಿಯಲ್ ಮೂವ್ಮೆಂಟ್ ವಿತ್ ರೆಫರೆನ್ಸ್ ಟು ಪುಡುಕೊಟ್ಟೈ ಡಿಸ್ಟಿಕ್. ನಾವು ಯಾವ ರೀತಿ ಇದನ್ನು ಕನ್ಸಿಡರ್ ಮಾಡ್ಬೋದು, ಸೈಕ್ಲಿಂಗ್ ಆ್ಯಸ್ ಅ ಸೋಷಿಯಲ್ ಮೂವ್ಮೆಂಟ್, ಸಾಮಾಜಿಕ ಕ್ರಾಂತಿಗೆ ಇದೊಂದು ಸೈಕ್ಲಿಂಗ್ ಯಾವ ರೀತಿ ಅನುಕೂಲ ಆಯಿತು ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಇಟ್ ವಾಸ್ ಅ ಸೋಷಿಯಲ್ ಮೂವ್ಮೆಂಟ್ ಬಿಕಾಸ್ ಇಟ್ ಇನ್ವಾಲ್ವ್ಡ್ ಎ ಲಾರ್ಜ್ ಸ್ಕೇಲ್ ಕಲೆಕ್ಟಿವ್ ಎಫರ್ಟ್ ಟು ಚೇಂಜ್ ದ ಸೋಷಿಯಲ್ ಕಂಡೀಷನ್. ಹಿಯರ್ ಲ್ಯಾಕ್ ಆಫ್ ಮೊಬಿಲಿಟಿ ಫಾರ್ ವುಮೆನ್. ಮೊದಲೆಲ್ಲ ಏನಿತ್ತು, ಕಷ್ಟ ಇತ್ತು. ಒಂದು ಕಡೆಯಿಂದ ಬೇರೆ ಕಡೆ ಹೋಗ್ಬೇಕಂತಂದ್ರೆ ಮಹಿಳೆಯರು ಏನು ಮಾಡಬೇಕಾಗಿತ್ತು, ಇನ್ನೊಬ್ಬರನ್ನು ಅವಲಂಬನೆ ಆಗಬೇಕಾಗಿತ್ತು, ಮತ್ತು ಬಸ್ಗಳಿಗೆ ಹೋಗಬೇಕಾಗಿತ್ತು, ಮತ್ತು ಮನೆಯಲ್ಲಿ ಅಣ್ಣ ತಮ್ಮ ಯಾರನ್ನಾದರೂ ಡಿಪೆಂಡ್ ಆಗಬೇಕಾಗಿತ್ತು. ದೆನ್ ಇಟ್ ಹ್ಯಾಡ್ ಲೀಡರ್ಸ್. ನೋಡಿರಿ, ಮುಂದೆ ಕೆಲವೊಂದಿಷ್ಟು ಲೀಡರ್ಸ್ಗಳು ಬರ್ತಾರೆ. ಸೀಲಾ ರಾಣಿ ಚುಕಂತ್ ಅಂತೇಳಿ, ಆ್ಯಂಡ್ ಕನ್ನಮ್ಮಾಲ್, ಎ ಕ್ಲಿಯರ್ ಅಬ್ಜೆಕ್ಟಿವ್ ಇಂಡಿಪೆಂಡೆನ್ಸ್. ಇದರಿಂದ ನಾವು ಮಹಿಳೆಯರು ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೆ ತಿರುಗಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರದೇ ಒಂದು ಅವಲಂಬನೆ ಇರಲಾರ್ದೆ ಹೋಗ್ಬೋದು ಅಂತೇಳಿ ಏನು ಮಾಡ್ಲಿಕ್ಕತ್ತರು, ಇದರ ಬಗ್ಗೆ ಪ್ರಚಾರವನ್ನು ಪಡೆದುಕೊಳ್ಳಿಕ್ಕತ್ತರು. ಇಟ್ ಚಾಲೆಂಜ್ ಟು ಎಕ್ಸಿಸ್ಟಿಂಗ್ ಪ್ಯಾಟ್ರಿಯಾರ್ಕಲ್ ಸ್ಟ್ರಕ್ಚರ್. ಏನು ಪುರುಷ ಪ್ರಧಾನ ಇತ್ತಲ್ರಿ, ಪಿತೃ ಪ್ರಧಾನ ಏನಿತ್ತಲ್ಲ, ಅದನ್ನು ತೆಗೆದು ಹಾಕಲಿಕ್ಕೆ ಅದನ್ನು ಚಾಲೆಂಜಾಗಿ ಏನು ಮಾಡ್ತಾರೆ, ತೆಗೆದುಕೊಳ್ತಾರೆ. ದ ಪ್ಯಾಕ್ ದ್ಯಾಟ್ ವುಮೆನ್ ಕಾಂಪೋಸ್ಡ್ ಸಾಂಗ್ಸ್. ಮತ್ತು ಇಲ್ಲಿ ಏನು ಮಾಡ್ತಾರೆ, ಮಹಿಳೆಯರು ಸಾಂಗ್ಸನ್ನು ಏನು ಮಾಡ್ತಾರೆ ರೀ, ಕಂಪೋಸ್ ಮಾಡ್ತಾರೆ. ಸೆಲೆಬ್ರೇಟೆಡ್ ದೇರ್ ನ್ಯೂ ಫೌಂಡ್ ಫ್ರೀಡಮ್ ಟುಗೆದರ್ ಕನ್ಫರ್ಮ್ಸ್ ಇಟ್ ವಾಸ್ ಅ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಶಿಫ್ಟ್. ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ನಾವೇನು ಮಾಡಿದ್ದೀವಿ, ಬದಲಾವಣೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲೇನು ಮಾಡ್ತಾರೆ ರೀ, ಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೌ ಡಿಡ್ ದ ವುಮೆನ್ ಪುಡುಕೊಟ್ಟೈ ಪ್ರೂವ್ ದ್ಯಾಟ್ ವೇರ್ ದೇರ್ ಈಸ್ ಅ ವಿಲ್ ದೇರ್ ಕುಡ್ ಬಿ ಮೆನಿ ವೇಸ್ ಆಫ್ ಲಿಬರೇಟಿಂಗ್ ದೆಮ್ಸೆಲ್ವ್ಸ್. ಇಲ್ಲಿ ಯಾವ ರೀತಿ ಅವರು ಕೂಡ ಏನಾಗ್ಬೋದು, ಲಿಬರೇಟರ್ ಆಗ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ನೋಡಿರಿ, ದ ವೀಲ್ ರೀಪ್ರೆಸೆಂಟ್ಸ್ ಪ್ರೋಗ್ರೆಸ್. ಇಲ್ಲಿ ವೀಲ್ಸ್ ಮೀನ್ಸ್ ಏನು ರೀ, ಏನು ರೀಪ್ರೆಸೆಂಟ್ ಮಾಡ್ತದೆ ಅಂತಂದಾಗ ಪ್ರೋಗ್ರೆಸನ್ನು ರೀಪ್ರೆಸೆಂಟ್ ಮಾಡ್ತದೆ, ಆ್ಯಂಡ್ ಮೂಮೆಂಟನ್ನು ರೀಪ್ರೆಸೆಂಟ್ ಮಾಡ್ತದೆ. ಏನು ರೀ, ಚಳುವಳಿಯನ್ನು ರೀಪ್ರೆಸೆಂಟ್ ಮಾಡ್ತದೆ. ಬೈ ಮಾಸ್ಟರಿಂಗ್ ದ ಬೈಸಿಕಲ್. ಏನನ್ನು ಬಳಸ್ಕೊಂಡ್ರ ಮೂಲಕ, ಬೈಸಿಕಲನ್ನು ಬಳಸ್ಕೊಳ್ಳೋದ್ರ ಮೂಲಕ. ದೀಸ್ ವುಮೆನ್ ಪ್ರೂವ್ಡ್ ದೇ ಕುಡ್ ಓವರ್ಕಮ್ ಜಾಗ್ರಫಿಕ್, ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಬ್ಯಾರಿಯರ್ಸ್. ಇವ್ರೇನು ಮಾಡ್ಬೋದು ರೀ, ಒಂದು ಕೆಲವೊಂದಿಷ್ಟು ಬ್ಯಾರಿಯರ್ಸ್ಗಳಿಂದ ಹೊರಬರ್ಬೋದು. ಯಾವ್ಯಾವ, ಜಿಯೋಗ್ರಫಿಕಲ್ ಬ್ಯಾರಿಯರ್ಸ್, ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಬ್ಯಾರಿಯರ್ಸ್ನಿಂದ ಹೊರಗೆ ಬರ್ಬೋದು. ದೇ ಯೂಸ್ ದ ಬೈಸಿಕಲ್ ಟು ರೀಚ್ ಮಾರ್ಕೆಟ್ಸ್, ಸ್ಕೂಲ್ಸ್ ಆ್ಯಂಡ್ ಹೆಲ್ತ್ ಸೆಂಟರ್ಸ್. ಅವರು ಇವು ಬೈಸಿಕಲ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಗೆ ಹೋಗ್ಬೋದಾಗಿತ್ತು, ಸ್ಕೂಲ್ಸ್ಗೆ ಹೋಗ್ಬೋದಾಗಿತ್ತು, ಹೆಲ್ತ್ ಸೆಂಟರ್ಸ್ಗಳಿಗೆ ಹೋಗ್ಬೋದಾಗಿತ್ತು. ದೇರ್ ಸಕ್ಸಸ್ ಶೋಡ್ ದ್ಯಾಟ್ ಒನ್ಸ್ ಅ ವುಮೆನ್ ಗೇನ್ಸ್ ದ ಪವರ್ ಆಫ್ ಮೂಮೆಂಟ್ ಸಿ ಕ್ಯಾನ್ ಫೈಂಡ್ ನ್ಯೂಮರಸ್ ಅದರ್ಸ್ ವೇಸ್ ಟು ಇಂಪ್ರೂವ್ ಹರ್ ಲೈಫ್, ಎಜುಕೇಷನ್ ಆ್ಯಂಡ್ ಸ್ಟೇಟಸ್. ಒಂದು ಸಾರಿ ಅವರು ಸಕ್ಸಸ್ಸನ್ನು ಪಡ್ಕೊಂಡ್ರು ಅಂತಂದಾಗ ಸೋ ಮೆನಿ ವೇ ದೇ ಕ್ಯಾನ್ ಫೈಂಡ್. ನೋಡಿರಿ, ಅವ್ರೇನು ಮಾಡ್ಬೋದು ರೀ, ಹಲವಾರು ಒಂದಿಷ್ಟು ದಾರಿಗಳನ್ನು ಕಂಡುಕೊಳ್ಬೋದು. ಯಾವ್ಯಾವು ಅಂತಂದಾಗ ಎಜುಕೇಷನ್ ಆಗಲಿ, ಒಂದು ಸ್ಟೇಟಸ್ ಆಗಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸೈಕ್ಲಿಂಗ್ ಬಿಕಮ್ಸ್ ಅ ಮೆಟಾಫೋರ್ ಫಾರ್ ಫ್ರೀಡಮ್. ಸೈಕಲನ್ನು ಮೆಟಾಫೋರಾಗಿ ಏನು ಯೂಸ್ ಮಾಡ್ಲಿಕ್ಕತ್ತಾರ, ಯಾವುದಕ್ಕೆ ಯೂಸ್ ಮಾಡ್ಲಿಕ್ಕತ್ತಾರ ರೀ, ಸೈಕ್ಲಿಂಗ್ ಫಾರ್ ಫ್ರೀಡಮ್.
ಎಸ್, ಸೈಕ್ಲಿಂಗ್ ಅನ್ನುವಂಥದ್ದನ್ನು ಫ್ರೀಡಮ್ಗೆ ಏನು ಮಾಡ್ಲಿಕ್ಕತ್ತಾರ ರೀ ಇವರು ಹೋಲಿಕೆಯನ್ನು ಮಾಡ್ಲಿಕ್ಕತ್ತಾರ. ಅದರ ಬಗ್ಗೆ ಏನೇನು ಕೊಡ್ಬೇಕ್ರಿ ಇಲ್ಲಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಸ್ಟೋರಿ, ಸೈಕ್ಲಿಂಗ್ ಈಸ್ ಅ ಮೋರ್ ದ್ಯಾನ್ ಜಸ್ಟ್ ಟ್ರಾನ್ಸ್ಪೋರ್ಟೇಷನ್. ಸೈಕ್ಲಿಂಗ್ ಅನ್ನುವಂಥದ್ದು ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿಬೋದು. ಇಟ್ ಈಸ್ ದ ಎಬಿಲಿಟಿ ಟು ಚೂಸ್ ಒನ್ಸ್ ಡೈರೆಕ್ಷನ್. ಅದಲ್ಲದೆ ಇದನ್ನು ನಾವೇನಂತ ಕರಿಬೋದು ರೀ, ಒಬ್ಬರ ಒಂದು ಮಾರ್ಗ ಅಂತ ಕರಿಬೋದು. ಫಾರ್ ಅ ವುಮೆನ್ ಹೂ ವಾಸ್ ಫ್ರೀಸಿಯಸ್ಲಿ ಸ್ಟ್ರಕ್ ಆ್ಯಟ್ ಹೋಮ್. ಇದು ಮಹಿಳೆಯರಿಗೆ ಏನಾಗಿತ್ತು ಅಂತಂದಾಗ, ಯಾರು ಮಹಿಳೆಯರು ಮನೆಯಲ್ಲಿ ಕುಳಿತುಕೊಳ್ತಾರ್ರಿ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಕುಳಿತುಕೊಳ್ತಾರಲ್ಲ, ಅವರಿಗೆ ಇದು ಏನಾಗಿತ್ತು, ಪ್ರೀವಿಯಸ್ಲಿ ಹೆಲ್ಪ್ಫುಲ್ ಆಗಿತ್ತು. ದ ಬೈಸಿಕಲ್ ರೀಪ್ರೆಸೆಂಟ್ಸ್ ದ ಬ್ರೇಕಿಂಗ್ ಆಫ್ ಚೈನ್ಸ್. ಇಟ್ ಸಿಂಬಲೈಸಸ್ ದ ಟ್ರಾನ್ಸಿಷನ್ ಫ್ರಾಮ್ ಇಂಡಿಪೆಂಡೆನ್ಸ್ ಆ್ಯಂಡ್ ಅಟೋನಾಮಿ. ಇದು ಏನನ್ನು ಸಿಂಬಲೈಸ್ ಮಾಡ್ತದೆ ಅಂತಂದಾಗ ಅವರ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಯಾವ ರೀತಿ ಹೋಗ್ತದೆ ಅನ್ನುವಂಥದ್ದನ್ನು ಸಿಂಬಲೈಸನ್ ಮಾಡ್ತದೆ ರೀ. ದ ಆ್ಯಕ್ಟ್ ಆಫ್ ಪೆಡಲಿಂಗ್ ಅವೇ ಫ್ರಮ್ ಹೋಮ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಈಸ್ ಅ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಸೈಕಾಲಜಿಕಲ್ ಫ್ರೀಡಮ್ ದೇ ಅಟೈನ್ಡ್. ಇದರಿಂದ ಅವ್ರೇನು ಮಾಡ್ಕೋಬೋದು ರೀ, ಒಂದು ಇಂಡಿಪೆಂಡೆಂಟ್ ಸ್ವಾತಂತ್ರ್ಯವನ್ನು ಪಡ್ಕೋಬೋದು. ಕಾನ್ಫಿಡೆಂಟಾಗಿ ಒಂದು ಪೆಡ್ಲಿಂಗನ್ನು ಮಾಡ್ಕೊಳ್ತಾ ಜೀವನದಲ್ಲಿ ಮುಂದೆ ಬರ್ಕೋತಾ ಏನು ಮಾಡ್ಬೋದು, ಹೋಗ್ಬೋದು ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ, ನೋಡ್ಕೊಳ್ತಾ ಹೋಗ್ತೀವಿ. ಓಕೆ, ಇದಾಗಿತ್ತು ಮಕ್ಕಳೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 4 ಅಂಕದ ಪ್ರಶ್ನೆಗಳ ಒಂದು ಸೀರೀಸು. ಇದು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಮಾಡಿರಿ ಮಕ್ಕಳೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.